ಶರಣಂ ಪ್ರಪದ್ಯೆ. ಪರಮಹಂಸ ಸದ್ಗುರು ಶ್ರೀ ಸತ್ತುಪಾಸಿಯೇ ನಮೋ ನಮಃ. ಇವತ್ತಿನ ಸದ್ಭಕ್ತರ ಸ್ವಾನುಭವಾಮೃತ ಸಾರ ಸಂಚಿಕೆಗೆ ತಮ್ಮೆಲ್ಲ ಭಕ್ತರಿಗೂ ಶರಣು ಶರಣು. ಭಕ್ತಿ ಅನ್ನೋ ಭಕ್ತಿ ಮಾಡೋದು ಸಾಮಾನ್ಯವಾದ ಒಂದು ವಿಷಯ ಅಲ್ಲ. ಅದು ದೃಢವಾಗಿ ಭಗವಂತನ ನಂಬಿದರಿಗೆ ಮಾತ್ರ ಅದು ಭಕ್ತಿ ಪಥ ಅನ್ನೋ ಜ್ಞಾನ ಇದಾಗೋದು. ಅದು ಇಂಥ ವಯಸ್ಸಿನಲ್ಲೇ ಭಕ್ತಿ ಮಾಡಬೇಕು ಅನ್ನೋ ಅದಕ್ಕೆ ವಯಸ್ಸಿನ ತಾರತಮ್ಯನೇ ಇಲ್ಲ. ಭಕ್ತಿ ಮಾಡೋದಕ್ಕೆ ಗುರುವಿನಲ್ಲಿ ನಂಬಿಕೆ ಅನ್ನೋದೊಂದು ದೃಢವಾಗಿತ್ತು ಅಂದರೆ ನಾವು ಚಿಕ್ಕವರಾದರೂ ಸರಿ, ದೊಡ್ಡವರಾದರೂ ಸರಿ, ವಯಸ್ಸಾದವರು ಸರಿ, ಭಕ್ತಿ ಮಾಡ್ತಾ ಇದ್ದರೆ ಒಂದು ಉನ್ನತ ಮಟ್ಟಕ್ಕೆ ಹೋಗಿ ನಾವು ಅವನಲ್ಲೇ ನಾವು ಒಂದಾಗ್ತೀವಿ. ಅದೇ ಥರ ನಮ್ಮ ದಾವಣಗೆರೆ ಭಕ್ತರಾದ ಭಾಗ್ಯಮ್ಮನವರು ಯಥೇಚ್ಛವಾಗಿ ಭಕ್ತಿ ಮಾಡ್ತಾ ಗುರುವನ್ನ ದೃಢವಾಗಿ ನಂಬಿ ಎಲ್ಲ ಕ್ಷೇತ್ರಗಳಿಗೆ ಹೋಗ್ತಾ ಭಗವಂತನನ್ನ ಕಾಣ್ತಾ ಗುರುಸ್ಮರಣೆ ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ಸೇವೆ ಮಾಡ್ತಾ ಅವನ ನಂಬಿ ಸಕಲವೂ ಸದ್ಗುರುವೇ ಅಂತ ನಂಬ್ಕೊಂಡು ಜೀವನ ಮಾಡ್ತಾ ಭಕ್ತಿ ಮಾಡ್ತಿರೋಂತಕ್ಕಂಥ ನಮ್ಮ ದಾವಣಗೆರೆ ಭಕ್ತರಾದ ಭಾಗ್ಯಮ್ಮನವರು ನಮ್ಮೊಟ್ಟಿಗಿದ್ದಾರೆ. ಅವರನ್ನೆಲ್ಲರೂ ಗಾಣಗಾಪುರದ ಭಾಗ್ಯಮ್ಮ ಅಂತ ನಾವೆಲ್ಲರೂ ಕರಿತೀವಿ ಅವರನ್ನ. ಬರ್ರಿ ಅವರ ಅನುಭವನ ಕೇಳಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ತಿಳ್ಕೊಳ್ಳೋಣ ಅಂತ ತಮ್ಮೆಲ್ಲರಿಗೂ ಕೇಳ್ಕೊಳ್ತೀನಿ. ಶರಣು ಶರಣು ಭಾಗ್ಯಮ್ಮ. ನಿಮ್ಮ ಅನುಭವನ ಶುರು ಮಾಡ್ಕೊಳ್ಳೋಕೆ ಮುಂಚೆ ಗುರುಸ್ಮರಣೆ ಮಾಡ್ತಾ ಅನುಭವನ ಶುರು ಮಾಡೋಣ ಭಾಗ್ಯಮ್ಮ. ಓಂ ಗುರು ಬ್ರಹ್ಮ ಓಂ ವಿಷ್ಣು ಓಂ ಗುರುದೇವೋ ಮಹೇಶ್ವರ ಓಂ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಭಾಗ್ಯಮ್ಮ, ಇವತ್ತಿನ ಸದ್ಭಕ್ತರ ಸ್ವಾನುಭವಾಮೃತ ಸಂಚಿಕೆಗೆ ನಿಮಗೆ ಶರಣು ಶರಣು. ನೀವು ಅಪ್ಪನ ದರ್ಶನ ಮಾಡಿದ್ದು ಮೊಟ್ಟ ಮೊದಲ ಬಾರಿಗೆ ಹೆಂಗೆ ಅದನ್ನ ತಿಳಿಸ್ಕೊಡ್ರಿ ಅಮ್ಮ. ನಿಮಗೆ ನನಗೆ ಅಪ್ಪನ ದರ್ಶನ ಆಗಿದ್ದು ನಮ್ಮ ಮನೆ ಎದುರಿಗೆ ಒಬ್ರು ಶೆಟ್ರು ಶಿವಮೊಗ್ಗದಿಂದ ಬಂದಿದ್ರು. ಅವರಿಗೆ ಮೊದಲೇ ಅಪ್ಪನ ಪರಿಚಯ ಇತ್ತು. ಅಪ್ಪನ ಅವ್ರು ನೋಡಿದ್ದಿಲ್ಲ. ನನಗೆ ಅದಕ್ಕೂ ಮೊದಲು ದತ್ತ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ನಾವೆಲ್ಲ ಸ್ಕೂಲೆಲ್ಲ ಮಾಡ್ತಿದ್ವಿ, ಓಡಾಡ್ತಿದ್ವಿ ಹೊರಗಡೆಗೆಲ್ಲ. ಅದನ್ನು ನೋಡ್ಕೊಂಡು ಅವ್ರೇನಂದ್ರು ಒಂದ್ಸರಿ ನಮ್ಮ ಮನೆಗೆ ಬಂದು ಪರಿಚಯ ಮಾಡ್ಕೊಂಡು ದೊಡ್ಡೇರಿಗೆ ಹೋಗೋಣ ಬಾರಮ್ಮ ಅಂದರು. ಚಳ್ಳಕೆರೆ ಹತ್ರ ಇದೆ ಅದು ದೊಡ್ಡೇರಿ, ನಾನು ನೋಡ್ಬೇಕು ಬಾ, ನನ್ನ ಜೊತೆಗೆ ಯಾರು ಇಲ್ಲ ಅಂತ. ಅಲ್ಲಿಗೆ ಯಾಕೆ ಹೋಗ್ಬೇಕು ಅಂದೆ ನಾನು. ನನಗೆ ಅಲ್ಲಿವರೆಗೂ ಗುರು ಅಂದ್ರೆ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಇಲ್ಲ, ಅಲ್ಲೊಬ್ರು ಅವಧೂತರಿದ್ದಾರೆ, ಅವರು ಸಿದ್ಧರ ಬೆಟ್ಟದಲ್ಲಿ 20 ವರ್ಷ ತಪಸ್ ಮಾಡಿ ಬಂದಿದ್ದಾರೆ, ನಾವು ಅವರನ್ನು ನೋಡ್ಕೊಂಡು ಬರೋಣ ಅಂದರು. ನಡಿಯಮ್ಮ ಹೋಗೋಣ ಅಂತ ಹೋದ್ವಿ. ನಾವು ಹೋದಾಗ ಅಲ್ಲಿ ಅಪ್ಪ ಇರಲಿಲ್ಲ ಅವತ್ತು. ನಮಗೆ ಮೇಲ್ಗಡೆ ರೂಮ್ ಕೊಟ್ಟರು, ಅಲ್ಲಿ ಉಳ್ಕೊಂಡ್ವಿ. ತಿರ್ಗಾ ಬೆಳಗ್ಗೆ ಬಂದರು ಅಪ್ಪ. ಆಮೇಲೆ ಅಪ್ಪನ ದರ್ಶನ ಎಲ್ಲ ಮಾಡಿಕೊಂಡು ಮಾತಾಡಿಸ್ಕೊಂಡು ಬಂದ್ವಿ. ಬಂದ ಮೇಲೆ ನನಗೆ ಮತ್ತೆ ಅಲ್ಲಿ ಹೋಗ್ಲಿಲ್ಲ. ನಾನು ದೊಡ್ಡೇರಿಗೆ ಹೋಗ್ಲೇ ಇಲ್ಲ, ಅದು ನೆನಪೇ ಉಳಿಲಿಲ್ಲ ನಾನು. ಫಸ್ಟ್ ಟೈಮ್ ನೋಡಿ ಬಂದಿದ್ದಷ್ಟೇನೆ. ಆಮೇಲೆ ನನಗೆ ಗಣಗಪುರ ಸಿಕ್ಕಿದ್ದು. ನನಗೆ ಇದು ಗೊರವನಹಳ್ಳಿಯಲ್ಲಿ ಔದುಂಬರದ ಕೆಳಗೆ ಗುರುಚರಿತ್ರೆ ಓದಬೇಕು ಅಂತ ಹೇಳಿದ್ರು. ಗುರುನಡಿ ಮಹಾಲಕ್ಷ್ಮಿ ಪೂಜಾರು ಹೇಳಿದ್ರು. ಎಲ್ಲ ಕಡೆ ಹುಡುಕಿ, ಆ ದೊಡ್ಡೇರಿ ನೆನಪಿಲ್ಲ, ದಾವಣಗೆರೆಗೆ ಎಲ್ಲ ಕಡೆ ಔದುಂಬರ ಹುಡುಕಿದ್ದೀವಿ, ಎಲ್ಲೂ ಸಿಕ್ಕಿಲ್ಲ. ಆಮೇಲೆ ಅಲ್ಲಿ ಜಯದೇವ ಸರ್ಕಲ್ ಅಲ್ಲಿರೋ ದೇವಸ್ಥಾನನೂ ನೋಡಿದ್ದಿಲ್ಲ, ನನಗೆ ಅದು ಗೊತ್ತಿಲ್ಲ. ಆಮೇಲೆ ಒಂದ್ಸರಿ ಗಾಣಗಾಪುರಕ್ಕೆ ಎಲ್ಲರೂ ಟೂರ್ ಹೋದ್ವಿ. ಟೂರ್ ಹೋದಾಗ ಅಲ್ಲಿ ನೋಡಿದ್ವಿ ನಾವು ಔದುಂಬರ ಕಟ್ಟೆ ಎಲ್ಲ ಸಂಗಮದಲ್ಲಿ. ಸರಿ ನಮ್ಮ ಗೀತಾ ಅಂದ್ಲು, ಇಲ್ಲಿ ಬಂದು ಪಾರಾಯಣ ಮಾಡ್ರಿ, ಭಾಳ ಚೆನ್ನಾಗಿದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅಂತ. ಸರಿ, ಊರಿಗೆ ಹೋದ ತಕ್ಷಣನೇ ಮಾರನೇ ದಿವಸನೇ ರೆಡಿಯಾಗಿ ಗಾಣಗಾಪುರ ಬಂದ್ಬಿಟ್ಟೆ. 9 ದಿವಸ ಪಾರಾಯಣ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡಿಕೊಂಡು ಬಂದೆ. ಅಲ್ಲಿಂದ ಬೆಳಗ್ಗೆ 12 ಗಂಟೆ ಟ್ರೈನ್ ಹತ್ತಿದ್ದೆ. ಬಿಜಾಪುರ ಹೋಗೋಷ್ಟೊತ್ತಿಗೆ 4:30 ಆಯಿತು. 4:30ಯಿಂದ ಇಲ್ಲಿ ಟ್ರೈನ್ ಇಳಿದು ಗಾಣಗಾಪುರ ಟ್ರೈನ್ ಹತ್ತಬೇಕು. ಅಲ್ಲಿ ಪಕ್ಕಕ್ಕೆ ನಿಂತಿತ್ತು ಅದು. ಸರಿ, ಲಗೇಜ್ ತಗೊಂಡೋಗಿ ಟ್ರೈನ್ ಹತ್ತಿದೆ ಅಷ್ಟೇ. ಹತ್ತಿ ಕೂತಿದ್ದಷ್ಟೇ, ಅಲ್ಲಿವರೆಗೂ ಏನೂ ಇಲ್ಲ ನನಗೆ. ಈ ಎಡಗಾಲಿಗೆ ಒಂದು ಚುಟ್ ತಂದ್ಬಿಡುತ್ತೆ, ಏನೋ ಸ್ವಲ್ಪ ಕೆರ್ಕೊಂಡೆ.
ಹಿಂದೇ ನಿಮಿಷ ನೋಡಮ್ಮ, ಆ ಎಡಗಾಲ ಅನ್ನೋದು ಇಷ್ಟು ದಪ್ಪ ಆಗಿ ಹಿಂಗಾಗಿ ಎಲ್ಲ ಬಿರುಕು ಬಿಟ್ಕೊಂಡ್ಬಿಡ್ತು. ಬಿಟ್ಕೊಂಡು ಉರಿಯಾಕ ಹತ್ಬಿಡ್ತದು ಚೆಂದಾಗಿ. ಆವಾಗ ಮನಸ್ಸು ಹೇಳ್ತು, ಇಳಿದು ಊರಿಗೆ ಹೋಗ್ಬಿಡೋಣ, ಈ ಅವತಾರದಾಗ ಏನು ಗಾಣಗಪ್ಪುರ ಹೋಗೋದು ಆದ್ರೂ ಮತ್ತೆ ಧೈರ್ಯ ಮಾಡಿ ಕುತ್ಕೊಂಡೆ. ಗಾಣಗಪ್ಪುರ ರೋಡ್ ಹೋತು ಟ್ರೈನ್. ಅದು ಹೋದಾಗ ರಾತ್ರಿ 1 ಗಂಟೆ ಆಯಿತು. ಅದು ಕಾಡು, ಗಾಣಗಪ್ಪುರ ರೋಡು, ಅದೇ ಊರಲ್ಲ, ಒಂದು ಕಾಡಲ್ಲಿದೆ, ಆ ಕಡೆಗಿದೆ ಊರೆಲ್ಲ. ದೇವಲ ಗಾಣಗಪ್ಪುರ ಸ್ವಲ್ಪ ಮುಂದೆ ಹೋಗ್ಬೇಕು, ಬಸ್ಸು ಆಟೋ ಸಿಗ್ತಾವೆ. 1 ಗಂಟೆ ರಾತ್ರಿಗೆ ಎಲ್ಲ ಹೋಗೋದು, ಸೀದಾ ಲಗೇಜ್ ತೊಗೊಂಡು ಸ್ಟೇಷನ್ ಮಾಸ್ಟರ್ ಹತ್ರ ಹೋಗಿ ಸರ್ ನಾನು ಹಿಂಗೆ ಬೆಳಿಗ್ಗೆ ಗಾಣಗಪ್ಪುರ ಹೋಗಬೇಕು, ನನಗೆ ಉಳ್ಕೊಳಕ್ಕೆ ಲೇಡೀಸ್ ವೇಟಿಂಗ್ ರೂಮ್ ಬಿಡಿಸ್ಕೊಡ್ರಿ ಎಂದೆ. ಆ ವೇಟಿಂಗ್ ರೂಮಲ್ಲಿ ಎಲ್ಲ ಪೊಲೀಸರೇ ಮಲಗಿಬಿಟ್ಟಿದ್ರು. ಇಲ್ಲಮ್ಮ ಅವರೆಲ್ಲ ಎಲ್ಲಿ ಹೋಗೋದು ಜಾಗ ಇಲ್ಲ ಅವರಿಗೆ, ನೀವು ಒಂದು ಚೇರ್ ಮೇಲೆ ಕೂತ್ಕೊಳ್ಳಿ, ಬೆಳಕಾದ ಮೇಲೆ ಬಸ್ಸು ಆಟೋ ಸಿಗ್ತವೆ, ನೀವು ಹೋಗ್ರಿ ಅಂದರು ಗಾಣಗಪ್ಪುರಿಗೆ. ಸರಿ ಹೋಗಿ ಅಲ್ಲಿ ಕೂತ್ಕೊಂಡೆ. ಅದೇ ಕಾಲು ನೋವು, ಗುರಿ ಎತ್ತಿಡೋಕ್ಕಾಗಲ್ಲ. ಆಮೇಲೆ ಅವ್ರು ಪೊಲೀಸರು ಏನಂದ್ರು, ಯಾವ್ರಿಂದ ಬಂದರೆ ಎಲ್ಲಿ ಹೋಗ್ಬೇಕೆಲ್ಲ ಕೇಳಿದ್ರು. ಹೇಳಿದೆ ನಾನು, ನೋಡಮ್ಮ 6 ತಿಂಗಳಿಂದ ರಾತ್ರಿ 1 ಗಂಟೆ ಕರೆಂಟ್ ಹೋಗುತ್ತೆ, ಈ ಕರೆಂಟ್ ಹೋಗ್ಬಿಡುತ್ತೆ, ಇನ್ನು ಒಂದು 2 ನಿಮಿಷನೇ ಇತ್ತು, ಈಗ ಹೋಗುತ್ತೆ ಕರೆಂಟ್, ಬೆಳಕು ಕರೆಯವರೆಗೂ ಬರಲ್ಲ, ಸೊಳ್ಳೆ ಕಾಟ, ಕೂತ್ಕೊಂಡು ಏನು ಮಾಡೋಕ್ಕಾಗುತ್ತೆ ಅಂದರು. ಅವಾಗ ಬೇಡ್ಕೊಂಡೆ ಅವನಿಗೆ, ನೋಡಪ್ಪ ನಾನು ಗಾಣಗಪ್ಪುರಕ್ಕೆ ಬರ್ತಾ ಇದ್ದೀನಿ, ನಿನ್ನ ನಂಬಿ ಬರ್ತಾ ಇದ್ದೀನಿ, ಕರೆಂಟ್ ಹೋಗ್ಬಾರ್ದು, ಕಾಲೂರಿ ಬೆಳಿಗ್ಗೆ ನಿಂತಿರ್ಬೇಕ ನನಗೆ. ಇಷ್ಟು ಬೇಡ್ಕೊಂಡೆ ನೋಡ್ರಿ, ಕರೆಂಟ್ ಹೋಗ್ಲೇ ಇಲ್ಲ, ಅದು ಕರೆಂಟ್ ಹೋಗ್ಲೇ ಇಲ್ಲ, ಕಾಲೂರಿನೂ ನಿಂತು ಬಿಟ್ಟಿತ್ತು. ಅದ್ರಾಗೆ ಹೋದೆ ಗಾಣಗಪ್ಪುರಕ್ಕೆ ಹೋಗಿ. ಅಲ್ಲಿ ಏನಂದೇನೋ ಗೊತ್ತಿಲ್ಲ ನನಗೆ, ಹೆಂಗ್ ಮಾಡ್ಬೇಕು ಅಂತಾನೂ ಗೊತ್ತಿಲ್ಲ. ಆಮೇಲೆ ಒಂದು ಕಿರಾಣಿ ಅಂಗಡಿಯವ್ರು ಇದ್ರು, ಅವ್ರ ತೆಂಗಿನಕಾಯಿ ಎಲ್ಲ ಇಟ್ಕೊಂಡಿದ್ರು. ಅವ್ರಿಗೆ ಕೇಳಿದೆ, ಅವ್ರು ಬಂದು ಆ ಗಾಣಗದ್ದು ಪಾರಾಯಣ ಮಾಡೋ ಕಟ್ಟೆ ಎಲ್ಲ ಹುಡುಗಿ ಕೊಟ್ಟು, ಕಾಯಿ ಇಟ್ಟು, ಬಟ್ಟೆ ಹಾಸಿ, ದೀಪ ಹಚ್ಚಿ ಎಲ್ಲ ರೆಡಿ ಮಾಡಿಕೊಟ್ರು ಅವ್ರು. ಹಂಗೆ ಹೋಗಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಬಂದು ಕಾಲನ್ನ ಹಂಗೆ ಚಾಚ್ಕೊಂಡು ಕುತ್ಕೊಂಡೇ ಓದ್ತಿದ್ದೆ. ಅದು ಮಡ್ಚಕ್ಕೂ ಬರ್ತಿದ್ದಿಲ್ಲ. ಅಲ್ಲಿರೋ ಸಾಧು ಸಂತರೆಲ್ಲ ನೋಡೋರು ನನ್ನ ಪರಿಸ್ಥಿತಿನ. 3 ದಿವಸ ಪಾರಾಯಣ ಮಾಡಿದೆ. 3 ದಿವಸ ಆದ್ಮೇಲೆ 3ನೇ ದಿವಸ ಅಮಾವಾಸ್ಯೆ ಬಂತು, ಬೇಗ ಮುಗಿಸಿ ಸಾಯಂಕಾಲ ಅಲ್ಲಿ ಹೋದೆ ಗಾಣಗಪ್ಪುರ ದತ್ತನ ಗುಡಿಗೆ ಸಂಗಮದಿಂದ. ಅಲ್ಲಿ ಹೋಗಿ ಒಂದು ಮೆಡಿಕಲ್ ಶಾಪಲ್ಲಿ ತೋರಿಸಿದೆ ಕಾಲು. ಅಯ್ಯೋ ಹೆಂಗಾಗ್ಬಿಡುತ್ತಲ್ಲಮ್ಮ ಅಂತ ಒಂದು ಆಯಿಂಟ್ಮೆಂಟ್ ಕೊಟ್ಟ. ತಗೊಂಡು ಹೋಗಿ ಅಲ್ಲಿ ದತ್ತನ ದರ್ಶನ ಮಾಡಿ ಅವತ್ತು ರಾತ್ರಿ ಗುಡಿಯೊಳಗೆ ಮಲ್ಕೊಂಡೆ. ಅದು ಆಯಿಂಟ್ಮೆಂಟ್ ಎಲ್ಲ ಹಚ್ಕೊಂಡು ಸುಮ್ಮ ಮಲಗಿದೆ, ಹೊಚ್ಕೊಳಕ್ಕಿಲ್ಲ ಹಚ್ಕೊಳಕ್ಕಿಲ್ಲ. ಬೆಳಿಗ್ಗೆ ಎದ್ರೆ ಕಾಲು ಈ ತರ ಮಾಮೂಲಿ ಆಗಿದೆ, ಏನು ಗುರ್ತೇ ಇಲ್ಲನೋ ನನಗೆ. ಆ ನಮ್ನೆ ಹುಡ್ಡಾಗಿರೋದು, ಆ ತರ ಆಶ್ರಯ ಆಗಿರೋದು, ಏನು ಇಲ್ಲಮ್ಮ, ಏನೋ ಆಗೇ ಇಲ್ಲನೋ ಅನ್ನಂಗೆ ಆಗ್ತದೆ ಎದ್ದಾಗ. ಎಂತ ಆಶ್ಚರ್ಯ ಇದು. ನಾನೇ ಒಂದು ದರ್ಶನ ಮಾಡಿ ಮತ್ತೆ ಹೋದೆ ಸಂಗಮಕ್ಕೆ ಹೋಗಿ. ಮತ್ತೆ ಅಲ್ಲೆಲ್ಲ ಅನ್ನೋರು ಸಾಧು ಸಂತ, ಅಯ್ಯೋ ಅಮ್ಮನ ಕಾಲು ನೋಡ್ರಿ, ಅಮ್ಮನ ಕಾಲು ನೋಡ್ರಿ, ಹಿಂಗಾಗೈತೆ ಪಾರಾಯಣ ಎಲ್ಲ ಮಾಡಿ. ಆಮೇಲೆ ಅಲ್ಲಿ ನನಗೆ ಕಂಟಿನ್ಯೂ ನಾನು ಹೋಗ್ತಾನೆ ಇರ್ತಾಯಿದ್ದೆ. ತಿಂಗಳ ಹುಣ್ಣಿಮೆಗೆ ಹೋಗೋದು, 7 ದಿವಸ ಪಾರಾಯಣ ಮಾಡೋದು ಮಾಡ್ತಿದ್ದೆ. ಆಮೇಲೆ ನನಗೆ ಸ್ವಲ್ಪ ಚಿಕ್ಕನ್ನಿಂದನೂ ಏನು ಮನಸ್ಸೊಳಗೆ ಒಂದೇ ಒಂದು ಆಸೆ ಏನಂದರೆ ಸಹಸ್ರಾರಕ್ಕೆ ಹೋಗ್ಬೇಕು ಅಂತ. ಆ ಸಹಸ್ರಾರ ಎಲ್ಲಿದೆ ಅಂತ ಗೊತ್ತಿಲ್ಲ, ಹೋಗ್ಬೇಕು ಹೆಂಗೆ ಗೊತ್ತಾಗ್ಬೇಕದು. ಒಟ್ಟು ಮನಸ್ಸು ಹೇಳೋದು, ಅಂತರಾತ್ಮ ನುಡಿಯೋದು, ಸಹಸ್ರಾರಕ್ಕೆ ಹೋಗ್ಬೇಕು ಅಂತ. ಏನಪ್ಪ ಮಾಡೋದು ಅಂತ ಅಲ್ಲಿರೋ ಸಾಧು ಸಂತರಿಗೆಲ್ಲ ಕೇಳ್ತಿದ್ದೆ. ಈ ಅಪ್ಪನಂತೂ ಮರ್ತು ಬಿಟ್ಟಿದ್ದೆ. ಅಷ್ಟೊಳಗೆ ಒಂದೇ ಸತಿ ದೊಡ್ಡರಿಗೆ ಹೋಗಿ ಬಂದಿತ್ತು. ಒಂದೇ ಸರಿ ಹೋಗ್ತೀನಿ. ಆಮೇಲೆ ಇಲ್ಲೆಲ್ಲ ಸಹಸ್ರಾರು ಅಲ್ಲಿಗೆ ಇಲ್ಲಿಗೆಲ್ಲ ಹೋಗ್ಬೇಕು ಅಂತ ಇದ್ದಿದ್ದು. ಸಹಸ್ರಾರ ಅಂದ್ರೆ ಇಲ್ಲಿ ಹೋಗೋದು, ಅದು ಸಹಸ್ರಾರಕ್ಕೆ ಹೋಗ್ಬೇಕಂತ ಮನಸ್ಸು ಚಿಕ್ಕಂದಿಂದನೂ, ಅದು ತಿಳುವಳಿಕೆ ಬಂದಾಗಿಂದ ನನಗೆ ಯಾವಾಗ ಬುದ್ಧಿ ಬಂತು ಅವಾಗಿಂದನೂ ನನಗದು ಇತ್ತದು. ಅಲ್ಲಿ ಸಾಧು ಸಂತರು ಕೇಳಿದ್ರೆ ಅವ್ರೇನು ಹೇಳೋರು, ಒಳ್ಳೆ ಗುರು ಬೇಕಮ್ಮ ಅನ್ನೋರು. ನಾನೇನು ಮಾಡಲಿ, ಎಲ್ಲಿ ಹುಡುಕರು ಒಳ್ಳೆ ಗುರು, ನನಗೆ ಗುರು ಅಂತಾನೆ ಆಗ್ತಿದ್ದಿಲ್ಲ. ಅಲ್ಲಿ ನಂಗೆ ನರಸಿಂಹ ಸರಸ್ವತಿಗಳಿಗೆ ಹೇಳ್ತಿದ್ದೆ ಗಾಣಗಪ್ಪುರದಲ್ಲಿ, ನೋಡಪ್ಪ ನನಗೆ ಒಳ್ಳೆ ಗುರು ಗೊತ್ತಿಲ್ಲ, ನೀನೇ ಗುರುವಾಗಿ ಬರಬೇಕು, ಇಲ್ಲ ನೀನೇ ಗುರು ತೋರಿಸ್ಕೊಡ್ಬೇಕು ಅಂತ ಹೇಳೋದು, ದರ್ಶನ ಮಾಡೋದು ಮತ್ತೆ ಬರೋದು. ಹೀಗಾಯಿತು. ಒಂದು ದಿವಸ ಕನಸಲ್ಲಿ ಅಲ್ಲೊಂದು ಕಣಿಗ್ಲ ಮರ ಇದೆ, ಅಲ್ಲಿ ನಾನೇ ಹೂ ಬಿಡಿಸ್ತಾ ಇದ್ದೆ. ಅಲ್ಲಿ ದೇವಸ್ಥಾನದಾಗ ಒಬ್ಬರು ಬ್ರಾಹ್ಮಣರು, ಅವ್ರು ಯಾವಾಗಲೂ ಗುರುಚರಿತ್ರೆ ಓದ್ತಾ ಇರ್ತಾರೆ, ಮೈ ತುಂಬ ವಿಭೂತಿ ಎಲ್ಲ ಪಡ್ಕೊಂಡು ಭಕ್ತರು ಕಾಣಿಕೆ ಕೊಡ್ತಾರೆ, ಅವರು ಅವ್ರ ಪರವಾಗಿ ಅವ್ರು ಓದ್ತಿರ್ತಾರೆ. ಅವರು ಬಂದ್ರಲ್ಲಿ ಕನಸಲ್ಲಿ ಬಂದು ನನ್ನ ಕೈಗೆ 100 ರೂಪಾಯಿ ನೋಟ್ ಕೊಟ್ಟರು. ಅವರು 100 ರೂಪಾಯಿ ನೋಟ್ ಕೊಟ್ಟು ನನಗೆ 11 ರೂಪಾಯಿ ವಾಪಸ್ ಕೊಡಮ್ಮ ಅಂದರು. 2 ರೂಪಾಯಿ ಕಾಯಿನ್ನು 5, 1 ರೂಪಾಯಿ ಕಾಯಿನ್ನು 1 ಕೊಡಮ್ಮ ಅಂದರು. ಸರಿ, ಅವಾಗ ಎಲ್ಲಿಗೂ ನನ್ನ ಕೈಗೂ ಕೊಟ್ಟೆ, ಅವ್ರಿಗೆ 11 ರೂಪಾಯಿ ಕೊಟ್ಟೆ, 100 ರೂಪಾಯಿ ನಾನು ಇಸ್ಕೊಂಡೆ.
ಬೆಳಿಗ್ಗೆ ಎಚ್ಚರ ಆಯಿತು, ಏನು ಹಿಂಗೆ ಕನಸು ಬಿಡ್ತಲ್ಲ ಅಂತ ಹೇಳಿ ಹೋಗಿ ಅವರನ್ನೇ ಕೇಳಿದೆ, ಪೂಜಾರನ್ನ, ಹಿಂಗೆ ನೀವು ಕನಸಿಗೆ ಬಂದ್ಬಿಟ್ಟಿದ್ರೆ ಹಿಂಗೆಲ್ಲ ಆಯಿತು. ಅವ್ರೇನಂದ್ರು, ಇಲ್ಲಮ್ಮ ನಾನು ಬಂದಿಲ್ಲ ಕನಸಲ್ಲಿ, ಆ ಮಹಾಬ್ರಾಹ್ಮಣ ಬಂದಾನೆ ಅಂದರು, ನರಸಿಂಹ ಸರಸ್ವತಿಗಳೇ ಬಂದಾರೆ ಅಂದರು. ಅದಾದ್ಮೇಲೆ ಅಪ್ಪ ದೊಡ್ಡೇರಿಗೆ ಬಂದು ಸಿಕ್ಕಿ. ಅಲ್ಲಿ ಮುಗಿಸ್ಕೊಂಡು ಬಂದ್ಮೇಲೆ ಮತ್ತೆ ದೊಡ್ಡೇರಿಗೆ ಹೋದ್ರ ನೀವು? ಇಲ್ಲ, ಅದು ಅಪ್ಪ ಬಂದ್ಮೇಲೆ ಹೋಗಿದ್ದು. ಅಪ್ಪ ಈಗ ಇದಾದ್ಮೇಲೆ ಮತ್ತೆ ನಾವು ಗಣಗಪ್ಪರಕ್ಕೆ ಹೋಗಿದ್ವಿ ಪಾರಾಯಣ ಮಾಡಕ್ಕೆ. ಅವಾಗ ಒಂದು 6 ದಿವಸ ಆಗಿತ್ತು ನಾನು ಹೋಗಿ. 6 ದಿವಸ ಆಗಿತ್ತು. ಬೆಳಗ್ಗೆ ಬೇಗ ಊರಿಗೆ ಹೋಗ್ಬಿಡೋಣ ಅಂತ ಲಗೇಜ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅಲ್ಲಿ ಚಿತ್ರಕೂಟಕ್ಕೆ ಹೋಗಿದ್ದೆ. ಮನಸ್ಸಲ್ಲಿ ಸಂಕಲ್ಪ ಬೆಳಿಗ್ಗೆ ಊರಿಗೆ ಹೋಗ್ಬೇಕು ಅಂತ. ಯಾರಿಗೂ ಹೇಳಿಲ್ಲ, ನಾನು ಬೆಳಿಗ್ಗೆ ಊರಿಗೆ ಹೋಗೋದು ಯಾರಿಗೂ ಗೊತ್ತಿಲ್ಲ. ಆಮೇಲೆ ಊಟ ಮಾಡ್ಕೊಂಡು ಬರ್ತಾ ಇದ್ದೆ. ಮಧ್ಯದಲ್ಲಿ ಬರುವಾಗ ಹಿಂದ್ಗಡೆಯಿಂದ ಯಾರೋ ಒಬ್ರು ಅಜ್ಜಿಯವರು, ನೀನು ನಾಳೆ ಊರಿಗೆ ಹೋಗ್ಬೇಡಪ್ಪ ಅಂದರು. ತಿರುಗಿ ನೋಡಿದೆ, ಅವರು ಚಿಕ್ಕಣ್ಣ ಇದ್ದಂಗೆ ಇದ್ರು, ಒಂದು ಹೆಗಲ ಮೇಲೆ ಕಾವಿ ಟವಲ್ ಹಾಕಿದ್ರು. ಆಮೇಲೆ ಇಲ್ಲ ರೀ, ನಾನು ಬಂದು ಭಾಳ ಸಾಯ್ತು, ನಾನು ಊರಿಗೆ ಹೋಗ್ಬೇಕು ಅಂದೆ. ಇಲ್ಲಮ್ಮ, ನಿಮ್ಮೂರಿನವರೇ ಗುರುಗಳು ಬರ್ತಾ ಇದ್ದಾರೆ, ಹೋಗ್ಬೇಡ ಅಂದ್ರು ಅವರು. ದೊಡ್ಡೇರಿಯಿಂದ ಬರ್ತಾ ಇದ್ದಾರೆ. ಅವ್ರು ಹೇಳಿದ್ದು ನಿಮ್ಮೂರಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರು ಅವರು. ನೀವು ಯಾವ ಊರು ಅನ್ಕೊಂಡ್ರಿ ಅವಾಗ? ಈಗ ಅನ್ಸುತ್ತೆ ದೊಡ್ಡೇರಿನ ನಮ್ಮೂರು ಅಂತ. ಅವ್ರು ಹೇಳಿದ, ಆಮೇಲೆ ದೊಡ್ಡೇರಿಯಿಂದ ಬರ್ತಾ, ಫಸ್ಟ್ ಹೇಳಿದ್ದು ನಿಮ್ಮೂರಿಂದ ಬರ್ತಾ ಇದ್ದಾರೆ ಅಂತ ಹೇಳಿದ್ರು. ಅವ್ರು ಅಂದಿದ್ದು ಫಸ್ಟ್ನೇ ಮಾತು. ಆಮೇಲೆ ಹೇಳಿದ್ರು ದೊಡ್ಡೇರಿಯಿಂದ ಬರ್ತಾ ಇದ್ದಾರೆ ಅಂದ್ರು. ಈಗ ಯೋಚನೆ ಮಾಡ್ತೀನಿ ನಾನು, ಅವಾಗ ಹೇಳ ನರಸಿಂಹ ಸರಸ್ವತಿಗಳು ದೊಡ್ಡೇರಿನೇ ನಿಂದು ಅಂತ, ನಿಮ್ಮೂರು ಅದೇ ಅಂತಾನೆ ಹೇಳಿದ್ದಾರೆ ಅಂತ. ಆಮೇಲೆ ಅವರಿಗೆ ಇಲ್ಲ ಬಿಡ್ರಿ, ಬಂದ್ರೆ ಬರ್ತಾರೆ, ನಾನು ಊರಿಗೆ ಹೋಗ್ತೀನಿ ಅಂದೆ. ಅವ್ರ ಕಣ್ಣೆಲ್ಲ ಕೆಂಪು ಮಾಡ್ಕೊಂಡ್ಬಿಟ್ರು. ಅಲ್ಲಮ್ಮ, ನಾನು ಅಷ್ಟು ಹೇಳ್ತೀನಿ, ನೀನು ಊರಿಗೆ ಹೋಗ್ತೀನಿ ಅಂತೀಯಲ್ಲ, ನೀನು ಆ ಗುರುಗಳು ಮಾಡೋ ದತ್ತನ ಪೂಜೆ ನೋಡ್ಬೇಕು ಅವ್ರು ಹೇಳಿದ್ದು. ಆಮೇಲೆ ಅವ್ರು ಮಾಡೋ ಹೂವಿನ ಅಲಂಕಾರ ನೋಡ್ಬೇಕು, ದೇವಸ್ಥಾನಕ್ಕೆ ಮಾಡೋದು ದೀಪದ ಅಲಂಕಾರ ನೋಡ್ಬೇಕು, ಪಲ್ಲಕ್ಕಿಗೆ ಹಾಸೋ ಹೂವಿನ ಹಾಸಿಗೆ ನೋಡ್ಬೇಕು, ಭಕ್ತರು ಮಾಡೋ ಹಾಡೋ ಡ್ಯಾನ್ಸ್ ಎಲ್ಲ ನೋಡ್ಬೇಕು ಅಂದ್ರು. ನನಗೆ ಯಾಕೋ ಒಂಥರ ಅನ್ಸ್ಬಿಡ್ತೀವೋ, ಯಾಕೆ ಭಾಳ ಹೇಳ್ತಾ ಇದಾರೆ, ಆಯ್ತು ಬಿಡ್ರಿ ಉಳ್ಕಂತೀನಿ ಅಂತ. ಮನಸ್ಸು ನಿಮ್ಗೆ ಬದಲಾಯ್ತು. ಉಳ್ಕಂಡ್ 2 ಹೆಜ್ಜೆ ಇಟ್ಟಿದ್ದಷ್ಟೇನೆ. ಆಮೇಲೆ ನಾನು ಊರಿಗೆ ಹೋಗೋದು ಇವ್ರಿಗೆ ಯಾರು ಹೇಳಿದ್ರು, ಕೇಳೋಣ ಅಂತ ಒಳ್ಳೆ ನೋಡಿದ್ರೆ ಅವ್ರು ಎಲ್ಲೂ ಇಲ್ಲ. ಆತರ ಹೇಳಿದ್ರೆ ಎಲ್ಲೂ ಇಲ್ಲ, ಇವತ್ತಿಗೂ ಕಂಡಿಲ್ಲ ಅವರು ಹೇಳ್ಬೇಕು ಅಂದ್ರೆ. ಆಮೇಲೆ ಉಳ್ಕೊಂಡ್ಬಿಟ್ಟು ಬೆಳಿಗ್ಗೆ ಮತ್ತೆ ಬೇಗ ಸ್ನಾನ ಮಾಡಿ ಒಂದು ಲೋಟ ಟೀ ಕುಡಿದು ಬಂದು ದೇವಸ್ಥಾನದಾಗ ಕೂತ್ಬಿಟ್ಟೆ. ಬೇರೆ ಏನು ದ್ಯಾಸನೇ ಇಲ್ಲ, ಯಾವಾಗ ಬರ್ತಾರೆ ಗುರುಗಳು, ಅದೊಂದೇ ಇದ್ದಿದ್ದು. 1:30 12 ಗಂಟೆ ಆಯ್ತು, ಪೂಜೆ ಜಾಗ ಬಿಟ್ಟು ಎದ್ದಿಲ್ಲ. ಅವಾಗ ಬಂದರು ಭಕ್ತರು ಎಲ್ಲ ಬಂದು ದೇವಸ್ಥಾನ ಹಂಗೆ ತುಂಬಿ ಹೋಗ್ಬಿಟ್ಟು ಅವಾಗ ಆ ಕಡೆ ಹಾಡೋ ಡ್ಯಾನ್ಸು ಮಾಡೋರು, ಯಾರು ಹೂವಿನ ಅಲಂಕಾರ ಮಾಡೋರು, ಹೂ ಬಿಡಿಸೋರು, ದೀಪ ಹಚ್ಚೋರು ದೇವಸ್ಥಾನಕ್ಕೆ. ನಾನು ಇದರಲ್ಲಿ ಗುರು ನೋಡ್ಕತ್ತೀನಿ. ಗುರುಗಳಂದ್ರೆ ನನ್ನ ಯೋಚನೆಗೆ ಈ ಥರ ಎಲ್ಲ ತುರು ಹಾಕೊಂಡು ರುದ್ರಾಕ್ಷಿ ಕೈ ತುಂಬ ಬಂಗಾರ ಉಂಗ್ರ ಎಲ್ಲ ಇಟ್ಕೊಂಡು ಹಾಗೆ. ಆಮೇಲೆ ನಾನು ಹುಡುಕ್ತಾ ಒಂದು ಪ್ರದಕ್ಷಿಣೆ ಬಂದು ಅವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ, ಅಲ್ಲೇ ನಿಂತ್ಕೊಂಡೆ ಪ್ರದಕ್ಷಿಣೆ ಹಾಕೋ ಜನರ ಮಧ್ಯೆ. ಆವಾಗ ಆ ಜನರು ನನ್ನ ದುಡ್ಕೊಂಡೇ ಹೋಗ್ತಾ ಇದ್ದಾರೆ ಪ್ರದಕ್ಷಿಣೆಗೆ. ನನ್ನ ಮನಸ್ಸು ಎಲ್ಲ ಯಾರಪ್ಪ ಗುರುಗಳು, ಗುರು ಅಪ್ಪ ನನ್ಗೆ ಹಿಂದೆನೆ ಬಂದ್ಬಿಟ್ಟಿದ್ದಾರೆ. ಹಿಂದೆ ನಿಂತ್ಕೊಂಡು ಎಡಗೈ ಬೆಂದ ಇಟ್ಟಿದ್ದಾರೆ. ಇತ್ತು, ಹೋಗಮ್ಮ ಹಾಡೇ ಡ್ಯಾನ್ಸ್ ಮಾಡ್ತಾರೆ, ಅವ್ರ ಜೊತೆ ಸೇರ್ಕ ನೀನು ಅಂದ್ರು. ಹಂಗೆ ಅಪ್ಪನ ನಮಸ್ಕಾರ ಮಾಡುವಾಗ ಅವ್ರ ಜೊತೆ ಸೇರಿ ಚೆನ್ನಾಗಿ ಕೊಡದ್ಬಿಟ್ಟೆ ನಾನು. ತಿರ್ಗಾ ಬೆಳಿಗ್ಗೆ ಅರ್ಚಕರೆಲ್ಲ ಏನ್ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮನೆ. ನನಗದು ಅಭ್ಯಾಸನೇ ಇಲ್ಲ ಮಾಡೋದು, ಎಲ್ಲೂ ಡ್ಯಾನ್ಸ್ ಮಾಡಿಲ್ಲ, ಏನಿಲ್ಲ. ಆ ಕ್ಷಣ ಅಪ್ಪನ ನೋಡಿದ್ರಲ್ಲ ತಿರುಗಿ ನೀವು ಅಂತಂದ್ರಲ್ಲ, ಅವಾಗ ನಿಮಗೆ ಮನ್ಸಿಗೆ ಹೆಂಗ ಅನಿಸ್ತು? ನಿಮಗೆ ಬಹಳ ಖುಷಿ ಅನ್ನಿಸ್ತದ. ಅಷ್ಟು ಆನಂದ. ಬಹಳ ಖುಷಿ ಆಯ್ತು. ಅಪ್ಪನ ನೋಡಿದಾಗ ನಿಮಗೆ ಇವರೇ ದತ್ತನ ಶ್ರೀಪಾದ ವಲ್ಲಭರ ಅನ್ನೋ ಒಂದು ಹೆಂಗೆ ನಿಮ್ಮ ಮನಸ್ಸಿಗೆ ಅದು ದೃಢವಾಯ್ತು? ಅದು ಆಮೇಲೆ ದೃಢವಾಯ್ತು. ಅದು ಹೆಂಗೆ ಅಂದ್ರೆ, ಈಗ ಅಪ್ಪ ನನಗೆ ಇಲ್ಲಿ ದರ್ಶನ ಕೊಟ್ಟರೆ ಗಣಗಪ್ಪರಲ್ಲಿ, ಅಲ್ಲಿಂದ ತಿರ್ಗಾ ಮತ್ತೆ ಬಂದೆ ಊರಿಗೆ. ಅದು ಎಂತ ಬುದ್ಧಿ ನಂದು, ಅವ್ರ ಜೊತೆಗೆ ಬಸ್ಸಲ್ಲಿ ಬರ್ಬೋದ ದಾವಣಗೆರೆಗೆ, ಬರ್ಲಿಲ್ಲ. ನಾನು ಉಳ್ಕೊಂಡು ತಿರ್ಗಾ ಬೆಳಗ್ಗೆ ಟ್ರೈನಿಗೆ ಬಂದು ಮನೆಗೆ ಬಂದೆ. ಮತ್ತೆ 3 ತಿಂಗಳು ಹೋಗ್ಲಿಲ್ಲ, ಮರ್ತು ಬಿಟ್ಟೆ ಅದು ದೊಡ್ಡೇರಿ. ಮತ್ತೆ ಮರ್ತು ಹೋಗ್ಬಿಡ್ತು. ಅವಾಗ ಒಂದ್ಸಾರಿ ಸ್ಕೂಲಿಗೆ ಹೋದಾಗ ಕಾಲು ಜಾರಿ ಬಿದ್ದು ಪಾದ ನಡೆಯಕ್ಕೆ ಬರ್ದಂಗೆ ಆಗ್ಬಿಡ್ತು. 1 ತಿಂಗಳು ಮನೆಯಲ್ಲೇ ಕೂತ್ಕೊಂಡು ಒಂದ್ ದಿವಸ ಅದು ಚೆನ್ನಾಗಾಯ್ತು. ಆದ್ಮೇಲೆ ಸ್ವಲ್ಪ ನಡ್ಕೊಂಡು ಹೋಗಿ ಚಪ್ಪಲಿ ಹಾಕೊಂಡ್ರೆ ಮತ್ತೆ ಇಷ್ಟಪ್ಪ ಉದ್ಕೊಂಡ್ಬಿಡೋದು ಪಾದ, ಎಲ್ಲೂ ಹೋಗಕ್ಕೆ ಆಗಲ್ಲ ಅನ್ನಂಗೆ ಆಗ್ಬಿಡ್ತು.
ಆಮೇಲೆ ಒಂದು ದಿವಸ ಅವತ್ತೇ ಒಂದು ದಿವಸ ಬೆಳಗ್ಗೆ ಕ್ಯಾಲೆಂಡರ್ ನೋಡಿದೆ ರಾತ್ರಿ ಮಲಗುವಾಗ. ಬೆಳಗ್ಗೆ ಗುರುವಾರ ಇತ್ತು, ಗುರು ಪುಷ್ಯಾಮೃತ ಯೋಗ ಇತ್ತು. ಗುರು ಪುಷ್ಯಾಮೃತ ಯೋಗ ಇತ್ತು. ಅವತ್ತು ನರಸಿಂಹ ಸರಸ್ವತಿಗಳ ಜಯಂತಿನೋ ಏನೋ ಇತ್ತು ಅವತ್ತು. ಏನು ಕಾರ್ತಿಕ ಇತ್ತು ಅದು ನನಗೆ ಐಡಿಯಾ ಇಲ್ಲ ಅವಾಗಿಂದ. ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಅವಳು ನಮ್ಗೆ ಗೀತಾ ಹೇಳಿ ನಾನು ದೊಡ್ಡೇರಿಗೆ ಹೋಗಿ ಬರ್ತೀನಿ ಅಂತ ಪರ್ಸಲ್ಲಿ ದುಡ್ಡು ಇಸ್ಕೊಂಡು ಬಂದು ಹೊರಟೆ. ಅಲ್ಲಿ ಹಳೆ ಬಸ್ ಸ್ಟ್ಯಾಂಡಿಗೆ ನಾವು ಬಂದಿದ್ವಲ್ಲ ಅಯ್ಯಮ್ಮ ನಾನು, ಅದು ನೆನಪಿತ್ತು. ಪಾವಗಡ ಬಸ್ಸಿಗೆ ಹೋಗಿದ್ವಿ. ನಾನು ಪಾವಗಡ ಬಸ್ ಹತ್ತಿಬಿಟ್ಟು 10 ಗಂಟೆ ಆಗಿತ್ತು. ಕಂಡಕ್ಟರ್ಗೆ ಹೇಳಿದೆ, ನೋಡಪ್ಪ ನಾನು ದೊಡ್ಡೇರಿ ಗೇಟಿಗೆ ಇಳಿಸು, ನನಗೆ ಗೊತ್ತಾಗಲ್ಲ ಅಂತ ಹೇಳಿದೆ. ಆಯ್ತಾಳಮ್ಮ ಅಂತ. 3:30 4 ಗಂಟೆಗೆ ದೊಡ್ಡೇರಿ ಗೇಟಿಗೆ ಬಂತು. ಅಲ್ಲಿ ಇಳಿಸಿದ್ರು. ಸೀದಾ ಒಳಗೋದೆ. ಒಳಗೋಷ್ಟೊತ್ತಿಗೆ ನಾವು ಫಸ್ಟ್ ಹೋದಾಗ ಅಲ್ಲಿ ಏನೂ ಇದ್ದಿಲ್ಲ. ಅಲ್ಲಿ ಅಪ್ಪ ಕೂತ್ಕೊಳ್ಳೋಕೆ ಚೇರು 2 ರೂಮು ಅಲ್ಲಿ ಅಷ್ಟೇ ಇದ್ದಿತ್ತು. ಅಲ್ಲಿ ನವಿಲೆಲ್ಲ ಸಾಕಿದ್ರು. ಔದುಂಬರ ಇತ್ತು. ಇವಾಗ ಅನ್ನ ಚಿತ್ರ ಆಗಿತ್ತು, ಅದು ಇದೆಯಲ್ಲ ಈಗ, ಅದು ಅನ್ನ ಚಿತ್ರ ಎಲ್ಲ ಆಗಿತ್ತು. ಇಷ್ಟು ಚೆನ್ನಾಗಿದೆಯಲ್ಲ ಅನ್ಕಂತ ಹೋದ ತಕ್ಷಣ ಗುರುಗಳು ನೋಡ್ಬೇಕು ಅನ್ಕೊಂಡಿಲ್ಲ. ಹೊಟ್ಟೆ ಅಷ್ಟು ಹೋಗ್ಬಿಟ್ಟಿತ್ತು ಚೆನ್ನಾಗಿ. ಸೀದಾ ಅಡುಗೆ ಮನೆಗೆ ಹೋಗ್ಬಿಟ್ಟೆ. ಗುರು ದರ್ಶನ ಇಲ್ಲ, ಅಲ್ಲಿಗೆ ಹೋದೆ ಸೀದಾ ಒಳಗೆ. ಅಲ್ಲಮ್ಮ ಇದ್ರು. ನನ್ಗೆ ಹೊಟ್ಟೆ ಹಸುವಾಗಿದ್ದಾರೆ ಅಂತ, ಬರಮ್ಮ ಊಟ ಮಾಡ್ರಿ, ಸಾಂಬಾರಿಲ್ಲ ಮಜ್ಜಿಗೆ ಅನ್ನ ಕೊಡ್ತೀನಿ. ಒಂದು ಮಜ್ಜಿಗೆ ಅನ್ನ ಹಾಕ್ಬಿಟ್ರೆ ಊಟ ಮಾಡಿ. ಊಟ ಮಾಡಿದ್ಮೇಲೆ ಗುರುನ ದರ್ಶನ ಮಾಡ್ಬೇಕು ಅನ್ನೋದು ಮನಸ್ಸೊಳಗಿಲ್ಲ. ಸುಮ್ಮನೆ ಬಂದೀನಿ. ಸುಮ್ಮನೆ ಸೀದಾ ಬಂದು ದತ್ತನ ಗುಡಿ ಕಡೆಗೆ ಹೋದೆ. ಅಪ್ಪನೇ ಕರ್ಕೊಂಡ್ರು ಅಲ್ಲಿಗೆ ಹೋದೆ. ಅಪ್ಪ ಈ 4-5 ಜನ ಸಾಧುಗಳು ಕೂತಿದ್ರು ಅಲ್ಲಿ. ಅಪ್ಪ ಇಲ್ಲಿ ಕೂತಿದ್ರು. ಹೀಗೆ ಶ್ರೀಪಾದಲಮ್ಮನ ದೇವಸ್ಥಾನ ಕಡೆಗೆ ಮುಖ ಮಾಡಿದ್ರು ಅಪ್ಪ. ನನ್ನ ಕಡೆಗೆ ಅಪ್ಪನ ಬೆನ್ನು. ನಾನು ಹಿಂಗೆ ಹೋಗಿದ್ದೀನಿ, ಅಪ್ಪನ ಬೆನ್ನು ಹಿಂದೆ ನಾನು. ಅಪ್ಪ ನೆಲದ ಮೇಲೆ ಮಂಡಕ್ಕಿ ಹಾಕೊಂಡು ತಿಂತಾ ಇದ್ರು. ನಾನು ಮುಂದೆ ನಮಸ್ಕಾರ ಮಾಡ್ಬೇಕ ಬೇಡ, ಅದೆಂತ ಇದು ಹಿಂದೆನೆ ನಮಸ್ಕಾರ ಮಾಡ್ಬಿಟ್ಟೆ ಅಪ್ಪನಿಗೆ. ಬಗ್ಗೆ ನಮಸ್ಕಾರ ನಾನು ಮಾಡಿ ಎದ್ದಾಡೋದ್ರಾಗೆ ಅಪ್ಪ ನನ್ನ ಕಡೆ ತಿರುಗಿ ನೋಡ್ಲಿಲ್ಲ. ಅವ್ರ ಕಡೆ ಮಾತಾಡ್ಕೊಂತಾನೆ ಅದು ಪ್ರಸಾದ ತಗೊಂಡು ಹಿಂಗೆ ಕೊಟ್ರಿ ಹಿಂದಿನ ಹಂಗೆ ಇಸ್ಕೊಂಡೆ 2 ಕೈಯಿಂದ ಇಸ್ಕೊಂಡು ತಿಂದ ಮೇಲಿದ್ರೆ ಕಾಲದು ಮಾತಿದ್ದು ಇಲ್ಲ, ನೋವು ಇಲ್ಲ, ಎಂಥದ್ದು. ಹೋಗಮ್ಮ ಅಲ್ಲ ಇದು ಕಡೆಗೆ ಹೋಗು ಅಂದರು. ನಮಸ್ಕಾರ ಮಾಡಿ ಅಲ್ಲಿ ಬಂದೆ ಅಡುಗೆ ಮನೆಗೆ. ಬರೋಷ್ಟೊತ್ತಿಗೆ ಸತ್ಸಂಗದವ್ರು ಎಲ್ಲ ಬಂದಿದ್ರು. ಇವರು ಪರಿಮಳ ಅವರೆಲ್ಲರೂ ಬಾಪನಾರ ಮನೆಯವರೆಲ್ಲರೂ ಇದ್ರು. ಅವರು ಪರಿಮಳ ಕಾಯಿ ತುರಿತಾ ಇದ್ರು. ನಾನು ಅವ್ರ ಎದುರಿಗೆ ಕುತ್ಕೊಂಡು ಕಾಯಿ ತುರಿ ಕುತ್ಕೊಂಡೆ. ಆಮೇಲೆ ಅವರು ಕೇಳಿದರು ಯಾವರು ಏನು ಅಂತ ಕೇಳಿದರು. ಮತ್ತು ನಾನು ದಾವಣಗೆರೆ ಅಂತ. ಅವರು ಈ ದಾವಣಗೆರೆ ಸತ್ಸಂಗ ನಡೆಯುತ್ತೆ, ನೀವು ಬರ್ಬೋದಲ್ಲ ಅಂದರು. ನನಗೆ ಮೊದಲೇ ಸತ್ಸಂಗ ಚಿಕ್ಕಂದಿಂದ ಭಾಳ ಹುಚ್ಚು. ಅದು ಎಲ್ಲವೂ ಆಗೋದಿಲ್ಲ, ಯಾರೂ ಮಾಡಲ್ಲ ಸತ್ಸಂಗ ಅಂತಿತ್ತು ಮನಸ್ಸು. ಇವ್ರು ಹಂಗೆ ಹೇಳಿದಾರಲ್ಲ, ಸರಿ ಅವ್ರು ಸಾಯಿಜಮ್ಮ ಅವ್ರದ್ದೆಲ್ಲರೂ ಫೋನ್ ನಂಬರ್ ಇಸ್ಕೊಂಡು ತಿರ್ಗಾ ರಂಗಣ್ಣವ್ರ ಮನೆ ಸತ್ಸಂಗ ಇತ್ತು. ಅಂದ್ರೆ ನಿಮಗೆ ಸತ್ಸಂಗದ ಮಾರ್ಗ ದೊರೆತಿದ್ದು ದೊಡ್ಡೇರಿಯಲ್ಲಿ? ಅಪ್ಪನಿಂದನೇ ಸಿಕ್ಕಿದ್ದು. ಆಮೇಲೆ ಅವತ್ತು ರಂಗಣ್ಣವ್ರ ಮನೆಗೆ ಸತ್ಸಂಗ ಇತ್ತು. ಗುರುವಾರ ಹೋಗಿದ್ರಿಂದ ಭಾನುವಾರ ರಂಗಣ್ಣವ್ರ ಮನೆಗೆ ಗೃಹ ಪ್ರವೇಶ ಇತ್ತು ಅವ್ರು. ಅವತ್ತು ಅವ್ರ ಮನೆಯಿಂದ ಸತ್ಸಂಗ ಸಿಕ್ತು. ಅವತ್ತು ಹೋದಾಗ ಅಲ್ಲೇ ಉಳ್ಕೊಂಡಿದ್ದೆ ನಾನು ದೊಡ್ಡೇರಿಯಲ್ಲೇ. ರಾತ್ರಿ ಅಲ್ಲಿ ಈಗ ಶ್ರೀಪಾದಲ್ ಅವ್ರ ಮೂರ್ತಿ ಇದೆಯಲ್ಲ, ಅಲ್ಲಿ ಅಪ್ಪ ಮಂಚ ಹಾಕೊಂಡು ಕುತ್ಕೊಂಡು ಎಲ್ಲರದ್ದು ಅನುಭವ ಕೇಳೋರು. ನನಗೂ ಕೇಳಿದ್ರು, ಇಲ್ಲ ಹೊಸ್ತಾಗಿ ಬಂದೀನಿ ಅಂತ ಹೇಳ್ದೆ ನಾನು. ಹೇಳಿದ್ಮೇಲೆ ಯಾಕಂದ್ರೆ ಲಾಸ್ಟ್ಗಳು ಬಂತು, ಅಳ್ಕಂತ ಕುತ್ಕೊಂಡ್ಬಿಟ್ಟೆ. ಆಮೇಲೆ ತಿರ್ಗಾ ಬೆಳಿಗ್ಗೆ ಅಲ್ಲಿ ಕುತ್ಕೊಂಡು ಅಪ್ಪ ಮತ್ತೆ ಕರೆ ಕಳಿಸಿದ್ರು. ಕರೆ ಕಳಿಸಿ, ಅಲ್ಲಮ್ಮ ನೀನು ರಾತ್ರಿ ಅಳ್ಕಂತ ಹೇಳಿದೆ, ನನಗೆ ಏನು ಗೊತ್ತಾಗಿಲ್ಲಮ್ಮ, ನೀನೇ ಹೇಳು, ಇನ್ನೊಂದ್ಸರಿ ಹೇಳು ಅಂದ್ರು. ಸರಿ ಅಪ್ಪನ ಮುಂದೆ ನಿಂತ್ಕೊಂಡು ಎಲ್ಲ ಹೇಳಿದೆ. ಅವಾಗ ಏನಾಗಲಿ ಚೆನ್ನಾಗಿ ಹೇಳಿದೆ. ನೋಡಮ್ಮ, ನಾನು ಗಾಣಗಾಪುರಕ್ಕೆ ಬರೋದು ಅವನಿಗೇನು ಗೊತ್ತು, ನೀನ್ ಊರಿಗೆ ಹೋಗೋದು ಅವನಿಗೇನು ಗೊತ್ತು, ದತ್ತನೇ ಬಂದ ನಮ್ಮ ನಿನ್ನ ಹತ್ರ ಅಂತ ಹೇಳಿದ್ರಪ್ಪ. ಅಲ್ಲಿದ್ದ ದೊಡ್ಡೇರಿಗೆ ಹೋಗೋದು. ನಿಮ್ಗೆ ಹಿಂಗ ಅನಿಸ್ತು? ಯಾಕಂದ್ರೆ ಅಪ್ಪ ಎಲ್ಲ ಅಪ್ಪ ಮುಂಚೆನೆ ಎಲ್ಲ ಗೊತ್ತಾಗಿದೆ, ದತ್ತನೇ ನಿಮ್ಮ ಹತ್ರ ಬಂದಿದ್ದಾನೆ ಅಂತ ಹೇಳಿದಾಗ ನಿಮ್ಗೆ ಮನಸ್ಸು ಹೆಂಗ ಆಯ್ತಾ? ಅದು ಏನಮ್ಮ, ನನಗದು ಆಶ್ಚರ್ಯ. ಮನಸ್ಸೊಳಗಡೆಗೆ ಏನೋ ನನಗೆ ಯಾವಾಗ್ಲೂ ನಿರಾಕಾರ ಭಾವ, ಯಾವ್ದು ಆಸೆ ಆಕಾಂಕ್ಷೆಗಳಾಗ್ಲಿ ಯಾವ್ದು ಇಲ್ಲ. ಅದು ಅಪ್ಪ ಹಂಗೆ ಹೇಳಿದಾಗ ಏನೂ ಅನ್ನಿಸ್ಲಿಲ್ಲ. ಈಗ ಅನ್ನಿಸ್ತಾ ಇತ್ತು ನನಗೆ, ಅವಾಗ ಇನ್ನೂ ಚೆನ್ನಾಗಿದ್ದು ಮಾಡ್ಬೋದಾಗಿತ್ತಲ್ಲ, ಎಂತ ವಿವೇಕಿ ನಾನು ಅನ್ನಿಸ್ತದೆ. ದತ್ತನೇ ಬಂದ ಅಂತ ಹೇಳಿದ್ರು ನಾನು ಅವಾಗ ಇದು ಮಾಡಿಲ್ಲ. ಆಮೇಲೆ ಹೋಗ್ತಾ ಇದ್ದೆ, ದೊಡ್ಡೇರಿಗೆ ಹೋಗ್ತಾ ಇದ್ದೆ, ಬರ್ತಾ ಇದ್ದೆ. ಹಿಂಗೆ ಹೋಗೋದು ಬೆಳಿಗ್ಗೆ ಅಪ್ಪನ ಹೇಳಿ ಹೋಗ್ಬೇಕು ಅನ್ನೋರಲ್ಲ. ಒಂದು ದಿವಸ ಶುಕ್ರವಾರ
ಈ ಶಾಂತ ಮೇಡಮ್ ಅವ್ರ ಮನೆಗೆ ಹೋಗೋ ಮೆಟ್ಲು ಇದೆಯಲ್ಲಮ್ಮ, ಅಲ್ಲೇ ಅಪ್ಪ ಆ ಕಡೆ ತಿರುಗಿ ಏನೋ ಮಾಡ್ತಾ ಇದ್ರು. ನಾನು ಹೋಗಿ ಅಪ್ಪ ಊರಿಗೋ ಬರ್ತೀನಪ್ಪ ಅಂದೆ. ಅವರು ಅಪ್ಪ ಆ ಕಡೆ ತಿರುಗಿದ್ರು. ಒಂದು ಕ್ಷಣ ಹಿಂಗೆ ತಿರುಗಿ ನೋಡಿದ್ರು, ಅಪ್ಪನ ಕಣ್ಣುಗಳು ಇದೆಯಲ್ಲ ಇಂಥ ಕಣ್ಣು, ಅಷ್ಟು ದೊಡ್ಡ ದೊಡ್ಡ ಕಣ್ಣು. ಈ ದೇವರ ನರಸಿಂಹ ಸರಸ್ವತಿಗಳ ಮೂರ್ತಿ ಇದೆಯಲ್ಲ ಕಣ್ಣುಗಳಿಲ್ಲ, ಅದಕ್ಕಿನ್ನ ದೊಡ್ಡ ಕಣ್ಣು ಅಪ್ಪ ಬಿಟ್ಟಿದ್ದವತ್ತು. ಅಪ್ಪ ಅಂತ ಶರಣ ಇದೊಂದೇನು ಒಂದು ಕ್ಷಣ ಏನ್ ಹೇಳ್ಬೇಕೋ ಗೊತ್ತಾಗ್ಲಿಲ್ಲ. ಒಂದ್ ನಿಮಿಷ 2 ನಿಮಿಷ ಅದೇ ದೃಷ್ಟಿ ಬಿಟ್ಟಾರ ಅಪ್ಪ ನನ್ನ ಮೇಲೆ. ಆಮೇಲೆ ಅದು ಮಾಮೂಲಿ ಆಗ್ಬಿಟ್ಟು ಕಣ್ಣು. ಈಗ ಆ ಕಣ್ಣಿಲ್ಲ, ಆ ಕಣ್ಣು ಈಗ ಕಾಣಕ್ ಸಾಧ್ಯನೇ ಇಲ್ಲ. ಅದು ಅದು ಎಂತ ದೃಶ್ಯನಮ್ಮ, ನಿಜ ಅದು ಹೇಳಕ್ಕಾಗಲ್ಲ. ಅದು ನಾನೇ ನರಸಿಂಹ ಸರಸ್ವತಿ, ನಾನೇ ಶ್ರೀಪಾದವಲ್ಲ, ನಾನೇ ದತ್ತ ಅನ್ನೋದು ನಿಮಗೆ ಅದು ನಿಮಗೆ ಅದು ತೋರಿಸಿರೋದು. ನಿಮ್ಗೆ ದೃಢತೆ ಬರ್ಲಿ ಅಂತ ಅಪ್ಪ ಅಷ್ಟು ಮಾಡಿದ್ದು. ಆಮೇಲೆ ಮತ್ತೊಂದ್ಸರಿ ಔದಂಬರದ ಕೆಳಗೆ ನಿಂತು ಅದೇ ದೃಷ್ಟಿಲೇ ನಾನು ನೋಡ್ತಾ ಇದ್ರು. ಅವಾಗ ನಮಸ್ಕಾರ ಮಾಡಿ ಮತ್ತೆ ನಾನೇನು ಭಯ, ಭಗವಂತನ ಹತ್ರ ಗುರುವಿನ ಹತ್ರ ಹೇಗೆ ಮಾತಾಡೋದು ಅದೊಂದು ಭಯ. ಆಮೇಲೆ ಅಷ್ಟೆಲ್ಲ ಆದ್ರೂನು ಈಗ ಶ್ರೀಪಾದವಲ್ಲಭರ ದೇವಸ್ಥಾನದಲ್ಲಿ ಎಲ್ಲಾರು ಸಿದ್ಧಮಂಗಳ ಸ್ತೋತ್ರ ಎಲ್ಲ ಹೇಳಿದ್ಮೇಲೆ ಶ್ರೀ ಶತಪಾಸಿಗೆ ಜೈ ಅನ್ನೋರು ಅಲ್ಲ ಗಣಾನುಭವ ಸಾರ ತಗೊಂಡಿದ್ದೆ. ಅದರಲ್ಲಿ ಅಪ್ಪಂದ ಅಷ್ಟೋತ್ರ ಎಲ್ಲ ಇತ್ತು. ಅವಾಗ ನಂದು ಮನಸ್ಸು ಹೇಳೋದು ಒಳಗೆ, ಅಲ್ಲ ಇವರು ಮನುಷ್ಯರು, ಮನುಷ್ಯರಿಗೆ ಇಷ್ಟ್ಯಾಕೆ ಮಾಡ್ತಾರೆ ಈ ಜನ, ಗುರು ಅಂದ್ರೆ ಏನು ಗೊತ್ತಿಲ್ಲ ನನಗೆ. ಅವಾಗ ಅಷ್ಟೆಲ್ಲ ಆದ್ರೂ ಅನುಭವ ಇಲ್ಲ, ಅಷ್ಟೆಲ್ಲ ಆದ್ರೂ ಹೋಗ್ತಿದ್ದೆ ದೊಡ್ಡೇರಿಗೆ, ಬಿಡ್ತಿದ್ದಿಲ್ಲ. ಅವಾಗ ಅನ್ನಿಸ್ತು ಮನಸ್ಸು, ಮನುಷ್ಯರಿಗೆ ಜೈ ಅಂತಾರೆ, ಶ್ರೀ ಶತಪಾಸಿಗೆ ಜೈ ಅಂತಾರೆ, ಇದು ಯಾಕೆ ಹಿಂಗ್ ಮಾಡ್ತಾರೆ ಇವ್ರು ಅಂತಿದ್ದೆ. ಅಂದ್ರೆ ಶಿವರಾತ್ರಿಗೆ ದೊಡ್ಡೇರಿಗೆ ಬರ್ತಿದ್ದೇ ಇಲ್ಲ ನಾನು, 2-3 ಶಿವರಾತ್ರಿ ಬಂದೇ ಇಲ್ಲ. ಆಮೇಲೆ ಗಣಗಪುರಕ್ಕೆ ಹೋಗಿದ್ದೆ ಶಿವರಾತ್ರಿಗೆ. ಆ ಟೈಮಲ್ಲಿ ಒಂದ್ಸರಿ ಹೋಗಿದ್ದೆ. ಯಾವಾಗ ಹೋದ್ರು ಗಣಾನುಭವ ಸಾರ ನನ್ನ ಜೊತೆಗಿರೋದು, ಅದು ಬೇಕೇ ಬೇಕು ನನಗೆ. ಅಲ್ಲಿ ಕುತ್ಕೊಂಡು ಭಜನೆ ಮಾಡ್ತಿದ್ದೆ, ಅದನ್ನು ಅಪ್ಪನ ಬುಕ್. ಇನ್ನು ಅವಾಗೇನೋ ಸರಿಯಾಗಿ ಬರ್ತಿಲ್ಲ, ಹೆಂಗ್ ಬರುತ್ತೋ ಹಂಗೆ. ಅಲ್ಲಿ ಒಳಗಡೆ ದೊಡ್ಡ ಆಲದ ಮರ ಇದೆ, ಅದ್ರ ಕೆಳಗೆ ಕುತ್ಕೊಂಡು ಒಂದು ಬೆಳಿಗ್ಗೆ ಶಿವರಾತ್ರಿ ದಿವಸನೇ ಅದನ್ನ ಹಿಂಗೆ ಕೈಯಾಗ ಹಿಡ್ಕೊಂಡು ಹಿಂಗೆ ತೆಗಿಬೇಕು ಅನ್ನೋದ್ರಾಗೆ ಒಬ್ಬ ಅಗೋರಿ ಬಂದು ಕೈಯಾಗ ಬುಕ್ ಕಿತ್ಕೊಂಡ್ಬಿಟ್ಟ. ಅವನಿಂಗ್ ನೋಡ್ತೀನಿ ಎಷ್ಟು ಹೈಟ್ ಇದ್ದಾನೆ, ಪಾದದವರೆಗೂ ಜಡೆ, ಮೈ ತುಂಬಾ ಭಸ್ಮ, ಎಲ್ಲ ಮೈಯೆಲ್ಲ ಭಸ್ಮ. ಅವನು ಕನ್ನಡ ಬರಲ್ಲ ಅವನಿಗೆ. ನಾ ಸುಮ್ ಕುಂತ ಕಣ್ಣೆ ಕುಂತೀನಿ ಅವ್ನು ನೋಡ್ಕಂತ, ಯಾಕೆ ಅವ್ನು ಬುಕ್ ಇಸ್ಕೊಂಡ ಅದನ್ನ ಹಿಂಗೆ ತಿರುಗಿಸಿ ನೋಡ್ದ ಅವನು. ಹಿಂದಗಡೆ ಅಪ್ಪನ ಫೋಟೋ ಇದೆ, ಮುಂದಗಡೆ ಕನ್ನೇಶನ್ ಇದೆ. ಅವನ್ ಏನ್ ಹೇಳ್ದ, ಅದನ್ನ ಅಪ್ಪನ್ ತೋರಿಸಿ, ಇವ್ರು ಯಾರು ಗೊತ್ತಾ, ಹಿಂದಿ ಒಳಗೆ ಹಿಂದಿ ಅರ್ಥ ಆಗುತ್ತೆ ಅಂದ್ರೆ ಅಪ್ಪ ಕೊಟ್ಟ ಜ್ಞಾನ. ಆ ಹಿಂದಿ ಎಲ್ಲ ನಾನು ಹಿಂದಿಯಲ್ಲೇ ಕೇಳ್ದೆ. ಅವ್ರು ಯಾರು ಗೊತ್ತಾ, ಇವರೇ ಅಂದ, ಕನ್ನೇಶನ್ ತೋರಿಸಿ, ಮುಂದಗಡೆ ಇರೋ ಕನ್ನೇಶನ್ ತೋರಿಸಿ. ಇವರು ಬೇರೆ ಯಾರು ಅಲ್ಲ, ಶಿವನೇ, ಸಾಕ್ಷಾತ್ ಶಿವನೇ ನರರೂಪ ಧರಿಸಿ ಗುರು ರೂಪ ಧರಿಸಿ ಬಂದಿದ್ದಾರೆ ಅಂತ ಹೇಳಿದ್ರು ಅವ್ರು. ಹೇಳಿದ್ರು. ಆಮೇಲೆ ಅವ್ರು ಹೇಳಿದ್ರು, ಅವರು ಭವರೋಗ ವೈದ್ಯ, ಇದು ಜಗತ್ತಿನಲ್ಲಿರೋ ಡಾಕ್ಟರ್ ಇಲ್ಲ, ಆ ಡಾಕ್ಟರ್ಗೆಲ್ಲ ಇವರೇ ಡಾಕ್ಟರ್ ಅಂತ ಹೇಳಿದ್ರು. ಹಂಗೆ ಹೇಳಿದ್ರು. ಹೇಳಿ ಆಮೇಲೆ ಏನ್ ಹೇಳಿದ್ರು ಅವರು, ನೀನು ಅವ್ರ ಹತ್ರ ಕುತ್ಕೊಂಡು ಚರ್ಚೆ ಮಾಡ್ಬೇಕು ಅಂದ ಅವನು. ಹಿಂಗೆ ಹೇಳ್ದ ಅವನು, ನೀನ್ ಚರ್ಚೆ ಮಾಡ್ಬೇಕು ಅವ್ರ ಹತ್ರ ಕುತ್ಕೊಂಡು ಅಂದ. ಅಪ್ಪ ಶಿವ ಅಂತ ಅವತ್ತೇ ಶರಣ ಆಗ್ಬೇಕು. ಆಮೇಲೆ ದೊಡ್ಡೇರಿಗೆ ಬಂದಲ್ಲ, ಬಂದ್ಮೇಲೆ ಶನಿವಾರ ಇವ್ರ ಮನೆಗೆ, ಶುಕ್ರವಾರ ಶನಿವಾರನೂ ಉಳ್ಕೊಂಡಿದ್ದೆ. ಅನಾರ್ಗ್ಯಮ್ಮ ಅವ್ರ ಮನೆಗೆ ಸತ್ಸಂಗ ಕರ್ಕೊಂಡು ಹೋದ್ರು ದೊಡ್ಡೇರಿಯಿಂದಾನೆ. ಅವರೆಲ್ಲ ಅವಾಗ ಏನ್ ಮಾಡೋರು, ಸತ್ಸಂಗ ಆದ ತಕ್ಷಣ ಅಭಿಷೇಕ ಅಷ್ಟು ತಗೊಂಡು ಪ್ರಸಾದ ಎಲ್ಲ ದೊಡ್ಡೇರಿಗೆ ತರೋರು, ತಂದು ಅಪ್ಪನ ಮುಂದೆ ಇಟ್ಟು ಎಲ್ಲಾರ್ಗು ಕೊಟ್ಟು, ಆಮೇಲೆ ಅವ್ರ ಅನುಭವಗಳೆಲ್ಲರೂ ಅವ್ರ ಮನೆಗೆ ನನಗೆ ಅನುಭವ ಹೇಳ್ರಿ ಅಂದ್ರು. ಸತ್ಸಂಗ ಆದ್ಮೇಲೆ ಇದನ್ನ ಹೇಳ್ದೆ ನಾನು, ಈ ಅನುಭವ ಅಗೋರಿಷ್ಟಿ, ಅಪ್ಪ ಶಿವ ಅಂತ ಹೇಳಿದ್ದು, ಅಪ್ಪನೇ ಶಿವ ಅಂತಾನೆ ಹೇಳ್ಬಿಟ್ಟ ಅವನು. ಆಮೇಲೆ ಅವ್ರಿಗೆಲ್ಲ ಬಹಳ ಖುಷಿ ಆಗ್ಬಿಡ್ತು. ಅಲ್ಲಿ ಬಂದು ಅಪ್ಪನ ಮುಂದೆ ಕುತ್ಕೊಂಡು, ಅಪ್ಪ ಇವ್ರ ಅನುಭವ ಏನ್ ಚೆನ್ನಾಗೈತಪ್ಪ ಅನರ್ಗ್ಯಮ್ಮ. ಅಪ್ಪ ಹಂಗೆ ನೀ ಹೇಳಮ್ಮ ನಿನ್ನ ಅನುಭವ ಅಂದ್ಬಿಟ್ರು. ಅನರ್ಗ್ಯಮ್ಮ ಮೆಲ್ಲಕಂದ್ರು, ನೋಡಮ್ಮ ಅಪ್ಪ ಯಾರು ಅನುಭವ ಹೇಳ್ತೀನಿ ಅಂದ್ರೆ ಹಿಂಗಂತಾರೆ, ನಿನಗೆ ಹೇಳಮ್ಮ ಅಂದ್ಬಿಟ್ರಲ್ಲಮ್ಮ ಅಂದ್ರು ಅವರು. ಹಂಗೆ ಅಷ್ಟು ಖುಷಿಯಾಗಿ ಹೇಳ್ಬಿಟ್ರು. ಆಮೇಲೆ ಎದ್ದಿನ್ಕೊಂಡು ಹೇಳ್ದೆ ಅಪ್ಪನಿಗೆ ಎಲ್ಲ ಅನುಭವ ಡೀಟೇಲ್ ಆಗಿ ಹೇಳ್ದೆ. ಅಪ್ಪ ನಗು 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 ಅಷ್ಟು ನಗ್ತಾರೆ. ಅದು ಕೇಳಿ, ಅಪ್ಪ ನಾನು ಶ್ರೀ ಶತಪಾಸಿಗೆ ಜೈ ಅಂತಿದ್ದಿಲ್ಲಪ್ಪ ಅಂದ್ರೂ ನಗ್ತಾರೆ ಅಪ್ಪ, ಅಷ್ಟು ಚೆನ್ನಾಗಿ. ಆಮೇಲೆ ಈಗ ಹೇಳಮ್ಮ ಶ್ರೀ ಶತಪಾಸಿಗೆ ಜೈ ಅಂತ ಅಂದ್ರು. ನಿಜ ಎಷ್ಟು ಖುಷಿ ಆತಮ್ಮ ಅಂದ್ರೆ, ಅವಾಗ ಅಪ್ಪ ಕುತ್ಕೊಂಡಿದ್ದಾರೆ, ಅವ್ರ ಹಿಂದೆ ಏನೋ ಒಂಥರ ಇದು ಇರುತ್ತಲ್ಲಮ್ಮ ದೇವತೆಗಳಿಗೆಲ್ಲ
ಈ ತರ ಇದು ಕಾಣ್ತಾ ಇದೆ ನನಗೆ ಅಲ್ಲಿ. ಅಪ್ಪನ ಹಿಂದೆ ಈ ಅನುಭವ ನಾನು ಹೇಳ್ತಾ ಇದ್ದೀನಿ. ಅಪ್ಪನ ಹಿಂದೆ ಈ ಬೆಳಕು ಕಾಣ್ತಾ ಇದೆ ನನಗೆ. ಪ್ರಕಾಶಮಾನವಾದ ಬೆಳಕು, ಪ್ರಕಾಶಮಾನವಾದ ಬೆಳಕು. ಆಮೇಲೆ ಅಪ್ಪ ಅವಾಗ ಎಲ್ಲರೂ ಅಂದಿ ಶ್ರೀ ಸತ್ಪಾಸಿಗೆ ಜೈ ಅಂತ. ಅಪ್ಪಂಗೆ ಬಹಳ ಖುಷಿ ಆಯ್ತು ಅದಂತ ಅನುಭವ. ಅಮ್ಮ, ನೀವು ದೊಡ್ಡೇರಿಲಿ ಬಹಳ ಸತಿ ಹೋಗ್ತಾ ಇರ್ತಿರಲ್ಲ, ಅಲ್ಲಿ ದೊಡ್ಡೇರಿಲಿ ನಿಮ್ಗೆ ಆದಂತ ಅನುಭವ ಹೇಳ್ರಿ. ಅಲ್ಲಿ ಇದ್ದು ಏನಾದ್ರು ಪಾರಾಯಣ ಏನಾದ್ರು ಮಾಡಿದ್ರ, ಅದ್ರ ಬಗ್ಗೆ ತಿಳಿಸಿರಮ್ಮ. ಅಲ್ಲಿ ಅಪ್ಪ ಫಸ್ಟ್ ಪಾರಾಯಣ ಮಾಡಿಸಿದ್ರು. 7 ದಿವಸದ ಪಾರಾಯಣ. ಒಂದು ಸ್ಟಾರ್ಟಿಂಗ್ ಮಾಡಿಸಿದ್ದು ಶ್ರೀಪಾದ ವಲ್ಲಭರ ಪಾರಾಯಣನೇ. ನನಗೆ ಶ್ರೀಪಾದ ವಲ್ಲಭ ಯಾರು ಅಂತ ಗೊತ್ತಿಲ್ಲ. ಗಾಣಗಪ್ಪರ ಹೋದ್ರು, ನನ್ನ ನರಸಿಂಹ ಸರಸ್ವತಿಗಳದ್ದು ಪಾರಾಯಣ ಮಾಡಿದ್ದೆ. ಅವ್ರ ಫೋಟೋನು ನೋಡಿದ್ದಿಲ್ಲ. ಅಪ್ಪ ಆ ಗ್ರಂಥ ಕೊಟ್ಟಿದ್ದೆ ಅವ ಪಾರಾಯಣ ಟೈಮಲ್ಲಿ. ಆಮೇಲೆ ಅಪ್ಪ ಅವಾಗ 7 ದಿವಸ ಪಾರಾಯಣ ಶ್ರೀಪಾದಲವರ ಪಾರಾಯಣಕ್ಕೆ ಪೀಠಿಕಾಪುರದಿಂದ ಶ್ರೀಪಾದಲವರ ಮೂರ್ತಿಗಳನ್ನ ವಿಮಾನದಲ್ಲಿ ತರಿಸಿದ್ರು ಅಪ್ಪ. ಅದೇ ಫಸ್ಟ್ ಅಂತ ಬಂದಿದ್ದು. ಎಲ್ಲರಿಗೂ ಅಪ್ಪನ ಕೈಯಿಂದ ನನ್ನ ಕೈಗೆ ಬಂದಿದ್ದೆ ಶ್ರೀಪಾದಲವರ ಮೂರ್ತಿ. ಅದು ಅವತ್ತು ಅಲ್ಲಿ 7 ದಿವಸ ಪಾರಾಯಣ ಬಹಳ ಚೆನ್ನಾಗಾಗ್ತು, ನಡೀತಾ ಇತ್ತು. ಆಮೇಲೆ ಅಪ್ಪ ಬೆಳಗಿನ ಜಾವ 3 ಗಂಟೆ 3:30 ಬಂದು ಈ ಪಕ್ಕದಲ್ಲೇ ನಿಂತ್ಕೊಂಡು ನೋಡೋರು ಹೆಂಗ್ ಓದ್ತಾರೆ. ಇಲ್ಲಿ ನನ್ನ ಪಕ್ಕದಲ್ಲೇ ನಿಂತಿದಾರ, ಓದ್ತಿದಾರೋ ಇಲ್ಲ ನಿದ್ದೆ ಮಾಡ್ತಾ ಇದ್ದಾಳೋ ಅಂತ. ನನಗೆ ನಿದ್ದೆ ಏನ್ ಬರ್ತಿರ್ಲಿಲ್ಲಮ್ಮ, ಓದ್ತಿದ್ದೆ. ಅದು ಅರ್ಥ ಆಗ್ತಿದ್ದಿಲ್ಲ, ಆದ್ರೂ ಸುಮ್ಮನೆ ಓದ್ಕೊಂತ ಹೋಗ್ತಿದ್ದೆ. ಅಪ್ಪನ ಪಾದ ಕಾಣವು ಇಲ್ಲಿ ಹೀಗೆ, ನನ್ಗೆ ಅಪ್ಪನ ಪಾದ ಪಕ್ಕದಲ್ಲೇ ಇರೋದು. 7 ದಿವಸ ಪಾರಾಯಣನೂ ಬಹಳ ಚೆನ್ನಾಗಾಯ್ತು. ಅದಾದ್ಮೇಲೆ ಮತ್ತೆ ನರಸಿಂಹ ಸರಸ್ವತಿಗಳದ್ದು ಮಾಡಿಸಿದ್ರು. ಆಮೇಲೆ 3 ದಿವಸದ ಪಾರಾಯಣಗಳನ್ನು ಬಹಳ ಚೆನ್ನಾಗಾಯ್ತು. ಪಾರಾಯಣಗಳು ಬಹಳ ಚೆನ್ನಾಗಾಯ್ತು. ಅದು ನನ್ನ ಭಾಗ್ಯ, ಪುಣ್ಯ ಅದು. ಆಮೇಲೆ ಹಿಂಗೆ ಒಂದ್ಸಾರಿ ಅದೇ ಹೋದಾಗ ಅಲ್ಲಿ ಉಳ್ಕೊಂಡಿದ್ದೆ ಗುರುವಾರ. ಉಳ್ಕೊಂಡಾಗ ಬೆಳಕಲ್ಲಿ ಹುಣ್ಣಿಮೆ ಇತ್ತು. ಹುಣ್ಣಿಮೆಗೆ ನನಗೆ ಇದು ಸಿದ್ಧಮಂಗಳ ಸ್ತೋತ್ರ ಹೇಳೋದು ಬಹಳ ಇಷ್ಟ ಆಗ್ತಿತ್ತು. ಬೆಳಗಿನ ಜಾವ ದೇವಸ್ಥಾನದಲ್ಲಿ ಶ್ರೀಪಾದವಲ್ಲಭರ ಮುಂದೆ ಅವತ್ತು ರಾತ್ರಿ ಮಲಗುವಾಗ ಶ್ರೀಪಾದವಲ್ಲಭರ ಹೇಳಿದ್ದೆ, ನೋಡಪ್ಪ ನಾನು ಬೆಳಿಗ್ಗೆ ಬೇಗ ಎಚ್ಚರ ಮಾಡು, ನಿನ್ನ ಮುಂದೆ ನಾನು ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮುಂದೆ ಪೂಜೆಗೆ ಅಟೆಂಡ್ ಆಗಬೇಕು, ನನ್ನ ಸಿದ್ಧಮಂಗಳ ಸ್ತೋತ್ರ ಹೇಳಬೇಕು ಅಂತ ಹೇಳಿ ಮಲಗಿದ್ದೆ. ಎಚ್ಚರ ಆದಾಗ ದತ್ತನ ಗುಡಿಯಲ್ಲಿ ಭಜನೆ ಆಗ್ತಾ ಇತ್ತು. ನನಗೆ ಅವಾಗೆಲ್ಲ ಈಗೆಲ್ಲ ಎದ್ದ ತಕ್ಷಣ ಮುಖ ತೊಳ್ಕೊಂಡು ದರ್ಶನಕ್ಕೆ ಹೋಗ್ಬೇಕು ಅಂದ್ರೆ ಏನು ಗೊತ್ತಿದ್ದಿಲ್ಲ ಅವಾಗ. ಹಂಗಾಗಿ ಬೇಗ ಬಟ್ಟೆ ತಗೊಂಡು ಬಾತ್ರೂಮ್ ಓಡೋದೆ ಸ್ನಾನಕ್ಕೆ. ಸ್ನಾನ ಮಾಡಕ್ಕೆ ಇಳಿಯೋದ್ರಷ್ಟೊತ್ತಿಗೆ ಆ ದತ್ತನ ಗುಡಿಯಲ್ಲಿ ಮಂಗಳಾರತಿ ಸ್ಟಾರ್ಟ್ ಆಗ್ಬಿಡ್ತು. ಸರಿ ನಾನೇ ಬೈಕೊಂಡ್ಬಿಟ್ಟೆ, ನಾನು ಇವತ್ತು ಎಂಥ ಪಾಪಿ ಆಗ್ಬಿಟ್ಟೆ, ಹೆಂಗಾಗ್ಬಿಟ್ಟೆ, ಏನಿದು ಇವತ್ತೆಲ್ಲ ತಪ್ಪಿಡುತ್ತಲ್ಲ ಶ್ರೀಪಾದ ವಲ್ಲಭ, ನಾನು ವಚನಕ್ಕೆ ತಪ್ಪಿದಂಗೆ ಆಗ್ಬಿಡುತ್ತಲ್ಲ ಅಂತ ಬೈಕೊಂಡು ಸ್ನಾನ ಮಾಡ್ಕೊಂಡು ನಿಧಾನವಾಗೇ ಬಂದೆ ದೇವಸ್ಥಾನಕ್ಕೆ. ನಾನಲ್ಲಿ ಬರೋಷ್ಟೊತ್ತಿಗೆ ದತ್ತನ ಗುಡಿ ಪೂಜೆ, ನರಸಿಂಹ ಸರಸ್ವತಿಗಳ ಪೂಜೆ, ಶ್ರೀಪಾದ ವಲ್ಲಭರ ಪೂಜೆ ಎಲ್ಲ ಆಗಿ ತೀರ್ಥ ಪ್ರಸಾದ ಕೊಡೋದನ್ನು ಮುಗ್ದಿರ್ಬೇಕಾಗಿತ್ತು. ಅಷ್ಟು ಟೈಮ್ ಆಗಿತ್ತು ಆಗ್ಲೇ. ಆಮೇಲೆ ಅದೇ ಶ್ರೀಪಾದ ವಲ್ಲಭರ ಗುಡಿಗೆ ಹೋಗಿ ನೋಡ್ತೀನಿ, ಇನ್ನೂ ಬಾಗಿಲು ತೆಗೆದಾನೆ ಕೃಷ್ಣಪ್ಪ. ದೇವ್ರ ಮಾವನ ಮುಂದೆ ದೀಪನೂ ಹಚ್ಚಿಲ್ಲ, ಇನ್ನು ಗಂಟೆದು ಹಗ್ಗ ಒಬ್ರು ಹಿಡ್ಕೊಂಡು ನಿಂತಿದ್ರು. ಏನಪ್ಪ ಇದು ಅನ್ಕೊಂತ ಸೀದಾ ಒಳಗೆ ಹೋದೆ ನಿಂತ್ಕೊಂಡು ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿದ್ರು. ಸಿದ್ಧಮಂಗಳ ಸ್ತೋತ್ರನ ಸಿಕ್ತು, ಎಲ್ಲ ಸಿಕ್ತು. ಬಹಳ ಖುಷಿ ಆಗ್ಬಿಡ್ತು. ಇಷ್ಟು ಲೇಟ್ ಆದ್ರೆ ಹೆಂಗಿದು ಲೇಟ್ ಆಯ್ತು ಅನ್ಕೊಂತ ಹೊರಗೆ ಬಂದೆ ಎಲ್ಲಾರ್ಗು ಕೃಷ್ಣಪ್ಪ ತೀರ್ಥ ಪ್ರಸಾದ ಕೊಟ್ಟಾದ್ಮೇಲೆ ಇವರು ಮೇಡಮ್ ಇದಾರ, ಶಾಂತ ಮೇಡಮ್ ಅವರು, ಅವ್ರ ತಂಗಿ ನಳಿನಮ್ಮ, ಆಮೇಲೆ ಅವ್ರ ಅಡಿಗೆ ಮಾಡೋರು ಇಬ್ರು, ಇವ್ರ ಬ್ರಾಹ್ಮಣಿ ಇದ್ರಲ್ಲ ಭಕ್ತರು, ಅವರಿಬ್ರು ಭಕ್ತರು. ನಾವು 5 ಜನ ಇದ್ವಿ ಅಷ್ಟೇನೆ. ಅವಾಗ ಕೃಷ್ಣಪ್ಪ ಹೇಳ್ದ, ಮೇಡಮ್ಮ ನಾನು 25-30 ವರ್ಷದಿಂದ ಇಲ್ಲಿ ಸೇವೆ ಮಾಡ್ತಾ ಇದ್ದೀನಿ, ಇವತ್ತು ನಡೆದಂತ ಘಟನೆ ಎಂದೂ ನಡೆದಿಲ್ಲ ಅಂತ ಹೇಳ್ದ. ಹಿಂದಂತೂ ಯಾವತ್ತೂ ನಡೆದಿಲ್ಲ. ಏನಪ್ಪಾ ಅಂತ ಎಲ್ಲರೂ ಕೇಳಿದ್ವಿ. ಅವಾಗ ಶ್ರೀಪಾದ ವಲ್ಲಭರು ಒಳಗಡೆಯಿಂದ ಡೋರ್ ಬಾಗ್ಲು ಲಾಕ್ ಮಾಡ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿದ. ಅವನೇನ್ ಮಾಡ್ತಾನಂತೆ, ಶ್ರೀಪಾದ ವಲ್ಲಭರ ಅಲಂಕಾರ ಮಾಡಿ ಬೀಗನ ಶ್ರೀಪಾದ ವಲ್ಲಭರ ಮುಂದೆ ಟೇಬಲ್ ಇದೆಯಲ್ಲ ಆ ಇಡ್ತಾನೆ ನೋಡ್ರಿ, ಅಲ್ಲಿ ಇಟ್ಟು ದತ್ತನ ಗುಡಿ ಪೂಜೆ ಬರ್ತಾರೆ ಕೃಷ್ಣಪ್ಪ. ಅವತ್ತು ಹಾಗೆ ಬಂದಿದ್ದಾನೆ. ಈ ಒಳಗಡೆಯಿಂದ ಲಾಕ್ ಆಗಿದೆ, ಒಳಗೆ ಯಾರು ಇಲ್ಲ, ಬೀಗ ಅಲ್ಲೇ ಐತೆ. ಹೆಂಗ್ ಲಾಕ್ ಆಯ್ತು? ಎಷ್ಟು ಪ್ರಯತ್ನ ಮಾಡಿದಾರೆ ಲಾಕ್ ತೆಗಿಯಕ್ಕೆ, ಹಾಗೇ ಇಲ್ಲ. ಕೊನೆಗೆ ಅವನ್ ಕೃಷ್ಣಪ್ಪ ಇದು ಸುರಂಗ ಮಾರ್ಗ ಇದೆ ಅಂತಲ್ಲ ದತ್ತನ ಗುಡಿಯಿಂದ ಶ್ರೀಪಾದ ಧ್ಯಾನ ಮಂದಿರ, ಅಲ್ಲಿಂದ ಹೋಗಿ ಬೀಗ ತೆಗೆದು ಅವನ್ ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ನಾನು ಅಲ್ಲಿಗೆ ಹೋಗಿ ನಿಮಗೂ ಶ್ರೀಪಾದ ವಲ್ಲಭರ ಮಂಗಳಾರತಿ ಅದು ಎಲ್ಲ ಸಿದ್ಧಮಂಗಳ ಸ್ತೋತ್ರ. ಅದಕ್ಕೆ ಅವನಿಗೆ ಹೇಳ್ದೆ ಕೃಷ್ಣಪ್ಪ ನಾನು ಹಿಂಗ ಅನ್ಕೊಂಡ್ಬಿಟ್ಟೆ, ನನ್ನಿಂದ ತಪ್ಪಾಗ್ಬಿಡ್ತೇನಪ್ಪ, ಅವನಿಗೆ ಮಂಗಳಾರತಿ ಟೈಮಿಗೆ ತಪ್ಪಾಗ್ಬಿಡುತ್ತ, ಲೇಟ್ ಆಗ್ಬಿಡುತ್ತಲ್ಲ, ನಂದು ಬಹಳ ತಪ್ಪಾಯ್ತು ಅಂತ.
ಏನಿಲ್ಲಮ್ಮ ತಾಯಿ, ನೀನು ಮೊದಲು ಅನುಭವ ನೀನು ಸತ್ಸಂಗದಾಗ ಹೇಳು ಅಂದ ಅವನು ಕೃಷ್ಣ. ಸತ್ಸಂಗದಲ್ಲೂ ಹೇಳಿದೆ. ಇದು ನಿಮಗೆ ದರ್ಶನ ಕೊಡ್ಬೇಕಾಗಿತ್ತಲ್ಲ, ಹಂಗಾಗಿ ನಿಮ್ಮ ಒಂದು ಸಂಕಲ್ಪ ಇತ್ತಲ್ಲ ಅಲ್ಲಿ ಇತ್ತಲ್ಲ ಸಂಕಲ್ಪ ಒಂದು. ಅಮ್ಮ ನಿಮಗೆ ಸತ್ಸಂಗದ ಮಾರ್ಗ ಹೆಂಗ್ ದೊರಕ್ತು? ದಾವಣಗೆರೆಯಲ್ಲಿ ಸತ್ಸಂಗ ಮಾಡ್ತಾ ಇದಾರೆಲ್ಲ ಭಕ್ತರು, ಆ ಮಾರ್ಗ ದೊರಕಿದ್ದು ಹೆಂಗೆ ನಿಮಗೆ? ಆ ಮಾರ್ಗ ದೊರಕಿದ್ದು ನನಗೆ ದೊಡ್ಡೇರಿಯಲ್ಲೇನೆ, ಅಲ್ಲೇ ಅಪ್ಪನ ಅನುಗ್ರಹದಿಂದಾನೆ, ಅವರು ಪರಿಮಳ ಅವರಿಂದಾನೇ ಸಿಕ್ಕಿದ್ದು. ಇದು ಅವರೇ ಹೇಳಿದ್ದು ನನಗೆ. ಅವ್ರನ್ನ ಅದು ಫಂಕ್ಷನ್ ಇತ್ತು, ಬಂದಿದ್ರಲ್ಲ ಅಲ್ಲಿ ಅವರು ಕಾಯಿ ತುರಿತಿದ್ರು, ನಾನು ತುರಿತಾ ಇದ್ದೆ. ಅವ್ರು ಕೇಳಿದ್ರು ಅವ್ರು ಯಾವ ಊರು ಏನು ಅಂದ್ರು. ನಮ್ದು ದಾವಣಗೆರೆ ಅಂದೆ. ಅವಾಗ ಹೇಳಿದ್ರು ದಾವಣಗೆರೆ ಸತ್ಸಂಗ ನಡೆಯುತ್ತೆ, ನೀವು ಬರ್ರಿ ಅಂದರು. ಅವಾಗ ಅವ್ರ ಕಡೆಯಿಂದ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಇಸ್ಕೊಂಡು, ನನಗೆ ಸತ್ಸಂಗ ಅಂದ್ರೆ ಭಾಳ ಇಷ್ಟ, ಚಿಕ್ಕಂದಿಂದನೂ ಅಷ್ಟೇ. ಆಮೇಲೆ ಅವತರಂಗಣ್ಣವ್ರ ಮನೆಗೆ ಹೋದೆ. 4:15 ಹೋಗ್ಬಿಟ್ಟಿಲ್ಲ ಅವತ್ತು. ಎಲ್ಲ ಹೊರಗಡೆ ಚೇರ್ ಎಲ್ಲ ಹಾಕಿದ್ರು, ಅಡ್ರೆಸ್ ಎಲ್ಲ ಕೊಟ್ಟಿದ್ರು. ಹೋಗಿ ಚೇರ್ ಮೇಲೆ ಸುಮ್ಮನೆ ಕುತ್ಕೊಂಡು ಯಾರನ್ನಂತ ಮಾತಾಡ್ಸೋದು, ಯಾರು ಪರಿಚಯ ಇಲ್ಲ. ರಂಗಣ್ಣ ಬಂದು ಕೇಳಿದ್ರು, ಯಾರಮ್ಮ ನೀವು, ಯಾಕೆ ಬಂದಿರಿ ಅಂದರು. ಅಣ್ಣ ಹಿಂಗೆ ಸತ್ಸಂಗ ನಡೆಯುತ್ತಂತೆ, ನಾನು ಅದಕ್ಕೆ ಬಂದೀನಿ ಅಂದೆ. ಕೂತ್ಕೊಳ್ಳಿ ಬರ್ತಾರೋ ಭಕ್ತರು. ಸರಿ, ಆಮೇಲೆ ಎಲ್ಲ ಬಂದರು. ದತ್ತನು ಬಂದ, ಅವ್ರ ಮನೆ ಸತ್ಸಂಗ. ಅವತ್ತೇ ಮುಂದೆ ಕೂತೀನಿ ನಾನು. ಅವ್ರ ಮನೆಗೆ ದೇವ್ರ ಮನೆ ಆಗಿತ್ತಲ್ಲ, ಈ ಕಡೆ ಗೋಡೆಗೆ ಫಸ್ಟ್ ಕೂತಿದ್ದೆ ನಾನು. ಇವತ್ತಿಗೂ ಅವ್ರ ಮನೆ ಸತ್ಸಂಗ ಅದೇ ಜಾಗನೇ ಸಿಗುತ್ತೆ. ಹಿಂಗೆ ಅಲ್ಲಿಂದ ಸತ್ಸಂಗದ ಯಾತ್ರೆ ಶುರುವಾಯ್ತಮ್ಮ. ಅದು ಪ್ರತಿ ವಾರನೂ ಬಿಡ್ದಂಗೆ ಏನು ಕೆಲಸ ಇದ್ರು ಎಲ್ಲ ಮೂಲೆಗೆ ಹೋಗದೆ ಸತ್ಸಂಗ ಮೈನು. ಯಾರದೇ ಮದುವೆ ಇರಲಿ, ನಮ್ಮ ಕಾರಣ ಇರಲಿ, ಅವ್ರು ಸ್ವಚ್ಛ ಹೇಳ್ಬಿಡೋದು, ಇಲ್ಲ ನಮ್ಮ ಸತ್ಸಂಗ ಐತೆ ನಾವು ಬರಲ್ಲ, ಮಾರನೇ ದಿವಸ ಬರ್ತಿರ್ಬೇಕಾದ್ರೆ ಅಂತ ಹೇಳೋದು. ಸತ್ಸಂಗ ಮಾರ್ಗ ದೊರಕಿದ್ದು ಹಿಂಗೆ. ನಿಮ್ಮ ಮನೇಲಿ ಸತ್ಸಂಗ ಮಾಡ್ಬೇಕು ಅಂತ ಹೆಂಗ್ ನಿಮಗೆ? ಅದು 4 ವರ್ಷ ಆದ್ರೂ ನಮಗೆ ಸತ್ಸಂಗ ಸಿಗ್ಲಿಲ್ಲ. ಆಮೇಲೆ ಇದು ಒಂದ್ಸಾರಿ ಏನಾಯ್ತು, ಶಾಂತಲಾರ ಮನೆಗೆ ಸತ್ಸಂಗ ನಡೀತಾ ಇತ್ತು. ಆವಾಗ ದತ್ತನ ಮುಂದೆನೆ ನಾನು ಕೂತಿದ್ದೀನಿ. ಇದು ಇಲ್ಲಿ ದತ್ತ ಮೂರ್ತಿ, ಇಲ್ಲೇ ಕೂತೀನಿ. ಅಲ್ಲಿ ಎಲ್ಲ ಭಜನೆ ಎಲ್ಲ ಆಗಿ ಆಮೇಲೆ ಸಿದ್ಧಮಂಗಳ ಸ್ತೋತ್ರ ಹೇಳಕತ್ತಿದ್ರು. ಆ ಸಿದ್ಧಮಂಗಳ ಸ್ತೋತ್ರ ಹೇಳುವಾಗ ದತ್ತನ ಮೂರ್ತಿ ಇರೋ 3 ಮುಖದ ಜಾಗದಲ್ಲಿ ಅಪ್ಪನ ಮುಖ ಕಾಣಕತ್ಬಿಡ್ತು ನನಗೆ. ಮತ್ ದೂರ ಆದ್ರೆ ಬಿಡಪ್ಪ, ನನ್ನ ದೃಷ್ಟಿ ದೋಷ ಏನೋ ಹಂಗ್ ಕಾಣ್ತಾ ಅನ್ಬೋದು. ಮುಂದೆ ಕೂತೀನಿ, ಏನಪ್ಪ ಹಿಂಗ್ ಕಾಣ್ತಾ ಇದಾರೆ ನನಗೆ ಅಂತ ನೋಡ್ತೀನಿ. ಆ ಕಡೆ ನೋಡಿ ದತ್ತನ ಮೂರ್ತಿ ನೋಡ್ತೀನಿ, ಅಪ್ಪನ ಮುಖನೇ ಕಾಣ್ತಾರೆ. ಭಕ್ತರು ನೋಡಿ ಮತ್ತೆ ನೋಡಿದ್ರೆ ಎತ್ತಾಗಿ ನೋಡಿದ್ರೆ ಪೂರ ಅದೇನೆ 9 ಸರಿ ಹೇಳ್ತಿದ್ರು ಅವಾಗ. ಯಾವ್ದು ಸಿದ್ಧಮಂಗಳ ಸ್ತೋತ್ರ ಅದು ಮುಗಿಯವರೆಗೂ ಅಪ್ಪ ಹಾಗೆ ಕಂಡ್ರು ನನಗೆ. ಬಹಳ ವಿಶೇಷ ಆಯ್ತು. ಅವ್ರು ಶಾಂತಲ ಅವ್ರಿಗೆ ಹೇಳ್ದೆ, ನಮ್ಮ ಭಕ್ತರಿಗೆ ಹೆಂಗ್ ದರ್ಶನ ಕೊಡ್ತಾರ ಅವರು ಅಂದ್ರು. ತಿರುಗಿ ಮಾರನೇ ದಿವಸನೇ ಕಿಟ್ಟಣ್ಣ ಕರೆದು ಫೋನ್ ಮಾಡಿ, ನಿಮ್ಮನೆ ಸತ್ಸಂಗ ಇಟ್ಕೊಳ್ರಿ ಅಂದ್ರು. ಈಶಾಣ್ಣಗೂ ಹೇಳಿದ್ವಿ, ಎಲ್ಲ ಸೇರಿ ಅವಾಗ ಅಲ್ಲಿ ಸತ್ಸಂಗ ಮನೆಗೆ. ಅದು ಬಹಳ ಚೆನ್ನಾಗಿ ಅಪ್ಪ ದತ್ತನ ಮೂರ್ತಿ ಮುಖಾಂತರ ನಾನೇ ದತ್ತ ಆಗಿ ಬರ್ತಾ ಇದ್ದೀನಿ ಅಂತ ಮುಂಚಿತವಾಗಿನೇ ಅವರು ನನಗೆ ಸೂಚನೆ ಕೊಟ್ಟಿದ್ರು. ಇಷ್ಟು ಸತ್ಸಂಗ ಮಾಡಿದಿರಲ್ಲ ನಿಮ್ಮ ಮನೇಲಿ, ಸತ್ಸಂಗದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸು, ಅದು ಸ್ವಲ್ಪ ಹೇಳ್ರಿ. ಸತ್ಸಂಗದಿಂದ ಆಗಿರೋ ಬದಲಾವಣೆ ಅಂದ್ರೆ ಮನೆಯಲ್ಲಿ ಎಲ್ಲರೂ ಅಪ್ಪನ ಭಕ್ತರೇ ಆಗ್ಬಿಟ್ಟಿದ್ದಾರೆ. ಅವರೆಲ್ಲ ನನಗಿನ್ನ ಜೋರಿದ್ದಾರೆ. ನಂದು ಅವ್ರ ಮುಂದೆ ಏನೂ ಇಲ್ಲ, ಜೀರೋನೇ ಅನ್ಬೇಕು ಹೇಳ್ಬೇಕು. ಅವ್ರ ಗೀತಾ, ಈಶಣ್ಣ ಆತು, ಎಲ್ಲರೂ ಹಂಗೆ. ಅವ್ನು ಕಿರಣ ಹಬ್ಬಂದು ಒಂದು ಸ್ವಲ್ಪ ಇದಿದೆ. ಇನ್ನು ಇವರಿಬ್ರಂತೂ ಪರಮ ಭಕ್ತ. ಚೆನ್ನಾಗಿತ್ತು. ಯಾವಾಗ ಬರ್ತಾನೆ ದತ್ತ ಅಂತ ಕಾಯ್ತಾ ಇರ್ತೀವಿ ನಾವು. ಸತ್ಸಂಗ ಯಾವಾಗ ಸಿಗುತ್ತೆ ಅದನ್ನ ದಾರಿ ಕಾಯ್ತಾ ಇರ್ತೀವಿ. ನಿಮಗೆ ಸಾಧನೆ ಅನ್ನೋದು ಯಾವ ರೀತಿ ನಿಮಗೆ ಹೆಂಗ್ ಅನಿಸುತ್ತೆ? ಅದ್ರ ಬಗ್ಗೆ ಯಾವ ರೀತಿ? ನನಗೆ ಯಾವ ಸಾಧನೆ ಮನಸ್ಸು ಇಲ್ಲಮ್ಮ. ಈ ಸಾಧನೆ ಎಲ್ಲ ಕೊಟ್ಟಿದ್ದೆ ಅಪ್ಪ. ಸಾಧನೆ ಮಾಡ್ಸಿರೋದೇ ಅಪ್ಪ. ಅಪ್ಪನೇ ಇಲ್ಲ ಮಾಡ್ಸಿರೋದು ನನಗೆ. ಸಾಧನೆ ಅಂದ್ರೆ ಏನು, ಎಲ್ಲದರ ಬೆಳಕು ಎಲ್ಲ ಕೊಟ್ಟಿದ್ದ ಅಪ್ಪನೇ. ಧ್ಯಾನಕ್ಕೆ ಏನಾದ್ರು ಕೂರ್ತೀರಮ್ಮ ನೀವು? ಧ್ಯಾನಕ್ಕೆ ಕೂರ್ತೀನಿ. ಅಂದ್ರೆ ಫಸ್ಟ್ ಔದಂಬರದಲ್ಲಿ ಧ್ಯಾನ ಕೂತಿದ್ದೆ. ಫಸ್ಟ್ ಟೈಮ್ ಕೂತಾಗ ಪಲ್ಲಕ್ಕಿ ಬಂದ್ಬಿಟ್ಟಿತ್ತು ಅಲ್ಲಿ ಔದಂಬರದ ಹತ್ರ. ಹಾಗೆ ಒಂದೊಂದ್ಸರಿ ಅಪ್ಪ ಏನಾದ್ರು ಹೇಳ್ತಾರೆ ಕನಸಲ್ಲಿ, ಧ್ಯಾನದಲ್ಲಿ, ಕನಸಲ್ಲೆಲ್ಲ ಧ್ಯಾನದಲ್ಲಿ. ಹಾಗೆ ಧ್ಯಾನ ಸ್ವಲ್ಪ ಮಾಡ್ತಾ ಇರ್ತೀನಿ. ಅಷ್ಟು ಡೀಪಾಗಿ ಹೋಗಲ್ಲ ಇನ್ನು. ಅಪ್ಪ ಅಷ್ಟು ಏಕಾಗ್ರತೆ ಕೊಟ್ಟಿಲ್ಲ ಅಂತ. ನಿಮಗೆ ಭಜನೆ ಇದರಲ್ಲಿ ಗಣನ ಭಾವಸಾರ ಗ್ರಂಥದಲ್ಲಿ ನೀವು ಭಜನೆ ಎಲ್ಲ ಅಷ್ಟೊಂದು ಭಜನೆ ಎಲ್ಲ ಹೇಳ್ತಿರಲ್ಲ, ಬಹಳ ಚೆನ್ನಾಗಿ ಹೇಳ್ತೀರ ನೀವು ಭಜನೆನ. ಅದು ನೀವು ಚಿಕ್ಕ ವಯಸ್ಸಿಂದ ಏನಾದ್ರು ಸಂಗೀತ ಏನಾದ್ರು ಕಲ್ತಿದ್ರ? ಇಲ್ಲಮ್ಮ, ಅದೆಲ್ಲ ಸಂಗೀತ ಒಂದು ನಾನು ಜೂನಿಯರ್ ಸೀನಿಯರ್ ಮಾಡಿದ್ದೆ. ಅದು ಅವಾಗ ಅಷ್ಟೇ ರಾಗ ಏನೂ ಇಲ್ಲ, ಅವಾಗೆಲ್ಲ ಅಷ್ಟೇ
ಅವಾಗ ಮರ್ತಾಗಿದೆ ಅದು. ಜನಾನುಭವ ಸಾರದಲ್ಲಿ ಹಾಡು ಹೆಂಗ್ ಬೇಕಂಗೆ ಇಟ್ಟಿದ್ದೆ. ಅವರು ಭಕ್ತರು ಕರೆದು ಹೇಳೋರು ಅವಾಗ, ಇನ್ನ ಪ್ರಾಕ್ಟೀಸ್ ಮಾಡ್ಕೊಂಬರ್ರಿ ಅನ್ನೋರು. ಆಮೇಲೆ ಒಂದ್ಸರಿ ಸತ್ಸಂಗದಲ್ಲಿ ನಾನು 2 ಹಾಡು ಹೇಳ್ಬಿಟ್ಟಿದ್ದೆ. ಒಬ್ಬೊಬ್ರು ಒಂದೊಂದೇ ಹೇಳ್ಬೇಕು, 2 ಹೇಳಿದ್ದೆ. ಆಮೇಲೆ ಅವ್ರು ಇನ್ನೊಬ್ರು ಭಕ್ತರು 2 ಹೇಳಿದ್ರು. ಅವರು ಮೇನ್ ಇರ್ತಾರಲ್ಲ, ಅವ್ರು ಏನ್ ಮಾಡಿದ್ರು ಭಕ್ತರು, ನೀವು ಮುಂದಿನ ವಾರ ನೀವು ಹೇಳಂಗಿಲ್ಲ, ಈಗ 2 ಹೇಳ್ಬಿಟ್ಟಿದ್ದೀರಾ, ಬೇರೆಯವ್ರಿಗೆ ಅವಕಾಶ ಕೊಡೋಣ ಅಂದ್ರೆ ಆಯ್ತಮ್ಮ. ಅವ್ರು ಮುಂದಿನ ವಾರ ಸತ್ಸಂಗದಾಗ ನಾನು ಹಾಡು ಹೇಳಿಲ್ಲ, ಅಂದ್ರೆ ಬಂದಾಗಿಂದ ಒಂದೊಂದು ಹಾಡು ಹೇಳ್ತಾನೆ ಇದ್ದೆ. ಕಾಮಟೆ ಅವಾಗ ಏನ್ ಇದ್ದಿಲ್ಲಲ್ಲ, ನಾವೇ ಹೇಳೋದು, ಎಷ್ಟು ಬೇಕಾದ್ರೆ ಹೇಳ್ಬೋದಾಗಿತ್ತು, ಹಂಗೆ ಹೇಳ್ತಿದ್ವಿ. ಅವಾಗ ಆ ವಾರ ಹೇಳಲಿಲ್ಲ. ಅವತ್ತು ಕನ್ಸಲ್ಲಿ ಗುರುವಾರನೇ ಏನೋ ಅಪ್ಪ ಬಂದ್ರು, ಕನ್ಸಲ್ಲಿ ಬಂದು ಭಾಗೀರಥಮ್ಮ ಅಂದ್ರು. ಅಪ್ಪ ಏನಪ್ಪ ಅಂದೆ. ನೋಡಮ್ಮ ನೀನ್ ಹಾಡು ಹೇಳ್ಬೇಕಮ್ಮ, ನಾನು ಕೇಳ್ಬೇಕು ಅಂದ್ರು. ಹಾಡು ಹೇಳಮ್ಮ ನೀನು, ನಾನು ಕೇಳ್ಬೇಕು ಅಂದ್ರು. ಅದು ಎಚ್ಚರ ಆಯ್ತು. ತಿರ್ಗಾ ಸತ್ಸಂಗ ಬದರಿಯಣ್ಣನ ಮನೆಗಿತ್ತು. ಅಲ್ಲಿ ಇದು ಎಂತ ಮಹಿಮ ನೋಡಮ್ಮ ತಗೊಂಡೆ. ನಿಜ ಅದು ನನಗೆ ಆಶ್ಚರ್ಯ ಆಯ್ತಮ್ಮ. ಅದು ಹೆಂಗ್ ಬಂತು ಅಂದ್ರೆ ಅಪ್ಪನ ಕೃಪೆಯಿಂದ ಅಷ್ಟು ಚೆನ್ನಾಗಿ ಅವತ್ತಿಂದ ಇವು ಎಲ್ಲ ಹಾಡೋಂಗೆ ಬರ್ತವೆ. ಏನು ಪ್ರಾಕ್ಟೀಸ್ ಮಾಡಲ್ಲ, ಏನಿಲ್ಲ, ಮನೇಲೂ ಹೇಳ್ಕೊಳ್ತಾ ಇರ್ತೀನಿ, ಭಜನೆ ಮಾಡ್ತಾ ಇರ್ತೀನಿ. ಅವತ್ತಿಂದ ಅದೇ ಹೆಂಗಿರ್ತ ಹಂಗೆ ಬಂದ್ಬಿಟ್ಟು ಅವರೇ ಹೇಳಿಸ್ಬಿಡ್ತಾರಪ್ಪ. ಅಂದ್ರೆ ಪ್ರತಿ ಒಂದು ಭಜನೆನೂ ಹಂಗೆ ಹಂಗೆ ಮನನ ಆದಂಗ ಆಗ್ಬಿಡುತ್ತೆ. ಗಣಗಪ್ಪರ ಹೋದ್ರು ಅಲ್ಲಿ ಕುತ್ಕೊಂಡು ಬೆಳಿಗ್ಗೆ ಜಾವ 5 ಗಂಟೆ ಕುತ್ಕೊಂಡು ಭಜನೆ ಮಾಡಿದ್ರೆ 6 ಗಂಟೆವರೆಗೂ ಮಾಡ್ತೀನಿ. ಅಲ್ಲಿ ಜನಕ್ಕೆಲ್ಲ ಬಹಳ ಇಷ್ಟ. ಯಾವಾಗ ಹೋದ್ರೆ ಭಜನೆ ಮಾಡೋದೇ ಬರೋದೇ ಇಲ್ಲ ಅಲ್ಲಿ. ಹೌದಮ್ಮ, ನೀವು ಗಾಣಗಾಪುರ, ಪೀಠಾಪುರ, ಕುರುಗಡ್ಡೆ ಇಲ್ಲೆಲ್ಲ ಹೋಗ್ತಾನೆ ಇರ್ತೀರಾ. ಅಲ್ಲಿ ಹೋಗಿರೋ ನೀವು ಸ್ಥಿತಿ ಹೆಂಗಿರುತ್ತೆ, ಇಲ್ಲಿ ದೊಡ್ಡೇರಿಗೆ ಹೋದಾಗ ನಿಮ್ಮ ಮನಸ್ಥಿತಿ ಹೆಂಗಿರುತ್ತೆ, ಅದಕ್ಕೂ ನಿಮಗೆ ಹಿಂಗೇನು ಅನಿಸುತ್ತೆ? ನಿಮಗೆ ಯಾವುದಕ್ಕೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅನಿಸುತ್ತೆ? ನನಗೆ ಹೆಚ್ಚು ದೊಡ್ಡೇರಿಗೆ ಪ್ರಾಮುಖ್ಯತೆ ಕೊಡ್ತೀನಿ ನಾನು. ಯಾಕಂದ್ರೆ ಅದು ಈಗ ಸ್ವರ್ಣ ಪೀಠಿಕಾಪುರ ಆಗ್ಬಿಟ್ಟಿದೆ. ಅದು ಎಲ್ಲೂ ಇಲ್ಲ, ಇದೇ ಸ್ವರ್ಣ ಪೀಠಿಕಾಪುರ. ಆಮೇಲೆ ಈ ಕುರುವಪುರ ಇದೆಯಲ್ಲಮ್ಮ, ಕುರುಗಡ್ಡೆ, ಅದು ನನಗೆ ಗೊತ್ತೇ ಇಲ್ಲ. ಕುರುಗಡ್ಡೆ ಅನ್ನೋ ಕ್ಷೇತ್ರ ಐತಿ ಅನ್ನೋದು ಗೊತ್ತಿಲ್ಲ. ಈ ಸತ್ಸಂಗಕ್ಕೆ ಬರಕತ್ತಿದ್ವಲ್ಲ, ಅವಾಗ ಕುರುಗಡ್ಡೆಗೆ ಯಾತ್ರೆ ಹೊರಟ್ರು. ಕುರುಗಡ್ಡೆಗೆ ಫಸ್ಟ್ ಟೈಮ್ ನಾನ್ ಬಂದಾಗ 52ನೇ ಸತ್ಸಂಗ ಸ್ಟಾರ್ಟ್ ಆಗಿ 52ನೇ ಸತ್ಸಂಗ ಆಗಿತ್ತು. ಮೊದಲನೇ ಮಹಾ ಸತ್ಸಂಗ ಕುರುಗಡ್ಡೆಗೆ ಇಟ್ಕೊಂಡಿದ್ರು ಅಪ್ಪ. ಕುರುಗಡ್ಡೆಗಿತ್ತು. ಅಲ್ಲಿ ಎಲ್ಲರಿಗೂ ಬೆಳ್ಳಿ ಪಾದಕ್ಕೆ ಕೊಡ್ತೀವಿ ಅಂತ ಹೇಳಿದ್ರು. ನಾನು ಮಾಡಿದ್ದಿಲ್ಲ, ಪ್ರಭಾವತಮ್ಮನೂ ಮಾಡಿದ್ದಿಲ್ಲ ಸತ್ಸಂಗ. ನಾವು ಮಾಡ್ಬೇಕಂತ ಬಹಳ ಪ್ರಯತ್ನ ಮಾಡಿದ್ವಿ, ಸಿಗ್ಲಿಲ್ಲ ನಮಗೆ ಸತ್ಸಂಗ. ಅವ್ರಿಬ್ರಿಗೂ ಬೆಳ್ಳಿ ಪಾದಕ್ಕೆ ವರ್ಷಣ ಗಂಡ ಹೆಂಡತಿ ಕರ್ಕೊಂಡು ಹೋಗಿ ಅಂತ, ಅದು ಸಿಗ್ಲಿಲ್ಲ ಅವಾಗ. ಆಮೇಲೆ ಕೆಲವರು ಅಂದ್ರು ಭಕ್ತರು, ಅಯ್ಯೋ ಅಲ್ಲಿ ತೆಪ್ಪದಲ್ಲಿ ಹೋಗ್ಬೇಕಮ್ಮ, ನದಿ ದಾಟಿ ಹೋಗ್ಬೇಕು ಅಂತ ಹೆದರ್ಸ್ಬಿಟ್ರು. ನಾನೇನ್ ಮಾಡಿದೆ, ಬೇಡ ಬಿಡಪ್ಪ ಅವರೇ ಹೋಗಿ ಬರ್ಲಿ ಅಂತ ಕೈಬಿಟ್ಟೆ. ನಾನು ಹೆಸರು ಕೊಡ್ಲಿಲ್ಲ ಕಿಟ್ಟಣ್ಣನ ಕಡೆಗೆ. ಮೊದಲೇ ಕೇಳಿದ್ರು ಅವರು, ಇಲ್ಲ ಬಿಡಣ್ಣ ಈ ಸಾರಿ ಬರಲ್ಲ ಅಂದಿದ್ದು. ಅವತ್ತು ಶನಿವಾರ ಎಲ್ಲ ಹೋಗ್ಬೇಕು ಕುರುವಪುರಕ್ಕೆ. ಶುಕ್ರವಾರ ರಾತ್ರಿ ಕನಸು ಬಿದ್ದಿದೆ, ಬೆಳಕಾದ್ರೆ ಶನಿವಾರ 12-1 ಗಂಟೆಗೆ ದೊಡ್ಡೇರಿ ಹೋಗ್ಬೇಕು. ಆ ಕನಸಲ್ಲಿ ಕುರುವಪುರದಾಗಿರೋ ದೇವಸ್ಥಾನ ಬಂದ್ಬಿಟ್ಟಿದೆ. ಒಳಗೆ ಏನು ಪಾದಕೆ ಇದೆಯಲ್ಲ, ಆ ಪಾದಕೆ ಇರೋ ಜಾಗದಾಗೆ ಲಿಂಗು ಇದೆ. ಅಲ್ಲಿ ಲಿಂಗು ಕಾಣಿಸ್ತು ನನಗೆ. ಅದ್ ಗುಡಿ ಒಳಗೆ ಹೋಗಿದ್ದೀನಿ ಕನಸಲ್ಲಿ, ಅಲ್ಲಿ ಲಿಂಗು ಇತ್ತು. ಆ ನದಿ ಎಲ್ಲ ಕಂಡಿದೆ. ಆಮೇಲೆ ಎಚ್ಚರ ಆದ್ಮೇಲೆ ನಮ್ ಗೀತಂಗೆ ಹೇಳಿದೆ, ಹಿಂಗ್ ಅನ್ಸ್ಬಿಟ್ಟು ಈ ಕ್ಷಣ ಹೊಂಟು ಬಿಡ್ರಿ ದೊಡ್ಡೇರಿಗೆ, ಹೋಗ್ಬಿಡ್ರಿ ಕುರುಗಡ್ಡೆಗೆ ಅನ್ಲಕ್ಕೆ. ಈಗ ಅದೇ ನಂಗೆ ಅನ್ನಿಸ್ ಕನಸಲ್ಲಿ ಹೊರಟ್ರಿ ಅಂತ. ಬಡಗಡ ಬೇಗ ಬ್ಯಾಗ್ ತಗೊಂಡು ಬಸ್ ಹಿಡಿದು ಬಂದ್ಬಿಟ್ಟೆ ದೊಡ್ಡೇರಿಗೆ. 7-7:30 ಬಂದೆ. ಎಲ್ಲ ರೆಡಿ ಆಗಿದ್ರು ಹೋಗಕ್ಕೆ, ಬಸ್ಗಳೆಲ್ಲ ಫುಲ್. ನೀವು ನೋಡಿರ್ಬೇಕು ನೋಡ್ರಿ, ಹಿಂದಿನ ಸೀಟಿಗೆ ಬಂದಿದ್ದಲ್ಲ. ಅವಾಗ ನಿಮ್ ಬಸ್ಸಲ್ಲೇ ನನಗೆ ಜಾಗ ಮಾಡಿಕೊಟ್ರು ಕಿಟ್ಟಣ್ಣ, ಅದಾಗ ಅಡ್ಜಸ್ಟ್ ಮಾಡ್ಕೊಂಡು ಕೊಟ್ಕೊಳ್ರಿ ಅಂತ. ಅಲ್ಲಿಗೆ ಬಂದು ನೋಡಿದರೆ ಅದೇ ಕನಸಲ್ಲಿ ಬಂದ ದೇವಸ್ಥಾನ, ಅದೇ ನದಿ, ಒಳಗಡೆ ಇರೋ ಮೂರ್ತಿನೂ ಅದೇ. ಅಮ್ಮ ಏನು ವಿಶೇಷ, ಬಹಳ ಖುಷಿ ಆಗ್ಬಿಡ್ತಾಗಂತು. ಅದಾದ್ಮೇಲೆ ಮತ್ತೆ 2ನೇ ಸಾರಿ ಕುರುವಗಡ್ಡೆಗೆ ನಾನೊಬ್ಬಕ್ಕೆ ಹೋದೆ. ಅವಾಗ ನಾನು ಹೋಗುವಾಗ ಹಲ್ಲು ನೋವು ಬಂದಿತ್ತು ನನಗೆ, ಬಹಳ ಹಲ್ಲು ನೋವು. ಏನು ತಿನ್ನಕ್ಕೂ ಆಗ್ತಾ ಇಲ್ಲ, ಟೀ ಕುಡಿಯಕ್ಕೆ ಆಗ್ತಾ ಇಲ್ಲ. ಹಂಗೆ ಹೋಗಿದ್ದೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲೇನು ತಗೊಳ್ಳಿಲ್ಲ ಹಲ್ಲು ನೋವಿಗೆ. ಕೊನೆ ಸ್ನಾನ ಏನು ಹೊಳೆ ನದಿಯಲ್ಲಿ ಸ್ನಾನ ಎಲ್ಲ ಆದ್ಮೇಲೆ ಶಿವ ಪೂಜೆಗೆ ಹೋದ್ವಿ ನದಿ ದಂಡೆ ಮೇಲೆ. ಅಲ್ಲಿಗೆ ಪ್ರಸಾದ ತಂದು ಕೊಡೋರಲ್ಲ, ಪ್ರಸಾದ ತಂದು ಕೊಟ್ರು ತಟ್ಟೆಗೆ. ಉಪ್ಪಿಟ್ಟು, ಕೇಸರಿ ಬಾತು, ಇನ್ನೇನೇನಪ್ಪ. ಅಯ್ಯೋ ಈ ಹಲ್ಲು ನೋವು ಹೆಂಗಪ್ಪ ತಿನ್ಲಿ ಅಂತ ಸ್ವಲ್ಪ ಬಾಯಿಗಿಟ್ಕೊಂಡೆ. ಹಲ್ಲು ನೋವು ಮಂಗಮಾಯ ಆಗ್ಬಿಡ್ತು. ಚೆನ್ನಾಗಿ ತಿಂದ್ಬಿಟ್ಟೆ ಅದನ್ನ. ಅವತ್ತಿಂದ ಇವತ್ತಿನವರೆಗೂ ನನಗೆ ಹಲ್ಲು ನೋವು ಅಂದ್ರೆ ಗೊತ್ತಿಲ್ಲ. ಸುಳ್ಳದ್ದೇ ಇಲ್ಲ ಅದು.
ಅಮ್ಮ ನೀವು ಪೀಠಾಪುರದಲ್ಲಿ ಸಾಕಷ್ಟು ಬಾರಿ ಪಾರಾಯಣ ಮಾಡಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ. ಅಲ್ಲಿ ಪಾರಾಯಣ ಮಾಡ್ಬೇಕಾದ್ರೆ ನಿಮಗೆ ಅಪ್ಪ ಏನಾದರೂ ಅಲ್ಲಿ ಬಂದು ದರ್ಶನ ಕೊಟ್ಟಿದ್ದು ಆ ಥರ? ಅಪ್ಪ ಸುಮಾರು ಇದರಲ್ಲಿ ದರ್ಶನ ಕೊಟ್ಟಿದ್ದಾರೆ. ಒಂದು ಸಾರಿ ಇನ್ನು ಒಳಗೆ ಎಂಟ್ರಿ ಆಗ್ತಿದ್ದಂಗೆನೆ ಬುಡಬುಡಿಕೆ ಬಂದು ಎಲ್ಲರೂ ಹೋಗಿದ್ವಿ ನಾವು. ಎಲ್ಲರೂ ಹೋದಾಗ ಎಲ್ಲರನ್ನು ಬಿಟ್ಟ ಎಲ್ಲರೂ ಅಂದ್ರೆ ಭಕ್ತರ ನಮ್ಮ ಭಕ್ತರಲ್ಲ, ಮನೆಗೆಲ್ಲರೂ ಹೋಗಿದ್ವಿ. ಭಕ್ತರ ಜೊತೆಗೆ ಹೋಗಿದ್ದು. ಅವಾಗ ಇವರು ಸುನಂದಮ್ಮ ಅವರೆಲ್ಲರೂ ಬಂದಿದ್ರು. ಅವಾಗ ಬುಡಬುಡಿಕೆ ನಾವಿನ್ನು ಒಳಗೆ ಚಿತ್ರಕ್ಕೆ ಹೋಗ್ತಾ ಇದೀವಿ. ಅಲ್ಲೇ ನನಗೆ ಕೇಳ್ತಾ ಇದ್ದಾನ ಅವನು, ನೀನು 20 ರೂಪಾಯಿ ಕೊಡು ನನಗೆ ಅಂತ. ಯಾರಿಗೂ ಕೇಳ್ತಾ ಇಲ್ಲ ಅವರು. ಕೊನೆಗೆ ಅವನಿಗೆ 20 ರೂಪಾಯಿ ಕೊಟ್ವಿ. ಆ ರೂಪದಲ್ಲಿ ದರ್ಶನ ಕೊಟ್ಟಾಯ್ತು. ಅಪ್ಪನೇ ಬಂದಿದ್ದು ಅಲ್ಲಿ. ಆಮೇಲೆ ಇನ್ನೊಂದು ಸರಿ ಒಬ್ಬಳೇ ಹೋಗಿದ್ದೆ. ಒಬ್ಬಳೇ ಹೋದಾಗ ಆ ಕಡೆಗೆ ಇನ್ನೊಂದು ಬಾಪನಾರಿ ಹೌಸ್ ಅಂತ ಇದೆ. ಇಲ್ಲಿ ಶ್ರೀಪಾದ ಶ್ರೀವಲ್ಲಭರ ಸಂಸ್ಥಾನ, ಬಾಪನಾರ್ಯರ ಮನೆ. ಅಲ್ಲಿ ಒಬ್ಬರನ್ನು ಆ ಕಡೆಗೆ ಒಂದು ಮಾಡ್ಕೊಂಡಿದ್ದಾರೆ, ಒಂದು ಬಾಪನಾರಿ ಹೌಸ್ ಅಂತ. ನಾನು ಅಲ್ಲೇ ಊಟಕ್ಕೆ ಹೋಗ್ತಿದ್ದೆ. ಅಲ್ಲಿ ಊಟಕ್ಕೆ ಹೋಗಿ ಬರುವಾಗ ನಾನು ಹಿಂಗೆ ಬರ್ತಾ ಇದ್ದೀನಿ. ಇನ್ನೂ ಸ್ವಲ್ಪ ದೂರ ಇದೆ ದೇವಸ್ಥಾನ, ಮಧ್ಯ ದಾರಿಯಲ್ಲಿ ಇದ್ದೀನಿ. ನನ್ನ ಮುಂದೆ ಜನ ಹಿಂಗೆ ಹೋಗ್ತಾ ಇದ್ದಾರೆ, ಭಕ್ತರು ಆ ಕಡೆಯಿಂದನೂ ಬರ್ತಾ ಇದ್ದಾರೆ. ಒಬ್ಬ ಒಂದು ಸ್ವಲ್ಪ ಕಪ್ಪಗಿದ್ದ, 16 ವರ್ಷ ವಯಸ್ಸಿರ್ಬೋದು, ಹೈಟ್ ಇದ್ದ, ಇಲ್ಲ ರುದ್ರಾಕ್ಷಿ ಎಲ್ಲ ಹಿಂಗೆ ಹಾಕ್ಕೊಂಡಿದ್ದ. ಅವ್ನು ನನಗೆ 10 ರೂಪಾಯಿ ಕೊಡು ನೀನು, ಹಿಂದಿಯಲ್ಲಿ ಕೇಳ್ತಾ ಇದ್ದಾನೆ. ನಾನು ಅವತ್ತು ದುಡ್ಡು ತಗೊಂಡು ಹೋಗಿಲ್ಲ. ದುಡ್ಡನ್ನ ಲಾಕರಲ್ಲಿ ಇಟ್ಟು ಕೀ ಅಷ್ಟ ಕೈಯಾಗೈತೆ, ತೋರಿಸ್ತೀನಿ ಅವನಿಗೆ, ನೋಡಪ್ಪ ಕೀ ಐತಿ, ನನ್ನ ಲಾಕರ್ನಾಗ ಐತಿ ದುಡ್ಡು, ನನ್ನ ಹತ್ರ ದುಡ್ಡು ಇಲ್ಲ ಈಗ, ಇಲ್ಲ ನೀನು ಕೊಡ್ಲೇಬೇಕು ನನಗೆ. ನಾನು ಇಲ್ಲಿಂದ ಕೊಡ್ಲಿ, ನನಗೆ ಇಲ್ಲ ದುಡ್ಡು, ನೋಡಿಲ್ಲ ಕೀ ಐತಿ ಅಂತೇನೆ. ನಾನು ಮುಂದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ. ಅಲ್ಲಮ್ಮ ನಾನು ಅಷ್ಟು ಕೇಳ್ತಾ ಇದ್ದೀನಿ, ನೀನು ಹಂಗೆ ಹೋಗ್ತಾ ಇದ್ದೀಲ್ಲ, ನೀನು ಕೊಡ್ತೀಯಾ, ಕೊಡ್ಲೇಬೇಕು ನೀನು ಅಂದ. ಏನಪ್ಪಾ ಮಾಡ್ಲಿಕ್ಕೆ ಭಗವಂತ, ಒಳ್ಳೆ ಪರಿಸ್ಥಿತಿ. ಅವನ್ನ ಅಲ್ಲಿ ಕರೆಯಕ್ಕೆ ಮತ್ತೆ ಅವ್ನು ಬರ್ಬೇಕಲ್ಲ. ಅಲ್ಲ ಅವ ನಿಂತಲ್ಲಿ ನಿಂತಾನವನು, ಹಿಂದಕ್ಕೆ ಹೋಗಲ್ಲ ಮುಂದಕ್ಕೆ ಬರಲ್ಲ. ಆಮೇಲೆ ಅಲ್ಲೊಂದು ಹೋಟ್ಲ್ ಇತ್ತು ಎದುರುಗಡೆ, ಅವ್ರು ನೋಡ್ತಾ ಇದ್ರೆ, ನಾನು ಅಲ್ಲೇ ತಿಂಡಿ ಅದು ತಿಂತಿದ್ದೆ ಹೋದಾಗ ಸರಿ. ಅವಾಗ ಅಲ್ಲಿ ಹೋಗಿ ಅವ್ರಿಗೆ ಒಂದು 20 ರೂಪಾಯಿ ಕೊಟ್ರಿ, ಲಾಕರ್ಲ್ಲ ಐತಿ ಬಂದು ತಂದು ಕೊಡ್ತೀನಿ. ಅವ್ರು ಕೊಟ್ಟರು 20 ರೂಪಾಯಿ ಅವ್ನಿಗೆ ಕೊಟ್ಟೆ. ಅದು ಹಿಂಗೆ ಹಿಡ್ಕೊಂಡು ಏನೋ ಆಶೀರ್ವಾದ ಮಾಡ್ಕೊಂತ ಹೋಗ್ಬಿಟ್ಟ. ಹಾಗೆ ನಿನಗೆ ಒಳ್ಳೇದಾಗ್ತದೆ ಒಳ್ಳೇದಾಗ್ತಂತ ಆ ಮುಂದೆ ಬರೋರ್ಗು ಏನೂ ಕೇಳಲ್ಲ, ಯಾರಿಗೂ ಏನೂ ಕೇಳಿಲ್ಲ. ನಾನು 20 ರೂಪಾಯಿ ಒಂದೇ ಹಿಡ್ಕೊಂಡು ಹೋದವನು ಹಂಗೆ ಹೋಗೋಣ, ಇವತ್ತವರೆಗೂ ಕಂಡಿಲ್ಲ ಅವ್ರನ್ನ. ನಿಮಗೆ ಅವರು ಸಾಕ್ಷಾತ್ ಅಪ್ಪನೇ ನಿಮಗೆ ದರ್ಶನ ಕೊಟ್ಟಿರೋದು? ಅಪ್ಪನೇ ಅಲ್ಲಿ ಬಂದಿರೋದು, ಅಲ್ಲಿರೋದು ಅಪ್ಪನೇ ಇರೋದು. ಅಣ್ಣ ಗಾಣಗಾಪುರದಾಗ ಹೋದ್ರು ಅಪ್ಪ ಇರ್ತಾರೆ, ಪೀಠಿಕಾಪುರದಾಗ ಹೋದ್ರು ಅಪ್ಪ ಇರ್ತಾರೆ, ನೀವೆಲ್ಲೋದ್ರು ಅಪ್ಪನೇ ಇರ್ತಾರೆ. ಜಗ ಅಪ್ಪ ಒಂದು ಕ್ಯಾಲೆಂಡರ್ ಫಸ್ಟ್ ಟೈಮ್ ಓದೋಕೆ ಕೊಟ್ಟಾರ. ನನ್ನ ಮನೆ ಸತ್ಸಂಗದಾಗ ನೋಡಿರ್ಬೇಕು ನೀವು. ಹಿಂದ್ಗಡೆ ಭೂಮಿ ಐತಿ ಪೂರ್ತಿ, ಅಪ್ಪನ ತಲೆಯಿಂದ ಫುಲ್ ಭೂಮಿ, ಅಪ್ಪ ದಂಡ ಹಿಡ್ಕೊಂಡು ನಿಂತಾರೆ. ಅಂದ್ರೆ ಏನರ್ಥ, ಭೂಮಂಡಲದಾಗೆಲ್ಲ ನಾನೇ ಇರೋದು ಅಂತ, ಇಡೀ ಬ್ರಹ್ಮಾಂಡ ನಾಯಕ ನಾನೇ ಅಂತ ದಂಡ ಇಟ್ಕೊಂಡಿದ್ದಾರೆ. ಅವರೇ ಬ್ರಹ್ಮಾಂಡ ನಾಯಕ. ನೀವು ಲಾಸ್ಟ್ ಟೈಮು ಅಪ್ಪನ ಹುಟ್ಟು ಹಬ್ಬದಲ್ಲಿ ನೀವು ನೃತ್ಯ ಮಾಡಿದ್ರಿ. ಅಂದ್ರೆ ಈಗ ನಾವು ಈಗಿನ ಒಂದು ವಯಸ್ಸಲ್ಲಿ ಯಾರಿಗೂ ನೃತ್ಯ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ. ಈಗ ಅದೊಂದು ಏಜಲ್ಲಿ ಅಷ್ಟೇ ಇರ್ತದೆ. ಅಂಥದ್ರಲ್ಲಿ ನಿಮಗೊಂದು ಒಳ್ಳೆ ಅವಕಾಶ ಸಿಕ್ಕಿತ್ತು ನೃತ್ಯ ಮಾಡಬೇಕು ಹಿಂಗೆ ಅನ್ನೋದು. ಆ ಟೈಮಲ್ಲಿ ನಿಮಗೆ ಮನಸ್ಸು ಹೆಂಗೆ ನಿಮಗೆ ಆತರಿತಾ ಇತ್ತು? ಅಪ್ಪನ ಆಶೀರ್ವಾದನೇ ಅದು. ನನ್ನ ಮನಸ್ಸಲ್ಲಿರೋ ಆಸೆನ ಅಪ್ಪ ನೆರವೇರಿಸಿದ್ರು. ಅದು ನನ್ನ ಡ್ಯಾನ್ಸ್ ಮಾಡಕತ್ತೆ ಹೆಂಗ್ ಮಾಡ್ತೀನಿ ಅಂತಾನೆ ಗೊತ್ತಾಗಲ್ಲ. ಹೋಗ್ಬಾರ್ದು ಅನ್ಕೊಂಡಿರ್ತೀನಿ, ಆದ್ರೂ ಒಳ ನುಗ್ಗಿ ಬಿಟ್ಟಿರ್ತೀನಿ. ಸರಿ, ಈಗ ಶಿವಮೊಗ್ಗದಲ್ಲಿ ಶ್ರೀಪಾದವಲ್ಲಭರ ದತ್ತ ಜಯಂತಿ ತೇರಿನಲ್ಲಿ ಫಸ್ಟ್ ಟೈಮ್ ತೇರಿಗೆ ಹೋಗಿದ್ದೆ, ಫಸ್ಟ್ ಟೈಮ್ ಅಲ್ಲಿ. ಅಲ್ಲಿಂದ ಡ್ಯಾನ್ಸ್ ಮಾಡ್ಕೊಂಡು ಆ ದೇವಸ್ಥಾನ ಹತ್ರ ಬಂದ್ವಿ. ಅಷ್ಟು ದೂರ ಇತ್ತು ತೇರು, ನಾನು ಈ ಕಡೆ ನಿಂತಿದ್ದೆ. ಅದು ಒಂದು ರುದ್ರಾಕ್ಷಿ ಕಣಮ್ಮ, ಎಲ್ಲಿಂದ ಬಂತು ಏನೋ ಬಂದು ನನಗೆ ಇಲ್ಲಿ ಬಡದು ಬಿತ್ತು. ಅದನ್ನ ನೋಡಿ ತಗೊಂಡು ಇಟ್ಕೊಂಡೆ ನನ್ನ ಹತ್ರ. ಆಮೇಲೆ ಹೆಂಗ್ ಬಂದಿದ್ದು, ಯಾರಿಗೂ ಸಿಕ್ಕಿಲ್ಲ ರುದ್ರಾಕ್ಷಿ, ಎಲ್ಲೂ ಇಲ್ಲ. ಅಲ್ಲಿ ಎಲ್ಲಿ ಮೇಲೆ ಎಲ್ಲೂ ರುದ್ರಾಕ್ಷಿ ಬಿದ್ದಿಲ್ಲ. ಆಮೇಲೆ ತೇರಿಂದ ಏನಾರ ತೇರಿಂದ ಕೆಳಗ್ ಬೀಳುತ್ತೆ, ಇಷ್ಟು ದೂರ ಹೆಂಗ್ ಬರುತ್ತೆ? ಯಾರೋ ಬೀಸಿ ಒಗದ ಹಾಗೆ, ಇಷ್ಟು ದೂರದಿಂದ ಹೋಗಿದ್ರೆ ಚೆಂಡು ಬಾಲ ಹೆಂಗ್ ಬೀಳಿತು ಹಂಗ್ ಬಂದ್ಬಿಟ್ಟು ಅದು ರುದ್ರಾಕ್ಷಿ. ಅದು ಒಂದು ಅನುಭವ ರುದ್ರಾಕ್ಷಿ. ಇಷ್ಟು ವರ್ಷ ಪ್ರತಿ ವರ್ಷದಲ್ಲಿ ಆಶ್ರಮದಲ್ಲಿ ಅಪ್ಪನ ಶಿವರಾತ್ರಿಯಲ್ಲಿ, ಮಹಾಶಿವರಾತ್ರಿ ಅದು, ಎಷ್ಟು ದೂರದಿಂದ ಭಕ್ತರೆಲ್ಲ ಬಂದು ಆ ಶಿವಭಾವ ದರ್ಶನ ಮಾಡಿ ಅವ್ರ ಕಣ್ಣು ತುಂಬಿಸ್ಕೊಂಡು ಅವರು ಇದು ಮಾಡ್ಕೊಂಡು ಹೋಗ್ತಾರಲ್ಲ, ಅವಾಗ ಒಂದು ಶಿವರಾತ್ರಿ ನಿಮಗೆ ಆದಂಥ ಅನುಭವ, ಅಪ್ಪನ ಭಾವ ದರ್ಶನ ನೋಡಿ ನಿಮಗೆ ಹೆಂಗೆ ಅನಿಸ್ತು? ಅದೇ ಹೇಳಿದ್ನಲ್ಲ, ಗಾಣಗಾಪುರದಲ್ಲಿ ಅವರು ಅಗೋರಿ ಹೇಳಿದ್ರಲ್ಲ, ಅವರೇ ಶಿವ ಅಂತ. ಆ ವರ್ಷದಿಂದಾನೇ ನಾನು ಶಿವರಾತ್ರಿಗೆ ದೊಡ್ಡೇರಿನೇ ಕಾಯಂ. ಫಸ್ಟ್ ಟೈಮ್ ಬಂದಾಗ ಅಪ್ಪನ ನೋಡಿದ್ನಲ್ಲ, ಸಾಕ್ಷಾತ್ ಶಿವನೇ. ಅದು ಅವತ್ತಿಂದು ಭಾಳ
ಅಂದ್ರೆ ಆನಂದ ಅದಕ್ಕಿಂತ ಆಯ್ತು. ಮುಂಚೆ ನೀವು ಶಿವರಾತ್ರಿ ಹೋಗ್ತಿರ್ಲಿಲ್ಲ? ಇಲ್ಲ ಹೋಗ್ತಿರ್ಲಿಲ್ಲ, ಅಲ್ಲಿ ಹೋಗ್ತಿದ್ದೆ ಗಣಗಪ್ಪುರಕ್ಕೆ. ಅವಾಗ ಅವರು ತಿಳಿಸ್ಕೊಟ್ರಲ್ಲ, ಅವರೇ ಸಾಕ್ಷಾತ್ ಶಿವ ಶಿವ ಅಂತ. ಅಪ್ಪನೇ ಶಿವ ಅಂದಾಗ ಅವತ್ತೇ ನಾನು ಶಿವ ಅಂತ ಶರಣಾಗ್ಬಿಟ್ಟೆ. ಇವತ್ತಿಗೂ ಅಪ್ಪ ಶಿವ ಅಂತಾನೆ ಹೇಳೋದು ನಾನು ಅಪ್ಪನಿಗೆ. ಅಪ್ಪನೇ ಎಲ್ಲ, ಶಿವ, ಸರ್ವಸ್ವ ಅಪ್ಪನೇ ಎಲ್ಲ. ಅಪ್ಪನೇ, ದತ್ತನು ಎಲ್ಲಿ ಹೋಗಿ ದೇವ ದೇವತೆಗಳು ದೇವಿಯರು ಎಲ್ಲ ಅಪ್ಪನೇ ಶ್ರೀಪಾದ ವಲ್ಲಭ. ಹೌದೌದು. ಶ್ರೀಪಾದ ವಲ್ಲಭರನ್ನು ಬಿಟ್ಟು ಅಪ್ಪನ ಬಿಟ್ಟು ಶ್ರೀಪಾದ ವಲ್ಲಭ. ಶ್ರೀಪಾದ ವಲ್ಲಭ. ಸೇವೆ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ? ಈಗ ಎಲ್ಲ ಭಕ್ತ ಸೇವೆ ಎಲ್ಲ ಮಾಡ್ತಾರಲ್ಲ, ನಿಮಗೆ ಸೇವೆ ಮಾಡ್ಬೇಕು ಅಂತ ಮನ್ಸು ಹೆಂಗಿದಾಗುತ್ತೆ ನಿಮಗೆ? ಬಹಳ ಖುಷಿ ಆಗುತ್ತೆ. ಸೇವೆ ಮಾಡೋಕಂತಾನೆ ಬರ್ತೀವಿ ನಾವು. ಅದಕ್ಕೋಸ್ಕರನೇ ಬೇಗ ಎದ್ದು 5 ಗಂಟೆಗೆ ಬಸ್ ಹತ್ತೀವಿ. ಒಂದ್ಸರಿ ಸ್ವಲ್ಪ ಲೇಟ್ ಆಗುತ್ತೆ. ಹೀಗೆ ಅಲ್ಲಿ ಬಂದಾಗ ಅಪ್ಪ ನನಗೆ ತುಂಬಾ ಚೆನ್ನಾಗಿ ಒಳ್ಳೆ ಸೇವೆಗಳು ಕೊಡ್ತಾರೆ. ಒಂದ್ಸಾರಿ ಮೊನ್ನೆ ಏನೋ ಆಗಿದ್ದ ಅನುಭವ. ಅಲ್ಲಿ ಎಲ್ಲ ಇದು ಕಾರ್ತಿಕ ಸೋಮವಾರ ಆಗೋದ್ಕಿಂತ ಮುಂಚೆ ಅಲ್ಲೆಲ್ಲ ಇದು ಬೆಳೆದ್ಬಿಟ್ಟಿತ್ತು, ಅಲ್ಲಿ ಬೆಳೆದ್ಬಿಟ್ಟಿತ್ತು. 2-3 ಲೈನು ಅದೇ ಇತ್ತು ಫುಲ್. ಇವರು ದಾತಾರಣ ಒಬ್ಬರೇ ಕಿತ್ತಾ ಇದ್ರು. ಆಮೇಲೆ ಅವ್ರು ಕರೆದು ನನಗೆ ಕೇಳಿದ್ರು, ನೋಡಮ್ಮ ಆ ಕಡೆ ಲೈನ್ ಫುಲ್ ನೀನೇ ಮಾಡ್ಬೇಕು ಒಂದು. ಸರಿ ಅಣ್ಣ ಅಂತ ಅವಾಗ ಕುತ್ಕೊಂಡ್ಬಿಟ್ಟೆ. ಅದೆಲ್ಲ ಫುಲ್ ಕಿತ್ತಿ 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 ಹಾಕಿ ಊಟಕ್ಕಷ್ಟೇ ಹೋಗೋದು ಮತ್ತೆ ಬರೋದು. ಸಾಯಂಕಾಲದವರೆಗೂ ಅದು ಫುಲ್ ಮುಗಿಸಿ ಈ ಕಡೆಗೆ ದಾತಾರಣ ಅರ್ಧ ಬಿಟ್ಟಿದ್ರು. ಅದನ್ನು ಕಂಪ್ಲೀಟ್ ಮಾಡಿ 7:30-8 ಗಂಟೆ ಒಳಗೆ ಎಲ್ಲ ಸ್ವಚ್ಛ ಆಗ್ಬಿಡ್ತು. ಆಮೇಲೆ ಈ ಫಸ್ಟ್ ಲೈನ್ ಪೂರ್ತಿ ಆಗಿತ್ತು, ಇದನ್ನು ಆಗಿತ್ತು. ಆ ಕಡೆ ಒಂದ್ ಸ್ವಲ್ಪ ಉಳಿದಿತ್ತು. ಅಪ್ಪ ಬಂದ್ಬಿಟ್ರ, ಅವಾಗ ಏನೇ ಬಂದ್ಬಿಟ್ರ ಅಪ್ಪ. ನನಗೆ ಭಯ, ಅಯ್ಯೋ ಅಪ್ಪ ಬಂದ್ಬಿಟ್ರೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅಪ್ಪ ಕೇಳಿದ್ರು, ಏನಮ್ಮ ಎಲ್ಲ ಮಾಡ್ಬಿಟ್ಟಿಯಮ್ಮ ನೀನು? ಅಪ್ಪ ನಿನ್ನ ಆಶೀರ್ವಾದ ಅಪ್ಪ, ನೀನೇ ಕೊಟ್ಟ ಸೇವೆ ಅಂದೆ. ನೋಡಮ್ಮ ನಿನ್ನೆ ಬಂದು ಎಲ್ಲಾ ನೋಡೋಗ್ಬಿಟ್ಟಿದ್ದೆ, ನೀನ್ ಬಂದು ಎಲ್ಲ ಸ್ವಚ್ಛ ಮಾಡ್ಬಿಟ್ಟಿದ್ದೆ ಅಂದ್ರೆ. ನೀನ್ ಮಾಡ್ತಿದ್ಯಪ್ಪ, ನಾನಲ್ಲ, ನೀನೇ ಎಲ್ಲದಕ್ಕೂ ಕಾರಣ, ಕರ್ತ ಎಲ್ಲ ನೀನೇ ಅಪ್ಪ. ಅದೇ ತರ ನಮ್ಮ ಮನಸ್ಸನ್ನು ಅದೇ ತರ ಇದೇ ತರ ಈ ತರ ನಮ್ಮ ಮನಸ್ಸನ್ನ ಕೊಳೆನೆಲ್ಲ ಅಪ್ಪ ತೆಗಿತಾರೆ ಅನ್ನೋದು ಅವಾಗ ನನಗೆ ಗೊತ್ತಾಯ್ತು. ಒಂದೊಂದೇ ಕೊಳೆಗಳು, ಕೆಟ್ಟ ಕೆಟ್ಟ ಯೋಚನೆಗಳು, ಏನೋ ಒಂದು ಅದನ್ನೆಲ್ಲ ಕಿತ್ತಿ ಬಿಸಾಕೋದು ಆ ರೂಪದಲ್ಲಿ. ನಾನು ಅದಕ್ಕೆ ಈಗ್ಲೂ ಅಲ್ಲೇನು ಹುಲ್ಲು ಬೆಳೆದ್ರೆ ನಾನು ಕುತ್ಕೊಂಡು ಕ್ಲೀನ್ ಮಾಡ್ತೀನಿ. ಆಮೇಲೆ ಒಂದು ಬುಕ್ಕಲ್ಲಿ ಓದಿದೆ ಅದನ್ನ, ಅಲ್ಲಿ ಮನೆಗೆ ಬಂದ್ಮೇಲೆ ಅಪ್ಪನ ಬುಕ್ಕಲ್ಲಿ ಭಗವಂತನೇ ಆಯ್ಕೆ ಮಾಡ್ಕೊಂಡ್ಬಿಡ್ತಾನಂತೆ. ಈ ಸೇವೆಗೆ ಇವರೇ ಕೊಟ್ಟು ಅವನು ಅವಾಗ ಆ ಸೇವೆ ಕೊಡ್ತಾನಲ್ಲ, ಅವನ ಅನುಗ್ರಹ ಆಗಿರುತ್ತಂತ. ಅವನ ಅನುಗ್ರಹ ಆದ್ರೆ ಮಾತ್ರ ಸೇವೆ ಸಿಗುತ್ತಂತ. ಬಹಳ ಖುಷಿ ಆಯ್ತಪ್ಪ, ನಿನ್ನ ಅನುಗ್ರಹ ಮಾಡನೆ. ನಿಮಗೆ ಅಪ್ಪ ದೃಢವಾದ ನಂಬಿಕೆ ಅಪ್ಪನಲ್ಲಿ ಹುಟ್ಟಿದಂತ ಘಟನೆ ಯಾವುದು? ಅದೇ ದೃಢವಾದ ನಂಬಿಕೆ. ಗಣಗಪುರದಲ್ಲಿ ಅವರೇ ಶಿವ ಅಂತ ಹೇಳ್ಬಿಟ್ರಲ್ಲ, ಅವತ್ತಿನಿಂದನೇ ದೃಢತೆ ನನಗೆ. ಅಂದ್ರೆ ಇವಾಗ ನಿಮ್ಗೆ ಎಲ್ಲ ಇದಾಗ್ತೈತೆ. ಅವಾಗ ಅಪ್ಪ ಮಾತಾಡಿದ್ದು, ಅಪ್ಪ ಕಣ್ಣು ಈ ತರ ನಾನು ಅವಾಗ ಹೋಗಿ ಅಪ್ಪನ ಹತ್ರ ಯಾಕೆ ಕೇಳಲಿಲ್ಲ ನೋಡಿ, ಈಗ ಕೇಳಕ್ ಹೋದ್ರೆ ಏನ್ ಅನ್ಕಂತಾರೋ ಅಪ್ಪ ಒಂದ್ಸರಿ ಅಂದ್ರು, ಈಗ ಪಾರಾಯಣ ಮಾಡ್ತಾ ಕೂತಿದ್ವಿ, 3 ದಿವಸದ ಪಾರಾಯಣ ಇತ್ತು. ಹಣೆಗೆ ಸ್ಟಿಕ್ಕರ್ ಇಟ್ಕೋಬಾರ್ದಂತೆ. ಅಪ್ಪ ಗಂಧ ಇಡಕ್ ಬರ್ತಿದ್ರು, ಬೆಳಗಿಂದ ಬರ್ತಿದ್ರು ನೋಡಿ. ನಾನ್ ಸ್ಟಿಕ್ಕರ್ ಇಟ್ಕೊಂಡ್ಬಿಟ್ಟಿದ್ದೆ. ಅಕ್ಕಪಕ್ಕದವ್ರು ಯಾರು ಹೇಳಿಲ್ಲ. ಅಪ್ಪ ಆ ಕಡೆಯಿಂದ ಗಂಧ ಇಟ್ಕೊಂತ ಬಂದು ನನಗೆ ಇಡ್ಲಿಲ್ಲ, ಮುಂದಕ್ಕೆ ಹೋಗ್ಬಿಟ್ರು. ಪಕ್ಕದವ್ರಿಗೆ ಕೇಳಿದೆ, ಯಾಕಮ್ಮ ಅವ್ರು ನನಗೆ ಗಂಧ ಇಡ್ಲಿ, ನೀವು ಮೊದ್ಲು ಸ್ಟಿಕ್ಕರ್ ತೆಗಿರಿ ಬಿಡ್ತಾರೆ. ಬೇಗ ತಕೊಂಡ್ ಅಪ್ಪ ಸ್ಟಿಕ್ಕರ್ ತಕೊಂಡಿನಪ್ಪ ಅಂದ್ಬಿಟ್ಟೆ. ಹಿಂದಕ್ಕೆ ಬಂದ್ರು, ಬಂದ್ ಗಂಧ ಇಟ್ಟು ಬಂದದ್ದು ಯಾಕೆ ಅನ್ನೋದು ಮರ್ತ್ಬಿಟ್ಟಿಯ ನೀನು ಅಂತ ಬೈದು ಹೋದ್ರು ನನಗೆ ಅಪ್ಪ. ಬಂದದ್ದು ಯಾಕೆ ಅನ್ನೋದನ್ನ ಮರ್ತ್ಬಿಟ್ಟಿಯಲ್ಲಮ್ಮ ನೀನು ಅಂದ್ರು. ಅದು ಈಗ ಅನಿಸುತ್ತೆ ಮನಸ್ಸಿಗೆ, ಅಲ್ಲ ನಾನು ಎಂತ ಇದು ಏನು ಮಗ್ಬೇಕಾಗಿತ್ತು. ಅಪ್ಪ ಅವಾಗ ಹಂಗೆ ಹೇಳಿದ್ರಲ್ಲ, ನಾನು ಅಪ್ಪನ ಕೇಳ್ಬೇಕಾಗಿತ್ತಲ್ಲ, ಕೇಳಪ್ಪ ನಾನು ಬಂದಿದ್ದೆ ಯಾಕೆ ಅಂತ. ಈಗ ಹೋಗಿ ಕೇಳಬೇಕು ಅಂದ್ರೆ ಭಯ ಆಗತ್ತೆ. ಭಗವಂತನಲ್ಲಿ ನಾವು ಹೆಂಗ್ ಮಾತಾಡಿದ್ರೆ ಏನಾಗುತ್ತೋ ಅಂತ ಹೆದರಿಕೆ ಅಷ್ಟೇ. ಅವನು ಸಾಕ್ಷಾತ್ ಭಗವಂತನೇ, ಸಾಕ್ಷಾತ್ ಶಿವನೇ. ಕೈಲಾಸದಲ್ಲಿ ಯಾರು ಇಲ್ಲ, ಎಲ್ಲ ಶಿವ ಪಾರ್ವತಿ, ಶಿವ ಗಣಗಳು ಎಲ್ಲ ದೊಡ್ಡೇರಲ್ಲೇ ಇರೋದು. ಆಮೇಲೆ ನೋಡಿ, ಭಾರತದಲ್ಲಿರೋ ಭೂಮಂಡಲದಲ್ಲಿರೋ ದೇವತೆಗಳೆಲ್ಲ ಇರೋದೇ ದೊಡ್ಡೇರಿ. ಅಲ್ಲಿಗೆ ಬರ್ತಾರೆ ಹೋಗ್ತಾರೆ, ಎಲ್ಲರೂ ಬರ್ತಾರೆ. ಅಪ್ಪನ ನಾವು ಅಷ್ಟು ದೃಢವಾಗಿ ನಂಬಿರ್ತೀವಕ್ಕ. ಸಾಕ್ಷಾತ್ ಅಪ್ಪ ಗುರು ನಂಬಿಕೆ ಎಲ್ಲ ಅಂತ ನಂಬಿರ್ತೀವಿ. ಈಗ ನಮಗೆ ಒಂದು ನಿಭಾಯಿಸಕ್ಕಾಗಲ್ಲಪ್ಪ ಅನ್ನೋ ಅಷ್ಟು ಕಷ್ಟಗಳು ಒಂದೊಂದು ಟೈಮ್ ಬಂದು ಬಿಡ್ತದೆ. ಅವಾಗ ನಾವು ಆತನ ಬಿಟ್ಟರೆ ಬೇರೆ ಯಾರನ್ನು ನಾವು ಆ ಟೈಮಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ. ಯಾಕಂದರೆ ಅಷ್ಟು ನಂಬಿಕೆ ಅಪ್ಪನಲ್ಲಿರೋದು. ಆ ಥರ ಏನಾದರೂ ಒಂದು ನಿಮ್ಮ ಜೀವನದಲ್ಲಿ ಏನಾದರೂ ಥರ ಘಟನೆ ನಡೆದಿರೋದು, ಇನ್ನಪ್ಪ ನೀನೇ ನನ್ನನ್ನು ಕಾಪಾಡಬೇಕು ಅಂತ ಒಂದು ಘಟನೆ ನಡೆದಿರೋದು, ಅವಾಗ ಆ ಟೈಮಲ್ಲಿ ನಿಮಗೆ ಅಪ್ಪ ನಿಮಗೆ ಆ ಥರ ಸ್ಪಂದಿಸಿದ್ರು,
ಹೆಂಗ್ ನಿಮಗೆ ಆ ಸಮಸ್ಯೆ ಸಮಸ್ಯೆ ಬಗೆಹರಿತು? ಆ ಥರದ್ದು ಏನಾದರೂ ಒಂದು ಅನುಭವ ಇದ್ರೆ ಹೇಳ್ರಿ ಅಮ್ಮ. ಇದು ಕರೋನಾ ಬರೋದಕ್ಕಿಂತ ಮುಂಚೆ 3 ತಿಂಗಳು ಮುಂಚೆ ನಡೆದಿದ್ದಮ್ಮ. ಅದು ಒಳಗೆ ಟೈಫಾಯ್ಡ್ ಇದೆ, ನಾನು ಅದು ಅಬ್ಸರ್ವ್ ಮಾಡಿಲ್ಲ. ಮತ್ತೆ ಸುಮ್ಮನೆ ಏನೋ ಮಾಡ್ಕೊಂಡು ಹೋಗ್ತಾ ಇದ್ದೆ ಕೆಲಸಗಳು. ಒಂದ್ಸಾರಿ ಶಿವಮೊಗ್ಗಕ್ಕೆ ಹೋದಾಗ ಬಸ್ಸಲ್ಲಿ ಇಲ್ಲಿ ಒಂದು ಸೊಳ್ಳೆ ಕಡಿತು ಕೈಗೆ ಅಷ್ಟೇ. ಅದು ಕಳೆದಿದ್ದೇನೆ. ಅದು ಗುರುವಾರ ಅಲ್ಲಿ ಭಜನೆಗೆ ಹೋಗಿದ್ರು. ಅಲ್ಲಿ ಹೋದಾಗ ತುಂಬ ನೈಟ್ ಲೇಟ್ ಆಯಿತು. ಭಕ್ತರ ಮನೆಗೆ ಕರ್ಕೊಂಡು ಹೋದ್ರು ಅವರು. ರಾತ್ರಿ ಚಳಿ ಅಂದರೆ ಚಳಿ. 2-3 ಬೆಡ್ಶೀಟ್ ಹಚ್ಕೊಂಡು ಅವರು ಗುಳಿಗೆ ಕೊಟ್ಟರು, ಎಲ್ಲ ಕೊಟ್ಟರು. ಆಮೇಲೆ 3ಗೆ ಬಂದೆ. ಮನೆಗೆ ಬಂದು ಹಚ್ಕೊಂಡು ಮಲ್ಕೊಂಡ್ಬಿಟ್ಟೆ ನಾನು. ಇದು ಯಾವಾಗ ಆಗಿದ್ದು ಅಂದರೆ ಎಲ್ಲ ಗಿರಿನಾರ್ಗೆ ಹೋದ್ರಲ್ಲ, ಬಪ್ಪಣ್ಣವ್ರು ಕರ್ಕೊಂಡು ಫ್ಲೈಟಲ್ಲಿ ಹೋದ್ರಲ್ಲ ಅವಾಗ. ಅದು ಈಶಾನ್ಯನ ಹೆಸರು ಬುಕ್ ಆಗ್ಬಿಟ್ಟಿತ್ತು. ನಾನು ಮಲ್ಕೊಂಡಕ್ಕೆ ಎದ್ದೇ ಇಲ್ಲ 3 ದಿವಸ 4 ದಿವಸ. ಆಮೇಲೆ ಭಕ್ತರು ಬಂದರು. ಭಕ್ತರೆಲ್ಲ ಬಂದು ಅಯ್ಯೋ ಎಷ್ಟು ಸೀರಿಯಸ್ ಆಗಿಬಿಟ್ಟಿದೆ, ಬರ್ರಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಇಲ್ಲ ಅವರೇ ಕರ್ಕೊಂಡು ಹೋದ್ರು. ಭಕ್ತರೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ರಕ್ತ ಎಲ್ಲ ಟೆಸ್ಟ್ ಮಾಡಿ, ಡಾಕ್ಟ್ರ್ ಯಾರು ಕೇಸ್ಗಳು ಹಿಡಿಯೋಕೆ ರೆಡಿ ಇಲ್ಲ. ಈ ಕೇಸೇ ಹಿಡಿತಾ ಇಲ್ಲ ಡಾಕ್ಟ್ರುಗಳು. ಇಲ್ಲ ಇದು ಭಾಳ ಸೀರಿಯಸ್ ಆಗುತ್ತೆ, ನೀವು ಮಣಿಪಾಲಿಗೆ ತಗೊಂಡು ಹೋಗ್ಬೇಕು ಅನ್ನೋಕ್ಕಾಗ್ಬಿಟ್ಟಿಲ್ಲ. ಆಮೇಲೆ ನಮ್ಮ ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ ಶಿವರಾಜ್ ಹತ್ರ. ಅವರು ಇವರಿಬ್ಬರ ಕೈಯಲ್ಲಿ ಬರ್ಸ್ಕೊಂಡು, ನಮ್ಮ ಗೀತಾ ಯಶಮ್ಗೆಲ್ಲ ಬರ್ಸ್ಕೊಂಡು 2 ದಿವಸ ಆಗೋವ್ರಿಗೆ ಏನೂ ಹೇಳೋಕ್ಕಾಗಲ್ಲ, ಟ್ರೀಟ್ಮೆಂಟ್ ಶುರು ಮಾಡಿದ್ರು. ಅವರು ಡೈಲಿ ಗ್ಲುಕೋಸ್ ಏರಿಸೋದು ಮಾಡೋದು, ಆಮೇಲೆ ಇಂಜೆಕ್ಷನ್ ಕೊಡೋದು ಮಾಡೋದು. 9 ದಿವಸ ಕೊಡಬೇಕಿದು ಅಂದರು. ಅಲ್ಲ ಅವನು ಹೋಗಲ್ಲ ನನ್ನ ಗಿರಿನಾರಿಗೆ ಅಂತ ಇದ್ದೆ. ನಾವು ಹೇಳಿ ಕಳಿಸಿದ್ವಿ ಏನಾಗಲ್ಲ ಅವ್ರಿಗೆ. ಹೋದ ಗಿರಿನಾರಿಗೆಲ್ಲ. ಅಲ್ಲಿಗೆ ಹೋದಾಗ ಅಪ್ಪನಿಗೆ ಫೋನ್ ಮಾಡಿದ್ದಂತ ಅವ್ನು ಗಿರಿನಾರಿಗೆ ಬಂದು ಈಶಾಣ್ಣ ಹಿಂಗಾಗೈತಪ್ಪ ಅಂತ. ಆ ಟೈಮಲ್ಲಿ ಗಿರಿನಾರದಲ್ಲಿ ಇಲ್ಲಿ ಇವಳು ಗೀತಾ ಅವಳ ಮಗ ಇಬ್ಬರೇ ಇದ್ದಿದ್ದು. ಅವಳ ಕರ್ಕೊಂಡು ಹೋಗಿ ಬರ್ತಿಲ್ಲ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬರೋದು, ಇಂಜೆಕ್ಷನ್ ಮಾಡಿಸಿ ಗ್ಲುಕೋಸ್ ಹಾಕ್ಸಿ ಕರ್ಕೊಂಡು ಬರ್ತಿದ್ರು. ಬರೀ ಗಂಜಿ 21 ದಿವಸ. ಇದು ಪಪ್ಪಾಯಿ ಎಲೆ ರಸ ಬೆಳಿಗ್ಗೆ 1 ಲೋಟ, ಮಧ್ಯಾಹ್ನ 1 ಲೋಟ, ರಾತ್ರಿ 1 ಲೋಟ. ಯಾವ ಜನ್ಮದ ಪಾಪ ಕಳೆದ್ರೋ ಅಪ್ಪ ಗೊತ್ತಿಲ್ಲ. ಆ ಕಹಿ ಕುಡಿಬೇಕಾದ್ರೆ ಅಯ್ಯೋ ಭಗವಂತ, ಅಷ್ಟು ವಿಷ ಇರುತ್ತೆ ಅದು. ಆಮೇಲೆ 3 ದಿವಸ, ಫಸ್ಟ್ನೇ ದಿವಸ ಇವರೆಲ್ಲ ಗಿರಿನಾರಿಗೆ ಹೋದ್ಮೇಲೆ ಫಸ್ಟ್ನೇ ದಿವಸ ಏನಾಯಿತು, ಕನಸಲ್ಲಿ ಇವರು ಒಬ್ಬರು ಭಕ್ತರು ಬಂದು ನೋಡಮ್ಮ ಅಲ್ಲಿ ಗಾಣಗೋಪುರ ಕಾಣ್ತಾ ಇದೆ ಅಂದರು. ನೋಡಿದೆ, ಅಲ್ಲಿ ಸಂಗಮದಲ್ಲೆಲ್ಲ ದೀಪಗಳು ಉರಿತಾ ಇದ್ವು ಕನಸಲ್ಲಿ. ಎಲ್ಲ ದೀಪ ಉರಿ, ನದಿ ರೈಲ್ ಅದೇನೋ ಸಂಗಮದಲ್ಲಿ ಅಮರಜ ಭೀಮಾ ನದಿ ಇದೆಯಲ್ಲ, 2 ದಂಡೆಯಲ್ಲೂ ದೀಪ ಉದ್ದಕ್ಕೂ ಉರಿತಾ ಇದ್ವು. ಆಮೇಲೆ ಎಚ್ಚರ ಆಯಿತು, ಬೆಳಗ್ಗೆ ಒಳಗೆ ಕನಸು ಹೇಳಿದೆ. ತಿರ್ಗಾ ಮಾರನೇ ದಿವಸ ರಾತ್ರಿ ಮಲ್ಕೊಂಡಾಗ ಮಂಚದ ಮೇಲೆ ಮಲಗಿದ್ದೀನಿ. ಒಬ್ಬ ಹೆಣ್ಮಗಳು ಬಂದು ಕೂತಿದ್ದಾಳೆ. ಅಮ್ಮ ಬಂದಾರೆ ಆ ರೂಪದಲ್ಲಿ. ಆ ಹೆಣ್ಮಗಳಿಗೆ ಇಲ್ಲಿ ಕರಿ ನತ್ತು ನಂದು ಇದಿರುತ್ತಲ್ಲ, ಮೂಗುತಿ, ಹುಲಿಗೆಮ್ಮನ ಮೂಗಲ್ಲಿದೆ ಅದು. ಎಲ್ಲ ನವರತ್ನಗಳು ಎಲ್ಲ ಕೂಡಿಸಿ ದೊಡ್ಡ ನತ್ತು ಅದು. ಆ ನತ್ತು ನನ್ನ ಕಡೆಗೆ ಐತದ. ಆ ಅಮ್ಮ ಹಿಂಗ್ ಕೂತಿದ್ದಾಳೆ ಮಂಚದ ಮೇಲೆ. ಅನ್ನೇನು ನಾನು ಹಿಂಗ್ ಮಲಗಿದ್ದೀನಿ, ಅವಳು ನನ್ನ ಭಾಗದ ಸೈಡ್ಗೆ ಕೂತಾಳೆ. ಕಣ್ಬಿಟ್ಟು ನೋಡಿ ಕೇಳ್ದ ಅಮ್ಮನಿ, ಯಾರಮ್ಮ ನೀನು? ಇಲ್ಲ ನಾನು ಕರಿಯಮ್ಮ, ಹುಲಿಗೆಮ್ಮ ನೀನ್ ನೋಡಕ್ ಬಂದೀನಿ ಅಂತ. ಹುಲಿಗೆಮ್ಮ ನಾನು ನೀನ್ ನೋಡಕ್ ಬಂದೀನಿ ಅಂತ. ಅವಳು ನಮ್ ಗೀತನ ತವ್ರ ಮನೆ ದೇವ್ರು ಅದು. ಅದು ಅನ್ನಿಸ್ತು ನನಗೆ, ಗೊತ್ತಾಯ್ತು ಅಮ್ಮನೇ ಬಂದಿರೋದು ಇದು. ಆಮೇಲೆ ತಿರ್ಗಾ ಮಾರನೇ ದಿವಸ 2 ಕನಸು ಆಯ್ತಾ. 3ನೇ ದಿವಸ ಅದು. ಅವತ್ತಿದು ಕನಸಲ್ಲ, ರಿಯಲ್ ನಡೆದ ಘಟನೆ. ರಾತ್ರಿ ಎಲ್ಲ ಗಂಜಿ ಎಲ್ಲ ಕೊಟ್ಟು, ಔಷಧಿ ಗುಳಿಗೆ ಎಲ್ಲ ಕೊಟ್ಟು, ಅವಳ ಗೀತಾ ಏನು ಮಾಡಿ ರೂಮಲ್ಲಿ ಮಲಗಿಸಿ ಸೊಳ್ಳೆ ಪರ್ದೆ ಕಟ್ಟಿ ರೂಮ್ ಬಾಗಿಲು ಹಾಕೊಂಡ್ಬೇಕು. ಅವರಿಬ್ಬರು ತಾಯಿ ಮಗ ಲೈಟ್ ಎಲ್ಲ ಆಫ್ ಮಾಡಿದ್ರು. ಅಲ್ಲಿ ಹಾಲಲ್ಲಿ ಮಲಗಿದ್ರು. ಬೇಗ ಮಲಗಿದ್ದೆ, 7-7:30, ಹುಷಾರಿರ್ಲಿಲ್ಲಲ್ಲ. 9-10 ಗಂಟೆಗೆ ಎಚ್ಚರ ಆಯ್ತು. ರೂಮಿನ ಲೈಟ್ ಹಾಕಿತ್ತು. ರೂಮಿನ ಲೈಟ್ ಯಾರು ಹಾಕಿದ್ರು ನೋಡಿದೆ. ನಾನು ಹಿಂಗ್ ಮಂಚದ ಮೇಲೆ ಹಿಂಗ್ ಮಲಗಿದ್ದೀನಮ್ಮ, ನನ್ನ ಕಾಲ್ ಕಡೆಗೆ ನಿಂತಿದ್ದಾನ ಅವನು. ಯಾರು ಅಂತ ಗೊತ್ತಿಲ್ಲ. ರಿಯಲ್ ನಡೆದಿರೋದು, ಕಣ್ಣಾರೆ ನೋಡಿದೀನಿ ನಾನು. ಕನಸಲ್ಲ, ನಿದ್ದೆ ಅಲ್ಲ. ಆದ್ರೆ ಮಂಪರ ಅವನೇ ಕೊಟ್ಬಿಟ್ಟ, ಮಾತಾಡಿಸ್ಬಾರ್ದಕ್ಕೆ ಅಂತೇಳಿ. ಆ ಮಂಪರಲ್ಲೇ ಅವ್ನು ನೋಡಿದೀನಿ ನಾನು. ನನ್ನ ಕಾಲ್ಸಂದಲೇ ನಿಂತಿದ್ದಾನೆ. ಸೊಳ್ಳೆ ಪರ್ದೆನ ಪೂರ ಎಡಗೈಯಿಂದ ಹಿಂಗೆ ಎತ್ತಿಡಿದೆ ಅಲ್ಲ, ಹಿಂಗೆ ಹಿಡ್ಕೊಂಡಿದ್ದಾನೆ. ಅವನ್ ನೋಡಿದ್ರೆ ವೈಟ್ ಡ್ರೆಸ್ಸು, ಶ್ರೀಪಾದಲ್ಲೊಬ್ಬರ ಡ್ರೆಸ್ ಹಂಗೆ. ಮೇಲ್ಗಡೆ ತುರುಬು ಕಟ್ಟಿದ್ದಾನೆ, ರುದ್ರಾಕ್ಷಿ ಸುತ್ತಿದೆ, ಸೇಮ್ ಶ್ರೀರಾಮಚಂದ್ರನ ಹಾಗೇನೆ. ರುದ್ರಾಕ್ಷಿ ಎಲ್ಲ ಇಳೆ ಬಿದ್ದಿದೆ. ನನ್ನೇ ನೋಡ್ತಾ ಇದ್ದಾನೆ. ಅಪ್ಪ ನೋಡಿದ್ರಲ್ಲ ಅವತ್ತು ಆ ತರ ದೊಡ್ಡ ದೊಡ್ಡ ಕಣ್ಣುಗಳು, ಅಮೃತ ದೃಷ್ಟಿ ಬಿಟ್ಟಿದ್ರಲ್ಲ ಆ ತರ.
ಇವನ್ ಯಾರಪ್ಪ ಹಿಂಗ್ ರೂಮ್ನಾಗ ಬಂದು ಹಿಂಗ್ ನಿಂತ ನೋಡಿ ಗೀತಾ ನೋಡ್ಬೇಕ ಬೇಡ ಕರಿ ಕೂಗ್ಬೇಕು ಅಂತೀನಿ ವಾಯ್ಸ್ ಬರಲ್ಲ. ಹೌದು. ಹಂಗೆ ನೋಡ್ತಾ ಇದ್ದೀನಿ, ಅಯ್ಯೋ ನಮ್ಮ ಅಂತಂದ್ರೆ ಸುಮ್ಮನೆ ನೋಡೋಣ ಕಣ್ಬಿಟ್ಕೊಂಡು ಮಲ್ಗಾನ ಹೋಗ್ತಾನೇನೋ ಅಂತಂದು ಸುಮ್ಮನೆ ಕಣ್ಬಿಟ್ಕೊಂಡು 10-15 ನಿಮಿಷ ನೋಡಿದೆ, ಮತ್ತೆ ಕಣ್ಬಿಟ್ಟರೆ ಮತ್ತೆ ಹಂಗೆ ನಿಂತಾನೆ. ಇದೇ ತರ ಮಾಡಿದೆ ನಾನು ಸುಮಾರು, ಅದೇನು ಲೆಕ್ಕ ಇಲ್ಲ. ಕಣ್ಮುಚ್ಚಿ ಮಲ್ಕೊಳ್ಳೋದು, ನೋಡೋದು, ಮತ್ತೆ ಅವ್ನು ಹಂಗೆ ನಿಂತ್ಕೊಂಡಿರೋದು, ನನ್ನೇ ನೋಡ್ತಾ ಇರೋದು ಕರುಣಾಪುರದ ದೃಷ್ಟಿಯಿಂದ. ಬೆಳಗ್ಗೆ ಕರೆಯೋವರೆಗೂ ಹಾಗೆ ನಿಂತಾನೆ ನೋಡ್ರಿ. ಬೆಳಗ್ಗೆ ಯಾವಾಗ ಹರಿತೋ ಅವಾಗ ನಾನು ಇನ್ನೊಂದ್ಸರಿ ಕಣ್ಬಿಟ್ಟು ನೋಡ್ತೀನಿ, ಮಾಯ ಆಗ್ಬಿಟ್ಟ. ನಾನು ಮಲಗೇ ಇಲ್ಲ, ನಿದ್ದೆನೇ ಇಲ್ಲ, ಬರೀ ಅವ್ನು ನೋಡೋದು, ಕಣ್ಮುಚ್ಕೊಂಡು ಮಕ್ಕಳೋದು, ಮತ್ತೆ ಅವ್ನು ನೋಡೋದು. ಎದ್ದೇಳ್ಬೇಕು ಅನ್ನಿಸ್ತಾ ಇಲ್ಲ, ಅವನ್ನ ಕಾಲ ಮುಟ್ಟ ನಮಸ್ಕಾರ ಮಾಡ್ಬೇಕು ಅನ್ನಿಸ್ತಾ ಇಲ್ಲ. ಅಪ್ಪ ಅದು ಆ ರೂಪದಲ್ಲಿ ಬಂದಿದ್ದು. ಅಪ್ಪ ಆ ತರ ದರ್ಶನ, ಅಲ್ಲಿಂದ ಹುಷಾರಾಗ್ಬಿಟ್ಟು. ಹೆಂಗ್ ಹುಷಾರ ನಿಧಾನಕ್ಕೆ ನಿಧಾನವಾಗಿ ಅವತ್ತಿಂದನೇ ಅವಳು 11 ಪಾರಾಯಣ ಹಿಡಿದಿದ್ಲು, ಅವತ್ತಿಗೆ ಸಮಾಪ್ತ ಮಾಡಿದ್ಲು. ಅಲ್ಲಿಂದ ಎಲ್ಲ ಚೆನ್ನಾಗ ಅಪ್ಪ ಮರು ಜನ್ಮ ಕೊಟ್ಟರು. ಅಂದ್ರೆ ಅಪ್ಪ ಅದು ಹಿಂದಿನ ಜನ್ಮ ಓದದು, ನೀವು ಮರು ಜನ್ಮ ಶ್ರೀಪಾದವಲ್ಲಭರೇ ಬಂದಿರೋದು ಅದು. ಅವರೇ ಶ್ರೀಪಾದವಲ್ಲಭರೇ ಬಂದಿರೋದು. ಅಪ್ಪನೇ ಅಲ್ವಾ ಶ್ರೀಪಾದವಲ್ಲಭ? ಅಪ್ಪನೇ ಸರ್ವವು, ಸಕಲ ದೇವಿ ದೇವತಾ ಸ್ವರೂಪನು ಅಪ್ಪನೇ. ದೇವತಾ ಸ್ವರೂಪನ ಅವನೇ. ಅಪ್ಪನೇ ಇಲ್ಲ. ನಾನು ಚಿಕ್ಕವಳಿದ್ದಾಗ ಒಂದ್ಸರಿ, ಅಂದ್ರೆ ಚಿಕ್ಕಂದಿನಿಂದ ಹೇಳ್ಬೋದಲ್ಲ, ಚಿಕ್ಕಂದಿನಿಂದನು ಚಾಮುಂಡೇಶ್ವರಿ ಬಹಳ ಇಷ್ಟ ನನಗೆ. ಎಲ್ಲ 3 ವರ್ಷ ವಯಸ್ಸಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ರೆ ನಾನು ದಿಕ್ಕು ನೋಡ್ತಿದ್ದೆ. ಮೈಸೂರು ಯಾವ ದಿಕ್ಕಿಗಿದೆ, ಈ ದಿಕ್ಕಿಗಿದೆಯಾ, ಚಾಮುಂಡಿ ಬೆಟ್ಟ ಎಲ್ಲಿದೆ ಅಂತ ನೋಡ್ತಿದ್ದೆ ನಾನು. ಆಮೇಲೆ ಬುದ್ಧಿ ತಿಳಿದಾಗ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು, ಆಕೆ ದರ್ಶನ ಮಾಡೋದು, ಬರೋದು. ಆಮೇಲೆ ಒಂದು ದಿವಸ ದೇವಿನೇ ಕನಸಲ್ಲಿ ಬಂದ್ರು, ಅಪ್ಪ ಸಿಗೋದಕ್ಕಿಂತ ಮುಂಚೆ. ಅದು ಅಪ್ಪನೇ, ಅದನ್ನು ಅವರೇ ಆರೋಪ, ಶ್ರೀಪಾದವಲ್ಲಭನೇ ಆರೋಪ. ಕನಸಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ದೇವಸ್ಥಾನದಲ್ಲಿ ಈ ಕಡೆಗೆ ನೀವು ನೋಡಿದ್ದೀರಲ್ಲ, ಅಲ್ಲಿ ಕುಂಕುಮಾರ್ಚನೆ ಮಾಡಿಸ್ತಾರೆ, ಆ ಕಡೆಗೆ ನಾನು ಕೂತಿದ್ದೀನಿ. ಒಳಗಡೆ ಗರ್ಭಗುಡಿ ಒಳಗಿಂದು ಮೂಲ ಮೂರ್ತಿ ಕಾಣ್ತಾ ಇದೆ ನನಗೆ, ಚಾಮುಂಡೇಶ್ವರಿ. ಅಷ್ಟು ಸುಲಭವಾಗಿ ಕಾಣಲ್ಲ ಅಂತ ಇದೆ ಯಾರಿಗೂ, ಪೂರ ಕಾಣ್ತಾ ಇದೆ. ನೋಡ್ತಾ ಇದ್ದೀನಿ, ಆ ಮೂರ್ತಿಯಿಂದ ನೋಡ್ರಿ ಈಗ್ಲೂ ಎದ್ದು ಬರ್ತಾಳೇನೋ ಅನ್ನಂಗಿದೆ. ಹಂಗೆ ಕೊರವಂಜಿ ರೂಪದಲ್ಲಿ ಬಂದ್ಬಿಟ್ಲು, ಮೂರ್ತಿ ಒಳಗಿಂದಾನೆ. ಇಷ್ಟು ಚೆನ್ನಾಗಿ ಬಂತು ಅಂದ್ರೆ ನನಗೆ ವರ್ಣಿಸಕ್ಕಾಗಲ್ಲ. ಅಪ್ಪನೇ ಆ ರೂಪದಲ್ಲಿ ಬಂದಿದ್ದು. ಹಂಗೆ ಬಂದು ನನ್ನ ಹತ್ರ ಬಂದು ಬುಟ್ಟಿ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡಿದ್ದು. ಹಾಗೆ ಹೇಳಿದ್ಲು, ಯಾಕೆ ಯೋಚನೆ ಮಾಡ್ತೀಯಾ? ಆಕೆ ಬಂದು ಮಾತಾಡ್ಸಿದ್ ನನಗೆ. ನಾನಿದ್ದೀನಿ, ನೀನ್ ಯಾಕೆ ಯೋಚನೆ ಮಾಡ್ತೀಯಾ? ನಾನು ಇದ್ದೀನಿ ಅಂತ ಅವಾಗ ಒಂದು ಹೇಳಿದ್ರು. ಅಂದ್ರೆ ನೀವು ಇಷ್ಟು ಗಣಗಪರ ಅದೆಲ್ಲ ಹೋಗ್ತಿರಲ್ಲ, ನಿಮಗೆ ಬರ್ತತೆ ನಿಮಗೆ ಅಂತ. ನಮಗೆ ಇಲ್ಲಿ ಸಾಮಾನ್ಯ ಹೋಗ್ತಿವಿ, ಒಂದ್ ಊರಿಗೆ ಹೋಗುವಂತ ಸುಸ್ತಾಗ್ಬಿಡೋದು, ಆ ತರ ಇದೆಲ್ಲ ಆಗುತ್ತೆ. ನಿಮಗೆ ಈ ವಯಸ್ಸಿನಲ್ಲಿ ನಿಮಗೆ ಮನ್ಸು ಹೆಂಗೆ, ನಿಮಗೆ ಅದು ಚೈತನ್ಯ ಅದನ್ನೆಲ್ಲ ಯಾಕೆ ಕೊಡೋದು ನಿಮಗೆ? ಅಪ್ಪನೇ ಕೊಡೋದು, ಅಪ್ಪನೇ ಕಳಿಸೋದು, ಎಲ್ಲೋದು ಅಪ್ಪನೇ ಕಳಿಸೋದು ನನಗೆ. ಹೌದು, ಅವರೇನೆ ದಿಢೀರಂತ ಇದಕ್ಕಿದ್ದಂಗೆ ಗಣಗಪುರ ಕಳಿಸೋದು, ದಿಢೀರಂತ ಪಿಠಾಪುರ ಕಳಿಸೋದು. ಫಸ್ಟ್ ಟೈಮ್ ಪಿಠಾಪುರಕ್ಕೆ ಒಬ್ಬಳೇ ಹೋಗಿದ್ದೀನಿ ನಾನು. ಅಪ್ಪನಿಗೆ ಹೇಳಿ ಹೋಗಿ ಅಲ್ಲಿ ಹೋದ್ಮೇಲೆ ತೆಲುಗು ಭಾಷೆ ಬರಕತ್ಬಿಡ್ತು. ಎಲ್ಲರ ಹತ್ರ ತೆಲುಗು ಮಾತಾಡೋದು ಫಸ್ಟ್ ಟೈಮ್ ಹೋದಾಗೇನೆ. ಅಷ್ಟು ಚೆನ್ನಾಗಿ ದರ್ಶನ ಕೊಟ್ಟಿದ್ದು ಅಪ್ಪನ. ಅಲ್ಲಿ ನಾನು ಅಲ್ಲಿದ್ದೀನಿ ಅಂತ ಕರೀತಾರೆ ಅಪ್ಪ. ನಾನು ಯಾಕೆ ಹೋಗ್ತೀನಿ ಅಂದ್ರೆ ಅಪ್ಪನ ವಿವಿಧ ರೂಪಗಳನ್ನ ಅಲ್ಲಿ ನೋಡ್ತೀನಿ ನಾನು. ಅವರ ಕ್ಷೇತ್ರಗಳು ಎಲ್ಲೆಲ್ಲೂ ಅವರೇ ಇದ್ದಾರೆ. ಈ ಗೋಕರ್ಣದಲ್ಲೂ ಅಪ್ಪನೇ ಇದೆ, ಎಲ್ಲೋದು ಅವನೇ. ಎಲ್ಲ ಶಿವನೇ ಅಲ್ವಾ, ಶಿವನ ರೂಪ, ಬ್ರಹ್ಮ ವಿಷ್ಣು ಮಹೇಶ್ವರ ಅವರ ಅಪ್ಪ. ನೀವ್ ಹೊರಟಾಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಹೋಗ್ಬೇಡ ಆತರ? ಅವರೆಲ್ಲ ಫುಲ್ ಕೋಆಪರೇಷನ್ ಕೊಡ್ತಾರೆ. ಅದೇನಿಲ್ಲ, ಏದಕ್ಕೂ ಬೇಡ ಅನ್ನಲ್ಲ. ಈ ದೇವ್ರಿಗೆ ಹೋಗಕ್ ಮಾತ್ರ ಯಾವುದಕ್ಕೂ ಎಲ್ಲಿಗೆ ಹೋಗ್ಲಿ ಏನೇ ನನಗೆ ಬೇಡ ಅನ್ನೋದೇ ಇಲ್ಲ, ಯಾರು ಅನ್ನೋದೇ ಇಲ್ಲ. ಅದು ಒಂದು ಅಪ್ಪನ ಕೃಪೆನೆ ನನಗೆ. ಭಾಗ್ಯಮ್ಮ, ಇನ್ನೂ ಏನಾದ್ರೂ ನಿಮಗೆ ಅನುಭವ ಇದ್ರೆ, ಇನ್ನೂ ನಾನು ಹೇಳ್ಕೋಬೇಕು ಅನುಭವ ಅಂತ ಅನ್ನೋದು ಏನಾದ್ರೂ ಒಂದು ಘಟನೆಗಳು, ಅನುಭವಗಳು ಥರ ಇದ್ರೆ ಹೇಳ್ರಿ ಭಾಗ್ಯಮ್ಮ. ಆ ಥರ ನಾನು ದೊಡ್ಡೇರಿಗೆ ಹೋದಾಗ ಆಗಿರೋ ಅನುಭವಗಳು, ಅಪ್ಪ ನನಗೆ ಕಾಣಿಸಿರೋ ರೀತಿಗಳು ಬಹಳನೇ ವಿಶೇಷ. ಒಂದ್ಸಾರಿ ನನಗೆ ಶೃಂಗೇರಿలో ಒಬ್ಬ ಹೆಣ್ಮಗಳು ಸಿಕ್ಕಿದ್ಲು. ಈ ಗಣಾನುಭವ ಸರ್ ಬುಕ್ ನೋಡಿ ಇವ್ರು ಯಾರಮ್ಮ ಗುರುಗಳು ಏನೋ ಎಲ್ಲಿ ಸಿಗ್ತಾರೆ ಏನೋ ಅಂತ. ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೆ, ಇಲ್ಲಿ ಬರೀ ದೊಡ್ಡೇರಿಯಲ್ಲಿ ಇರ್ತಾರೆ ಅಂತ ಹೇಳಿದ್ದೆ. ಒಂದು ದಿವಸ ಆ ಅಮ್ಮ ಗುರುವಾರ ಬಂದಿದ್ದಾರೆ, ನಾನು ಇನ್ನೂ ಹೋಗಿಲ್ಲ ಅವಾಗಲ್ಲಿ. ಅವ್ರು ಹೋಗಿ ಏನು ಮಾಡ್ಯಾರ, ಅಪ್ಪನಿಗೆ ಕೇಳಿದಾರೆ ಅವರು, ಇಲ್ಲ ಗುರುಗಳು ಯಾರು ಅಂತ ಕೇಳ್ಬಿಟ್ಟಿದ್ದಾರೆ. ಅವ್ರ ಅಪ್ಪ ಏನ್ ಹೇಳಿದ್ದಾರೆ, ಗುರುಗಳು ಈಗ ಬರ್ತಾರೆ, ನೀವು ಕಾಯ್ತಾ ಇರ್ರಿ ಅಂತ ಹೇಳಿದ್ದಾರೆ. ಹೇಳಿ ಅಲ್ಲೇ ಚೇರ್ ಹಾಕೊಂಡು ಕುತ್ಕೊಂಡಾರ ಅಪ್ಪ. ಆ ನಲ್ಲಿ ಮಾಡಿದಾರಲ್ಲ ಈಗ ಕುಡಿಯ ನೀರು, ಅಲ್ಲಿ ಅಪ್ಪ ಅಲ್ಲಿ ಚೇರ್ ಹಾಕೊಂಡು ಕುತ್ಕೊಂಡಿದ್ದಾರೆ. ನಾನು ಒಂದು 10-20 ನಿಮಿಷ ದೊಡ್ಡೇರಿಗೆ ಹೋಗಿದ್ದೀನಿ, ನಾನು ಅಲ್ಲಿಂದ ಹೊರಟಿದ್ದೆ.
ಬಂದೆ ಬಂದ ತಕ್ಷಣ ಬಂದು ಅಪ್ಪ ನಮಸ್ಕಾರ ಮಾಡಿದೆ. ಅಪ್ಪ ಎದುರಿಗೆ ಕೂತಿದ್ರು. ಅಲ್ಲಿ ಒಳಗೆ ಹೋದ್ಮೇಲೆ ಆಯಮ್ಮ ಕೇಳ್ತು, ಅಮ್ಮ ಅವರೇ ನಾ ಗುರುಗಳು ಅಂದ್ರು. ಹ್ಞೂನಮ್ಮ ಅವರೇ ಗುರುಗಳು ಅಂದ್ರು. ಅಯ್ಯೋ ಅವ್ರು ಹಿಂಗಂದ್ರಮ್ಮ, ಗುರುಗಳಿಗೆ ಬರ್ತಾರ ತಡೀರಿ ಅಂದ್ರು. ಅವ್ರು ಹಂಗೆ ನಮ್ಮ ಹೇಳೋದು, ನಾನೇ ಗುರು ಅಂತ ಯಾರಿಗೂ ಹೇಳಲ್ಲ. ಆಮೇಲೆ ಅಪ್ಪ ಒಂದ್ಸರಿ ಕನ್ನೇಶ್ವರನ ಗುಡಿಯಲ್ಲಿ ಇದ್ರು, ಒಂದ್ಸರಿ ಅಲ್ಲಿ ಕೂತ್ಕೊಂತಾರಲ್ಲ ಅಲ್ಲಿ ಅಲ್ಲಿ ಹೋಗ್ತಾ ಇದ್ರು, ಇಲ್ಲಿ ಬಂದು ನೋಡಿದ್ರೆ ಇಲ್ಲೇ ಕೂತಿದ್ರು. ಇದು ಹೇಗೆ ಅಲ್ಲಿ ಇದ್ದಾರೆ, ಅಲ್ಲಿ ಇದ್ರು ಅಪ್ಪ. ಆಮೇಲೆ ಒಂದ್ಸರಿ ನಾನು ದೊಡ್ಡೇರಿಯಿಂದ ಹೊರಟಿದ್ದೆ ಊರಿಗೆ ಹೊರಟಾಗ ತುಂಬಾ ಬಿಸಿಲಿತ್ತು. 2:30ಗೆ ನಮ್ ಗೀತಾ ಫೋನ್ ಮಾಡಿದ್ಲು, ಬೇಗ ಬರ್ರಿ ಸ್ವಲ್ಪ ಅಂತೇಳಿ. 2:30ಗೆ ಅಪ್ಪನಿಗೆ ಹೇಳಿ ಹೊರಟೆ. ಅಪ್ಪ ಹಿಂಗಪ್ಪ ಈ ಬಿಸಿಲಾಗ ಹೋಗೋದು, ಅಲ್ಲಿ ಹೊರಗೆ ಕಾಲು ಇಡಕ್ಕಾಗ್ತಾ ಇಲ್ಲ. ಹಿಂಗ್ ಕಾಲು ಇಡೋದ್ರಾಗ ಬಿಸಿಲು ಹೋಗ್ಬಿಡ್ತದು. ದುರ್ಗಕ್ಕೆ ಬಂದು ದಾವಣಗೆರೆ ಬರೋವರೆಗೂ ಬಿಸಿಲಿಲ್ಲ. ಇದು ಅಪ್ಪನ ಕೃಪೆನೆ. ಇದು ಅಪ್ಪ ನನಗೆ ಬಹಳ ನನ್ನ ಕೈ ಹಿಡಿದು ನಡೆಸ್ತಾ ಇದ್ದಾರೆ ಅಂದ್ರೆ ನಾನು ನಿಜವಾಗ್ಲೂ ಎಷ್ಟು ಜನ ಪುಣ್ಯ ಮಾಡಿದ್ದು. ತಂದೆ ಬಂಧು ಬಳಗ ಆಗಿ ಎಲ್ಲವೂ ನಾನೇ ಆಗಿ ಇರ್ತೀನಿ ನಿಮ್ ಜೊತೆಗೆ ಅಂತ ಅಪ್ಪ ನಮ್ಮನ್ನ ಸಾಕಿ ಸಲುತ್ತಾ ಇದ್ದಾರೆ. ಇದು ದೊಡ್ಡೇರಿ ನಮಗೆ ಸಿಕ್ಕಿರೋದೇ ಮಹಾಪುಣ್ಯ. ಯಾವ ಜನ್ಮದ್ದು ನನಗೂ ಮನುಷ್ಯರಾಗಿ ಹುಟ್ಟಿ ಬಂದಿದೀವಿ. ನಮಗೆ ಇಲ್ಲಿ ಕಾಲಿಡಕ್ಕೆ ಕೊಟ್ಟಿದ್ದಾರಲ್ಲ ಅಪ್ಪ, ನಮ್ಮನ್ನು ಪಾವನರನ್ನಾಗಿ ಮಾಡಿ ನಮ್ಗೆ ಸದ್ಗತಿ ಕೊಡೋಕ್ಕೋಸ್ಕರ, ಎಲ್ಲಾ ಭಕ್ತರಿಗೆ ಒಳ್ಳೇದು ಮಾಡೋಕ್ಕೋಸ್ಕರ ಅಪ್ಪ ನಿಜವಾಗ್ಲೂ ಭಗವಂತನೇ ಅವರು. ನಿಮಗೆ ಭಕ್ತರ ಒಡನಾಟ ಇಷ್ಟನಾ ಅಥವಾ ಪ್ರಾಪಂಚಿಕ ಜನದ ಒಡನಾಟ ಇಷ್ಟನಾ? ಹೆಂಗೆ? ನನಗೆ ಭಕ್ತರು ಒಡನಾಟ, ದೊಡ್ಡೇರಿ ಒಡನಾಟನೇ ಬಹಳ ಇಷ್ಟ. ಸತ್ಸಂಗ, ಭಕ್ತರ ಒಡನಾಟ ಅಂದ್ರೆ ತುಂಬಾನೇ ಪ್ರೀತಿ ನನಗೆ. ಅದು ಬಿಟ್ಟರೆ ಬೇರೆಯವ್ರ ಕಡೆ ಇದ್ದದ್ದು. ಖುಷಿ ಆಯ್ತಮ್ಮ ನಿಮ್ಮ ಅನುಭವನ ಕೇಳಿ. ನಮಗೆ ಈ ವಯಸ್ಸಿನಲ್ಲಿ ಎಲ್ಲಾ ಸಾಧನೆನೂ ಮಾಡ್ತಾ, ಏನೂ ಬೇಡ, ಸಂಸಾರ ಬೇಡ, ಏನು ಬೇಡ ಅನ್ಕೊಂಡು ಸಾಧನೆ ಮಾಡ್ತಾ, ನೀವು ಆದಷ್ಟು ಆಧ್ಯಾತ್ಮಿಕ ಒತ್ತು ಕೊಡ್ತಾ, ಧ್ಯಾನ ಮಾಡ್ತಾ, ಸ್ಮರಣೆ ಮಾಡ್ತಾ, ಸೇವೆ ಮಾಡ್ತಾ, ನಮಗೆಲ್ಲ ಒಂದು ಸ್ಫೂರ್ತಿ. ನೀವು ಹೇಳ್ಬೇಕಂದ್ರೆ ಸ್ಫೂರ್ತಿ. ಇಷ್ಟು ಹೊತ್ತು ನಿಮಗೆ ನಿಮ್ಮ ಅನುಭವನ, ನಿಮಗೆ ಬಂದ ಮೊದಲಿಂದ ಹಿಡಿದು ಇಲ್ಲಿವರೆಗೂ ನಿಮ್ಗೆ ಆಗಿರ್ತ ಅಂತ ಅನುಭವನ ಹೇಳಿ ನಮಗೆ ಖುಷಿ ಆಯ್ತು. ನಿಮ್ಮ ಅನುಭವಗಳೆಲ್ಲ ಕೇಳಿ ಅದರಲ್ಲಿ ನಾವು ಅಷ್ಟು ತಿಳ್ಕೊಳಷ್ಟು ಅನುಭವನ ನೀವು ಹೇಳಿದಿರ. ನೀವು ಅದನ್ನೆಲ್ಲ ಅನುಭವಗಳು ಕೊಟ್ಟಿದ್ದು ಭಗವಂತ. ನಾನು ಇದ್ದೀನಿ ಅಂತ ತೋರಿಸ್ಕೊಟ್ಟ ನಾವು ಕೈಲಾಸ ಬಿಟ್ಟು ಭೂಲೋಕದಲ್ಲಿ ಇದ್ದೀನಿ ಅಂತ ಹೇಳಿದವನೇ ಶಿವ ಅಲ್ವಾ? ಅಕ್ಕ ನೀವು ಇಷ್ಟೊತ್ತ ಸಮಯ ನಮ್ಮ ಕಡೆ ಕೊಟ್ಟು ಭಗವಂತ ಇದೊಂದು ಅನುಭವನ ನಿಮಗೆ ಆಗಿರ್ತಕ್ಕಂಥ ಅನುಭವನ ಬರ್ರಿ ಅಂದ ತಕ್ಷಣ ಬಂದು ಹಂಚ್ಕೊಂಡಿದ್ದು ನಮ್ಮೆಲ್ಲರಿಗೂ ಒಂಥರ ಖುಷಿ ಆಯಿತು. ಅಪ್ಪ ಸದಾ ನಿಮ್ಮನ್ನು ಹಿಂಗೆ ಇನ್ನೂ ಹೆಚ್ಚು ಹೆಚ್ಚು ಕ್ಷೇತ್ರಗಳಿಗೆ ಹೋಗೋಷ್ಟು ಶಕ್ತಿ, ಸ್ಫೂರ್ತಿ, ಆ ಮನಸ್ಸನ್ನ ಕೊಟ್ಟು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ ಅಪ್ಪ. ದತ್ತನ ಕೃಪೆ ಸದಾ ನಿಮ್ಮ ಮೇಲೆ ಇರ್ಲಿ ಅಂತ ಕೇಳ್ಕೊಂತೀನಿ. ಭಾಗ್ಯಮ್ಮ ಶರಣ ಶರಣ ಶರಣ.